ಅಂಥವರು ಈ ಕುಣಿಗಲ್ ರಾಮಶಾಸ್ತ್ರಿಗಳು. ಅವರು ತಮ್ಮ 30ರ ನಡುವಿನಲ್ಲಿ ಜಸ್ಟ್ ಇನ್ 30s ತಮಿಳುನಾಡಿನ ಕಡೆಗೆ ರಾಮೇಶ್ವರದ ಯಾತ್ರೆಗೆ ಹೊರಟರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದ ವಿದ್ವಾಂಸರು. ಇವರಿಗೆ ಛತ್ರ, ಚಾಮರ, ಪಂಚಮಹಾಶಬ್ದಗಳು ಇತ್ಯಾದಿ ಎಲ್ಲ ಗೌರವಗಳು. ಆ ಕಾಲದ ಗೌರವಗಳು ಒಂದೊಂದು ರೀತಿಯಾದದ್ದು. ಹಗಲು ದೀವಟಿಗೆ ಗೌರವ ಅಂತ, ಪಂಚಮಹಾಶಬ್ದಗಳ ಗೌರವ ಅಂತ, ಛತ್ರ ಗೌರವ, ಚಾಮರದ ಗೌರವ, ಲಾಂಛನಗಳ ಗೌರವ, ಈ ಥರದ್ದೆಲ್ಲ ಬೇರೆ ಬೇರೆ ಗೌರವಗಳು, ಬಿರುದುಗಳನ್ನು ಎಲ್ಲ ಇಟ್ಟುಕೊಂಡು ಹೋಗ್ತಾ ಇದ್ರು. ಅದನ್ನು ಮಹಾರಾಜರು ಕೊಟ್ಟು, ನೀವು ನಮ್ಮ ಆಸ್ಥಾನ ವಿದ್ವಾಂಸರು, ನಮ್ಮ ಆಸ್ಥಾನದ ವಿದ್ವತ್ತೆಗೆ ತಕ್ಕಂತೆ ಇರಬೇಕು, ಶೋಭೆಗೆ ತಕ್ಕಂತೆ, ಘನತೆಗೆ ತಕ್ಕಂತೆ ಅಂತ ಪಲ್ಲಕ್ಕಿಯಲ್ಲಿ ಪರಿವಾರವನ್ನೆಲ್ಲ ಗೊತ್ತು ಮಾಡಿ ಒಂದು ಅಷ್ಟು ದಿವಸಕ್ಕೂ ಬೇಕಾಗಿರುವಂತಹ ಸಂಭಾರಗಳನ್ನೆಲ್ಲ ಒದಗಿಸಿಕೊಟ್ರು. ಇವರು ಶಿಷ್ಯಕೋಟೆಯ ಜೊತೆಗೆ ಪ್ರಯಾಣ ಮಾಡಿದ್ರು. ನಮ್ಮ ಹಿಂದೆ ಎಲ್ಲ ಭಾರತ ದೇಶದಲ್ಲಿ ಒಬ್ಬ ವಿದ್ವಾಂಸ ಈ ತರ ಪ್ರಯಾಣ ಮಾಡ್ತಾನೆ ಅಂದರೆ ಒಂದು ದೊಡ್ಡ ಪರಿವಾರವೇ ಬರ್ತಾ ಇತ್ತು. ಮತ್ತೆ ನೋಡಿ, ಪ್ರಾಚೀನ ಭಾರತದ ಆ ಒಂದು ಸಂಪನ್ನತೆ ಎಂಥದ್ದು ಅನ್ನೋದು ಈ ಕಾಲದಲ್ಲಿ ಯಾವ ಹಿಸ್ಟ್ರಿ ಬುಕ್ಸು ಸರಿಯಾಗಿ ತಿಳಿಸ್ತಾ ಇಲ್ಲ. ಎಲ್ಲ ದಟ್ಟ ದಾರಿದ್ರ್ಯವೇ ಇದ್ದದ್ದು ಅನ್ನೋ ತರ ಬರೀತಾರೆ. ಒಂದು ದೇಶದ ಒಬ್ಬ ರಾಜ, ಒಂದು ರಾಜ್ಯದ ರಾಜ ಕೊಟ್ಟ ಬಿರುದನ್ನ ಬೇರೆ ಊರಿನ ರಾಜ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಲಿಲ್ಲ. ನೀವು ನಿಮ್ಮ ದೇಶದಲ್ಲಿ ತಗೊಂಡ ಡಿಗ್ರಿಗಳಿಗೆ ನಮ್ಮ ದೇಶದಲ್ಲಿ ಬೆಲೆ ಇಲ್ಲ, ನಮ್ಮ ಟೆರಿಟರಿಗೆ. ನೀವು ಏನೋ ಕವಿರಾಜ, ಕವಿಚಕ್ರವರ್ತಿ ಅಂತ ಬಂದ್ರೆ ಅಲ್ಲ, ನೀವು ಆ ಬಿರುದುಗಳನ್ನು ಅಲ್ಲೇ ಬಿಟ್ಟು ಬರಬೇಕು, ಗಡಿನಾಡಿನಲ್ಲೇನೆ. ಒಳಗೆ ನಮ್ಮ ಗಡಿ ಪ್ರವೇಶ ಮಾಡಿದ ಮೇಲೆ ವಿನೀತರಾಗಿ ಬರಬೇಕು. ನಮ್ಮ ಆಸ್ಥಾನದಲ್ಲಿ ನಿಮ್ಮ ವಿದ್ಯೆ ಪ್ರದರ್ಶನ ಮಾಡಿ, ನಮ್ಮ ಪಂಡಿತರ ಜೊತೆ ಚರ್ಚೆ ಮಾಡಿ. ನೀವು ದೊಡ್ಡವರು ಸರಿ ನಾವು ಕೊಡ್ತೀವಿ ಬಿರುದು, ನಾವು ಸನ್ಮಾನ ಮಾಡ್ತೀವಿ, ಆಗ ಇಲ್ಲಿಂದಲೇ ಮೆರೆಸ್ಕೊಂಡು ಹೋಗಿ ಅಂತ. 15ನೇ ಶತಮಾನದ ಆಂಧ್ರದ ಮಹಾಕವಿ ವಿದ್ವಾಂಸ, ವಿಜಗೀಷವಾದಂಥ ಪಾಂಡಿತ್ಯ ವೀರ ಇದ್ದವನು ಶ್ರೀನಾಥ ಅಂತ. ಅದ್ಭುತವಾದ ಪ್ರತಿಭೆ, ಅಸಾಧಾರಣವಾದ ಧಾರಣ, ಆ ವಾಗ್ಧಾಟಿ, ನಿಜವಾಗಲೂ ಅವನ ಧೋರಣೆಯೇ ಅದ್ವಿತೀಯವಾದದ್ದು. ಪರ್ಹ್ಯಾಪ್ಸ್ ಸಂಸ್ಕೃತದಲ್ಲಿ ಶ್ರೀಹರ್ಷ, ಜಗನ್ನಾಥ ಈ ಥರ ಒಬ್ಬಿಬ್ರು ಇವನ ಒಂದು ಮನೋಧರ್ಮದ ರಾಜಸಕ್ಕೆ ತೂಗುವಂಥವ್ರು. ಕನ್ನಡದಲ್ಲಿ ಈ ಮಟ್ಟಿನ ರಾಜಸದ ಶ್ರೀನಾಥನಂಥವ್ರನ್ನ ನಾನು ನೋಡಲಿಲ್ಲ. ಆತ ಇಂಥ ಒಂದು ಪ್ರೌಢಿಯಾಗಿ ಅವನು ಮಾಡ್ತಾ ಇದ್ದ ಕಾವ್ಯವನ್ನ ಅಂತಂದರೆ ಅದರೊಳಗೆ ಪ್ರತಿಭೆಗಿಂತ ಪಾಂಡಿತ್ಯ, ಪಾಂಡಿತ್ಯಕ್ಕಿಂತ ಚಮತ್ಕಾರ, ಇವುಗಳ ಒಂದು ವಿಜೃಂಭಣೆ ಜಾಸ್ತಿ. ಅವನು ವಿಜಯನಗರಕ್ಕೆ ಬಂದ. ಅವನಿದ್ದದ್ದು ಆಂಧ್ರ ಪ್ರದೇಶದಲ್ಲಿ ಒಂದು ಸಣ್ಣ ಸಂಸ್ಥಾನ ಕೊಂಡವೀಡು ಅಂತ. ಅಲ್ಲಿ ಇದ್ದಂಥ ಪೆದಕೋಮಟಿ ವೇಮಾರೆಡ್ಡಿ ಅಂತ ಆತ ರಾಜ. ಅವನು ವಿಜಯನಗರದ ಮುಂದೆ ಸಣ್ಣ ರಾಜ, ಆದರೆ ದೊಡ್ಡ ವಿದ್ವತ್ ಪಕ್ಷಪಾತಿ, ವಿದ್ವತ್ ಪೋಷಕ, ಕವಿ ಕಲಾವಿದರನ್ನ ರಕ್ಷಣೆ ಮಾಡ್ತಾ ಇದ್ದವನು. ಅವನಿಗೆ ವಿಜಯನಗರದ ಮೇಲೆ ತನ್ನ ಸುಪ್ರೀಮಸಿ ತೋರಿಸಬೇಕು ಅಂತ ಚಪಲ. ಆದರೆ ಯುದ್ಧದಿಂದ ಸಾಧ್ಯ ಇಲ್ಲ. ಆಗ ಶಕ್ತಿ ಯುದ್ಧದಿಂದ ಅಲ್ಲದೆ ಇದ್ರೆ ಧೀಶಕ್ತಿ ಯುದ್ಧದಿಂದ ಆಗುತ್ತೆ, ಬುದ್ಧಿಶಕ್ತಿಯಿಂದ ಮಾಡಬಹುದು ಅಂತ ಶ್ರೀನಾಥ, ನಾನು ಹೋಗ್ತೀನಿ, ವಿಜಯನಗರದ ಸಾಮ್ರಾಜ್ಯದ ಗೌರವವನ್ನು ನಾನು ಸೂರೆಗೊಳ್ಳುತ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಅದು ಅದ್ಭುತವಾದಂಥದ್ದು ಅವನ ಕಥೆ. ಆಸಕ್ತರು ಬೇಕಾದರೆ ಅದರ ಬಗ್ಗೆ ಒಂದು ದೊಡ್ಡ ಕಾದಂಬರಿಯನ್ನೇ ಮಹಾವಿದ್ವತ್ ಕಾದಂಬರಿಕಾರ ನೋರಿ ನರಸಿಂಹಶಾಸ್ತ್ರಿ ಅಂತ ಬರೆದಿದ್ದಾರೆ, ಕವಿ ಸಾರ್ವಭೌಮುಡು ಅಂತ. ಅವನಿಗೆ ಕವಿ ಸಾರ್ವಭೌಮ ಅಂತ ಬೆರೆದಿತ್ತು. ಆದರೆ ಅವನು ಈ ವಿಜಯನಗರ ಸಾಮ್ರಾಜ್ಯದ ಬೌಂಡ್ರಿಗೆ ಬಂದ. ಆಗ ಇಮ್ಮಡಿ ಪ್ರೌಢದೇವರಾಯ ರಾಜ್ಯವನ್ನು ಆಳ್ತಾ ಇದ್ದ. ಆಗ ಬಾಗಿಲಿನಲ್ಲೇ ತಡೆದು ಬಿಟ್ರು, ನೀನು ಬಿರುದುಗಳನ್ನು ಹೊತ್ಕೊಂಡು ಬರುವ ಹಾಗಿಲ್ಲ ಅಂತ. ಹಾಗೆ ಬಂದ, ಕೇವಲ ಶ್ರೀನಾಥ ಭಟ್ಟ ಅಂತ ಅನಿಸಿಕೊಂಡು. ವಿಜಯನಗರದ ರಾಜರುಗಳ ಔದಾರ್ಯ ನೋಡಿ, ಎಲ್ಲ ಭಾಷೆಯ ಕವಿಗಳಿಗೂ ಅವರು ಅವಕಾಶ ಕೊಟ್ಟಿದ್ರು. ತಮಿಳುನಾಡಿಂದ ಬಂದ ಒಬ್ಬ ಮಮ್ಮ ಕವಿ ಅಂತ ಒಬ್ಬ ಇದ್ದ. ಅವನು ಶ್ರೀನಾಥನ ಪರಿಚಯ ಮಾಡಿಕೊಂಡು ಕೇಳ್ತಾನೆ, ಇಲ್ಲಿ ಅರುಣಗಿರಿನಾಥ ಡಿಂಡಿಮ ಭಟ್ಟಾರಕ ಅಂತ ದೊಡ್ಡ ವಿದ್ವಾಂಸ ಇದ್ದ. ಅವನು ಬಂಗಾಳದಿಂದ ಬಂದು ಇಲ್ಲಿ ಬಹಳ ದೊಡ್ಡವನಾಗಿದ್ದ, ವಂಗದೇಶದ ಕವಿ ಅವನು. ಗೌಡ ಡಿಂಡಿಮ ಭಟ್ಟ ಅಂತಲೇ ಅವನು ಕರೀತಾರೆ. ಒಂದು ಕಂಚಿನ ಢಕ್ಕೆ ಕೊಟ್ಟಿದ್ರು. ಇವನಿಗಿಂತ ಸಮಾನ ಪಾಂಡಿತ್ಯ ಯಾರಿಗೂ ಇಲ್ಲ ಅಂತ ಇವನು ಅದನ್ನು ಢಮಢಮ ಅಂತ ಬಾರಿಸಿಕೊಂಡು ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದ. ಅಗ್ರೇ ಡಿಂಡಿಮ ತಾಂಡವಂ ತತ ಇತೋ ವಂದಿವ್ ರಜೋದ್ಘೋಷಣಂ ಚಿತ್ರಪಟ ಕಿಯಂತಿ ವಿರುದ್ಧ ಪ್ರೋತಾನಿ ಚ ಅಸ್ಮಾಸುನಃ ಅಸ್ಮಾಕಂ ಅಸ್ತಾಂ ತಾವದಲಂ ಮಹೇಶ ಮಕುಟಿ ಕೋಟೀರ ಕಲ್ಲೋಲಿನಿ ಕಲ್ಲೋಲ ಪ್ರತಿಮಲ್ಲ ಬರ್ಕಣಕಲ ದ್ವೇಷ್ಯಾನ್ ವಿಜೇಷ್ಯಾಮಹೆ. ನಮಗೆ ಮುಂದೆ ಡಿಂಡಿಮ ತಾಂಡವ, ಇತ್ತ ಕಡೆ ನಮ್ಮ ವೈಭವವನ್ನು ಸಾರಿ ಹೇಳುವಂಥ ಚಿತ್ರಪಟಗಳು, ಒಂದು ಪ್ರದರ್ಶನ ಶಾಲೆ, ಮತ್ತೆ ಬಿರುದು ಬಾವಲಿಗಳು, ಆಮೇಲೆ ಅದರ ಹೊಗಳು ಭಟ್ಟರ ಒಂದು ತಂಡ, ಇವೆಲ್ಲ ಹಾಗಿರಲಿ.
ಇದನ್ನು ನೋಡಿಯೇ ಹೆದರ್ಕೊಳ್ಬೇಕು ಎದುರಾಳಿ. ಹೆದರ್ಕೊಳ್ಳಿಲ್ವೋ ಗಂಗಾ ಪ್ರವಾಹವನ್ನು ಧಿಕ್ಕರಿಸುವಂತಹ ನಮ್ಮ ವಾಗ್ಜಾಲದಿಂದ ಅವನು ಮುಳುಗೋಗ್ಬಿಡಬೇಕು, ಹಾಗೆ ಮಾಡ್ತೀವಿ ಅಂತ. ದ್ವೇಷ್ಯಾನ್ ವಿಜೇಷ್ಯಾಮಹೆ. ಸ್ವರ್ಗ ನರ್ಗಲ ನಿರ್ಗಲ, ಆ ಸ್ವರ್ಗದಿಂದ ಅನರ್ಗಳವಾಗಿ ಬರ್ತಕ್ಕಂಥ ಧಾರಾಕಾರವಾದ ವಾಕ್ ಸರಸ್ವತಿಯಿಂದ ಮಾಡ್ತೀನಿ ಅಂತ ಅವನನ್ನು ಎದುರಿಸೋದಕ್ಕೆ ಶ್ರೀನಾಥ ಭಟ್ಟ ಹೋಗಿದ್ದು. ಆಗ ಈ ಮೊಮ್ಮ ಕವಿ ಕೇಳ್ತಾನೆ, ನಿನಗೇನು ಬಿರುದಿದೆ, ಕ್ವಾಲಿಫಿಕೇಶನ್ ಇದೆ, ನೀನು ಏನಾಗಿದ್ದೀಯಾ ಅಂತ. ನಾನು ವಿದ್ಯಾಧಿಕಾರಿಯಾಗಿದ್ದೀನಿ ಅಂತ ಹೇಳ್ತಾ ಒಂದು ಪದ್ಯ ಹೇಳ್ದ. ತರುವುನ ಗಾಂಡಿವಂ ಬಿಡಡೆ ಧರ್ಮಜುನಾನ ಕಿರೀಟಿ ಏನು ವಾಕ್ಸರಸಿಜ ನೇತ್ರಯಾನತಿ ವಿಚಾರ ಮುನೊಪ್ಪನ ಗರ್ವಹೀನತನ್ ಮರಲ ತೆನುಂಗುನಾಟಿ ಕಸಮಾನ ಗತಿನ್ ಕೊನಿಪೋವು ವಾಡನಿ ಬಿರುದಮು ನಾರಿವಾಗು ಕಡ ಬೆಟ್ಟಿನಿ ಪೆಟ್ಟಿತಿ ಸತ್ಕವಿ ಸಾರ್ವಭೌಮುಡನ್. ಅಜ್ಞಾತವಾಸ ಕಾಲದಲ್ಲಿ ಅರ್ಜುನ ತನ್ನ ಗಾಂಡೀವವನ್ನ ಅಣ್ಣ ಧರ್ಮರಾಜನ ಆಜ್ಞೆಯ ಮೇರೆಗೆ ಬನ್ನಿ ಮರಕ್ಕೆ ಕಟ್ಟಿಟ್ಟು ಬಳೆ ತೊಟ್ಟುಕೊಂಡು ಬಂದ. ಹಾಗೆ ನಾನೂ ಕೂಡ ಈ ನಾರಿವಾಗು ಅಂತ ಬಾರ್ಡರ್ ಕೋಟೆ ಅಲ್ಲಿ ನನ್ನ ಕವಿ ಸಾರ್ವಭೌಮ ಅನ್ನುವ ಬಿರುದನ್ನು ಇಟ್ಟಿದ್ದೀನಿ. ಮತ್ತೆ ನಿಮ್ಮದನ್ನೆಲ್ಲ ಕಿತ್ತುಕೊಂಡು ಅಸಮಾನವಾದ ವೈಭವದಿಂದ ಆಂಧ್ರ ಪ್ರದೇಶಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಂತಂದ. ಇದು ಅವನ ರಾಜಸ. ಎಲ್ಲಿವರೆಗೂ ಅಂದ್ರೆ 90ನೇ ವಯಸ್ಸಿನಲ್ಲಿ ಅವನು ಮಹಾಪ್ರಸ್ಥಾನ ಮಾಡಿದ. ಪಾಂಡವರು ಶ್ರೀರಾಮ ಎಲ್ಲ ಮಾಡಿದಂತೆ. ಆಗ ಆಂಧ್ರ ಪ್ರದೇಶವನ್ನ ಓಢ್ರ ಪ್ರಭುತ್ವ ಅಂದರೆ ಈ ಕಳಿಂಗರು ಅವರು ಆಕ್ರಮಿಸಿಕೊಂಡರು. ಒಡಿಸ್ಸಾದ ಕಡೆಯವರು. ಅವರಿಗೆ ತೆಲುಗು ಬರ್ತಿರಲಿಲ್ಲ. ಇವನ ತೆಲುಗು ಕಾವ್ಯದ ಪ್ರೌಢಿ ಗೊತ್ತಾಗಲಿಲ್ಲ. ಇವನು ಸಂಸ್ಕೃತದ ಪ್ರೌಢ ಕಾವ್ಯ ಶ್ರೀಹರ್ಷ ಮಹಾಕವಿಯ ನೈಷಧೀಯ ಚರಿತ್ರವನ್ನ ಇನ್ನೂ ಪ್ರೌಢತರವಾಗಿ ತೆಲುಗಿಗೆ ಅನುವಾದ ಮಾಡಿದ್ದಾನೆ. ಕಾಶಿಖಂಡ, ಭೀಮಖಂಡ, ಹರವಿಲಾಸ ಇವುಗಳೆಲ್ಲ ಪ್ರೌಢವಾದಂಥ ಚಂಪು ಕಾವ್ಯಗಳನ್ನು ಬರೆದದ್ದು. ಗಾಥಾ ಸಪ್ತಶತಿಯನ್ನು ಕೂಡ ಸಂಸ್ಕೃತದಿಂದ ಪ್ರಾಕೃತದಿಂದ ತೆಲುಗಿಗೆ ಮಾಡಿದ. ಇರಲಿ, ಆಗ ಅವನು ತನ್ನ ರಾಜಸಕ್ಕೆ ತಕ್ಕಂತೆ ಬದುಕೋಕ್ಕಾಗ್ತಾ ಇಲ್ಲ, ತನ್ನ ಸ್ಟೈಲ್ ಆಫ್ ಲಿವಿಂಗು ಅರಿಸ್ಟೋಕ್ರಾಟಿಕ್ ಸ್ಟೈಲ್ ಆಫ್ ಲಿವಿಂಗಿಗೆ ತಕ್ಕಂತೆ ಬದುಕೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಒಂದು ಹಳ್ಳಿಯನ್ನ ಅವನು ಪಾಪ ಗುತ್ತಿಗೆಗೆ ತಗೊಂಡ ವ್ಯವಸಾಯಕ್ಕೆ. ಕೃಷ್ಣಾ ನದಿ ತೀರದ ಹಳ್ಳಿ ಪ್ರವಾಹ ಬಂದು ಅರ್ಧ ಬೆಳೆ ಕೊಚ್ಕೊಂಡು ಹೋಯಿತು. ಇಲಿಗಳು, ಕಾಗೆಗಳು ಅವುಗಳೆಲ್ಲ ಬಂದು ಇನ್ನಷ್ಟು ಹಾಳಾಗ್ಬಿಡ್ತು. ಕಳ್ಳರು ಬಂದು ಕೆಲವು ದೋಚ್ಕೊಂಡು ಹೋದ್ರು. ಟ್ಯಾಕ್ಸೇ ಕೊಡೋಕ್ಕಾಗಲಿಲ್ಲ, ಬಡತನ ಬಂತು. ಆಮೇಲೆ ಹೇಗೋ ಕಷ್ಟಪಟ್ಟು ಟ್ಯಾಕ್ಸನ್ನ ಕೊಡಬೇಡ ಅನ್ನೋಷ್ಟೊಳಗೆ ಅವನಿಗೆ ಪ್ರಭುತ್ವದವರು ಅವಮಾನ ಮಾಡಿಬಿಟ್ರು. ಕೈಗೆ ಕಾಲಿಗೆ ಬೇಡಿ ಹಾಕಿ ಬೆನ್ನಿನ ಮೇಲೆ ಕಬ್ಬಿಣದ ಗುಂಡನ್ನು ಹೊರಿಸಿ ಎಳಸಿಬಿಟ್ರು ಬೀದಿಯಲ್ಲಿ. ಇನ್ನ ಈ ಮೈಲಿಗೆ ಆದ ಶರೀರವನ್ನು ಇಟ್ಟುಕೊಂಡಿರೋದಿಲ್ಲ ಅಂತ ಅವನು ಪ್ರತಿಜ್ಞೆ ಮಾಡಿ ಮಹಾಪ್ರಸ್ಥಾನ ಮಾಡ್ತಾನೆ. ಆಗ ಅವನು ಒಂದು ಪದ್ಯ ಹೇಳ್ತಾನೆ ನೋಡಿ. 90 ವಯಸ್ಸಿನಲ್ಲಿ ಹೇಳಿದ ಪದ್ಯದಲ್ಲಿ ಆ ರಾಜಸ. ನನಗೆ ರತ್ನಾಭರಣಗಳನ್ನು ಕೊಡುವಂಥ ರಾಜರಿಲ್ಲ, ಚಿನ್ನದ ತಟ್ಟೆಯಲ್ಲಿ ಊಟ ಕೊಡ್ತಾ ಇದ್ದಂಥ ಚಕ್ರವರ್ತಿಗಳು ಇವತ್ತು ಬದುಕಿಲ್ಲ, ಉಟ್ಟುಕೊಳ್ಳೋದಕ್ಕೆ ದಿವ್ಯಾಂಬರ ಕೊಡುವಂಥವ್ರಿಲ್ಲ. ಹಾಗಾಗಿ ಭುವಿಲೋನಿ ಬ್ರತುಕಿಂಕ ಕಷ್ಟ ಮನುಚು, ಭೂಮಿ ಮೇಲೆ ಬದುಕೋದಿನ ಕಷ್ಟ ಅಂತ ಅರುಗುಚುನ್ನಾಡು ಶ್ರೀನಾಥುಡ ಅಮರಪುರಿಕಿ. ಹಾಗಾಗಿ ಶ್ರೀನಾಥ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ. ದಿವಿಜ ಕವಿವರುಲ ಗುಂಡಯಲ್ ದಿಗ್ಗುರನಗ, ದೇವಲೋಕದ ಕವಿಗಳ ಎದೆ ಡಬಡಬ ಹೊಡ್ಕೋತಾ ಇದೆ ನಾನು ಹೋಗುವಾಗ ಅಂತ. ಅದು ಅವನ ಆ ಪ್ರೌಢಿ. ಇಂಥದ್ದು ಹಿಂದಿನ ಕಾಲದ ಪಂಡಿತರಿಗಿದ್ದದ್ದು. ಸ್ಪೈನ್ಲೆಸ್ ಆಗಿರಲಿಲ್ಲ ನಮ್ಮಲ್ಲಿ. ನೀನಂದ್ರೆ ನಿಮ್ಮಪ್ಪ ಅಂತ ಹೇಳ್ತಾ ಇದ್ರು ವಿದ್ಯೆಯ ದೃಷ್ಟಿಯಿಂದ ವಾದ ಮಾಡಬೇಕಾದ್ರೆ. ಕಾವ್ಯೇಶು ಕೋಮಲ ಧಿಯೋ ವಯಮೇವ ನಾಣ್ಯೆ, ತರ್ಕೇಶು ಕರ್ಕಶ ಧಿಯೋ ವಯಮೇವ ನಾಣ್ಯೆ, ಕೃಷ್ಣೇ ಸಮರ್ಪಿತ ಧಿಯೋ ವಯಮೇವ ನಾಣ್ಯೆ. ವೇದಾಂತ ದೇಶಿಕರು ತತ್ವೇ ನಿಶ್ಚಿತ ಧಿಯೋ ವಯಮೇವ ನಾಣ್ಯೆ. ನಾವೇ ಶಾಸ್ತ್ರ ಅಂದ್ರೆ ನಾವೇ, ಕಾವ್ಯ ಅಂದ್ರೆ ನಾವೇ, ಯಾವುದಂದ್ರೆ ಅದೇ ನಾವೇನೆ ಅಂತ ಹೇಳ್ಬಿಟ್ಟು. ಶ್ರೀನಾಥ ಇರಲಿ, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇವನಿದ್ದ, ಲೋಲ್ಲ ಲಕ್ಷ್ಮೀಧರ, ಸೌಂದರ್ಯ ಲಹರಿಗೆ ವ್ಯಾಖ್ಯಾನ ಬರೆದವನು. ಅವನು ಹೇಳ್ತಾನೆ, ವಯಮಿಹ ಪದವಿದ್ಯಾಂ ತಂತ್ರ ಮಾನ್ವೀಕ್ಷಕೀಂವ ಯದಿ ಪತಿ ವಿಪತೇವ ವರ್ತಯಾಮಸ್ಸ ಪಂಥ ಉದಯತಿ ದಿಶಿಯಸ್ಯಾಂ ಭಾನುಮಾನ್ ಶೈವ ಪೂರ್ವಿ ನಹಿ ತರಣಿ ರುದೀತೆ ದಿಕ್ಪರಾಧೀನ ವೃತ್ತಿ. ನಾವು ಹೇಳ್ದಂಗೆ ವ್ಯಾಕರಣ, ಹೇಳ್ದಂಗೆ ತರ್ಕ, ಹೇಳ್ದಂಗೆ ಮೀಮಾಂಸಾ ಕೇಳಬೇಕು. ಸೂರ್ಯ ಪೂರ್ವ ದಿಕ್ಕನ್ನು ಹೋಗಿ ಹುಡುಕಿಕೊಂಡು ಹುಟ್ಟೋಲ್ಲ, ಅವನು ಹುಟ್ಟಿದ ದಿಕ್ಕನ್ನು ಪೂರ್ವ ಅಂತ ಕರೀತಾರೆ. ನಾವು ಹೇಳಿದ್ದೇ ಶಾಸ್ತ್ರ ಅಂತ. ಸಾಯಂ ಸಂಪುಲ್ಲಮಲ್ಲಿ ಸುಮಸುರಭಿಸುದ ಮಾಧುರಿ ಸಾಧುರೀತಿ ಪ್ರೇಂಕತ್ ಪುಂಖಾನುಪುಂಕ ಸ್ಫುರದಮಸರಿತ್ ವೀಚಿ ವಾಚಾಲ ವಾಚ. ಇವನು ಹೇಳ್ಕೊಳ್ತಾ ಇದ್ದಿತ್ತು. ಉಕ್ತಿ ಪ್ರತ್ಯುಕ್ತಿ ಮಾರ್ಗ ಕ್ರಮ ಪರಿಚಯವಾ ನಸ್ತಿ ಕಶ್ಚಿತ್ ವಿಪಶ್ಚಿತ್ ಯದ್ಯಸ್ಮಿನ್ ಸ್ವಸ್ತಿ ತಸ್ಮೈ ಬುಧವರ ಸಮಿತೋ ಬಿಭ್ಯದ ಅಭ್ಯಾಗತೋ ಭೂತ್ ಭಾಂಕುರ್ವದ್ ಭೇಕ ಕುಕ್ಷಿಂ ಭರ್ಷ ಭಯಭರೋದ್ಭ್ರಾಂತ ಭೋಗೀಂದ್ರ ಸುಭ್ರು ಭ್ರೂಣ ಭ್ರಂಶಿ ಕಿಮಂಬ ಪಣಿಷು ಪತಗರಾಟ್ ಸಂಭ್ರಮಿ ಬಂಭ್ರಮೀತಿ
ಕೇಳಿದ್ರೆ ಸಾಕು, ಅರ್ಥ ಆಗದೆ ಇದ್ರು ಒಂದು ಕೋಲಾಹಲ ನಡೀತಾ ಇದೆ ಅಂತ ಗೊತ್ತಾಗುವುದು. ಇದು ಅರುಣಗಿರಿನಾಥ ಡಿಂಡಿಮ ಭಟ್ಟಾರಕನಿಗೂ ವೇದಾಂತ ದೇಶಿಕರಿಗೂ ವಾದವಾದಂತಹ ಸಂದರ್ಭದಲ್ಲಿ ಒಂದು ಕೇರೆ ಹಾವಗೋಸ್ಕರ ಗರುಡ ಒಂದ್ಸರ್ತಿ ರೆಕ್ಕೆ ಹಿಂಗೆ ಆಡಿಸಿದ್ರೆ ಸಾಕು, ಪಾತಾಳ ಲೋಕದಲ್ಲಿರುವ ನಾಗ ದೇವತೆಗಳ ರಾಜರು ಯಾರಿದ್ದಾರೆ ಅವರುಗಳ ಹೆಂಡತಿಯರಿಗೆ ಗರ್ಭಸ್ರಾವ ಆಗ್ಬಿಡುತ್ತೆ. ಅಂತಹ ಗರುಡ ಒಂದು ಕೇರೆ ಹಾವಗೋಸ್ಕರ ಒದ್ದಾಡ್ತಾನೆಯೇ ಅಂತನ್ನುವಂಥದ್ದು ಇದು ಅವರದು. ಅಂದರೆ ಆ ರಾಜಸವನ್ನ ಅವರು ಸುಮ್ಮನೆ ಹೊತ್ತಿದ್ದಲ್ಲ, ಆ ವಿದ್ವತ್ತೆಗೆ ಅಲಂಕಾರ ರೂಪವಾಗಿ ಮಾಡಿಕೊಂಡದ್ದು. ಅದು ನೋಡಿದಾಗ ನಮ್ಮ ಪರಂಪರೆ ಎಷ್ಟು ಸ್ಫೂರ್ತಿಮತ್ತಾಗಿತ್ತು, ಎಷ್ಟು ವೀರ್ಯವಂತವಾಗಿತ್ತು, ಓಜಸ್ವಿಯಾಗಿತ್ತು ಅಂತ ಗೊತ್ತಾಗುತ್ತೆ. ಈಗರಂತೆ ಯಾಕೆ ಹುಟ್ಟಿಸಿದೆಯೋ ದೇವ ಅಂತ ಗೋಳು ಕರೆಸ್ಕೊಂಡಿರ್ತಾ ಇದ್ದಿದ್ದಲ್ಲ. ಆ ಪಾಂಡಿತ್ಯ ವೀರ, ಅದು ಒಂದು ವೀರದ ಪ್ರಭೇದವಾಗಿಯೇ ರಸಗಂಗಾಧರದಲ್ಲಿ ಜಗನ್ನಾಥ ಹೇಳ್ತಾನೆ. ಪಾಂಡಿತ್ಯ ವೀರ ಅನ್ನೋದು ಬಹಳ ಮುಖ್ಯ ಅಂತ. ಅಂದರೆ ಆ ಕೆಚ್ಚು ಅದು ಬೇಕು. ಆ ಕೆಚ್ಚು ಸತ್ಯಕ್ಕೆ ಬದ್ಧವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇವರು ಕುಣಿಗಲ್ ರಾಮಶಾಸ್ತ್ರಿಗಳು ಆ ರೀತಿಯಾದಂಥವರು. ಹಾಗಾಗಿ ಅವರು ಇನ್ನೂ ಆಟಾಟೋಪದಿಂದ ಹೋದರು. ಹಾಗೆ ಹೋಗುವಾಗ ಮನ್ನಾರಗುಡಿ ಅಂತ ಒಂದು ಕ್ಷೇತ್ರ ಬಂತು. ಅಲ್ಲಿ ರಾಜಗೋಪಾಲ ಸ್ವಾಮಿಯ ಮನೋಹರವಾದಂಥ ದೇವಸ್ಥಾನ ಇದೆ. ಆ ಮನ್ನಾರಗುಡಿಯ ರಾಜಗೋಪಾಲ ಸ್ವಾಮಿಯ ಸನ್ನಿಧಿಯಲ್ಲಿ ಹತ್ತಿರದಲ್ಲೇನೆ ಇವರು ರಾಜಶಾಸ್ತ್ರಿಗಳು ಅಂತ ಒಬ್ಬರಿದ್ರು. ಅವರು ಅಪ್ಪಯ್ಯ ದೀಕ್ಷಿತರ ವಂಶದವರು. ಅವರು ಕುಲಪತಿಗಳು ಅಂತ ಅನ್ನಿಸಿಕೊಂಡಿದ್ರು. ಅನೇಕ ಜನ, ಸಾವಿರಾರು ಜನ ಶಿಷ್ಯರುಗಳಿಗೆ ಹೊಟ್ಟೆ ಬಟ್ಟೆಗೆ ವ್ಯವಸ್ಥೆ ಮಾಡಿಕೊಂಡು ಆಶ್ರಯ ಕೊಟ್ಟು ಪಾಠ ಹೇಳ್ತಾ ಇದ್ರು. ಇವರ ಪಲ್ಲಕ್ಕಿ ಬರ್ತಾ ಇತ್ತು. ಅವರು ರಾಜಶಾಸ್ತ್ರಿಗಳು ವಯಸ್ಸಾದವರು, ಇವರು 30-32 ವರ್ಷದ ತರುಣ. ಆ ಪಲ್ಲಕ್ಕಿ ಹಿಂದೆ ಕೈ ಕಟ್ಟಿಕೊಂಡು ಸೊಂಟಕ್ಕೆ ಬಟ್ಟೆ ಕಟ್ಟಿಕೊಂಡು, ಆ ಸೊಂಟಕ್ಕೆ ಬಟ್ಟೆ ಕಟ್ಟಿಕೊಳ್ಳೋದು ಬದ್ಧ ಕಟಿಗಳು ಅಂತ, ಕೈಂಕರ್ಯದ ಸಂಕೇತ. ನೀವು ನೋಡಿ, ಇದನ್ನ ಅತಿ ಹೆಚ್ಚು ಚೆನ್ನಾಗಿ ಫಾಲೋ ಮಾಡಿರೋದು ಶ್ರೀವೈಷ್ಣವರಲ್ಲಿಯೇನೆ. ಶ್ರೀವೈಷ್ಣವರ ದೇವಸ್ಥಾನದಲ್ಲಿ ದೇವರ ಸೇವೆ ಮಾಡುವಾಗ ದೊಡ್ಡವರು ಬಂದಾಗ ಹೇಗೆ ನಡ್ಕೊಳ್ತಾರೆ ಅಂದ್ರೆ, ಉತ್ತರೀಯವನ್ನು ನಡುವಿಗೆ ಬಿಗೀತಾರೆ. ಅಂದ್ರೆ ನಡುವು ಕಟ್ಟಿ ದುಡಿಯೋದು ಅಂತ ಹೇಳ್ಬಿಟ್ಟಿದ್ರು. ಅದು ಎರಡು ರೀತಿಯಾದ ಮಲ್ಟಿಪರ್ಪಸ್ಸು ಹೌದು. ಪಂಚೆ ಕೊಳೆಯಾಗದೇನೂ ಉಳಿಯುತ್ತೆ, ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಬಹುದು. ಆ ಉತ್ತರೀಯ ಚಿಕ್ಕದಾಗಿರುತ್ತೆ, ಜೊತೆಗೆ ಸೇವೆಗೂ ಅನುಕೂಲ, ಮೇಲಿದ್ರೆ ಜಾರು ಹೋಗ್ತಾ ಇರುತ್ತೆ. ಹಾಗೆ ಅವರು ಬದ್ಧ ಕಟ್ಟಿಗಳಾಗಿ ಕೈ ಕಟ್ಟಿಕೊಂಡು ಪಲ್ಲಕ್ಕಿ ಹಿಂದೆ ಹೋಗ್ತಾ ಇದ್ರು. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು. ಕುಣಿಗಲ್ ರಾಮಶಾಸ್ತ್ರಿಗಳು ಈ ಕಡೆ ತಿರುಗಿಯೇ ನೋಡ್ತಾ ಇಲ್ಲ. ಅವರು ತಮ್ಮ ಲಹರಿಯಲ್ಲಿ ತಾವು ಹೋಗ್ತಾ ಇದ್ದಾರೆ. ರಾಜಶಾಸ್ತ್ರಿಗಳ ಶಿಷ್ಯರಿಗೆ ಇದನ್ನು ನೋಡಿ ಕೋಪ. ನಮ್ಮ ಗುರುಗಳು ನೋಡಿದ್ರೆ ಕುಲಪತಿಗಳು, ಮತ್ತೆ ಅಪರಶಂಕರಾಚಾರ್ಯ ಅನ್ನುವ ಖ್ಯಾತಿ ಪಡೆದ ಅಪ್ಪಯ್ಯ ದೀಕ್ಷಿತರ ವಂಶಸ್ಥರು, ಸಕಲ ಶಾಸ್ತ್ರ ಕೋವಿದರು, ಜ್ಞಾನ ಮತ್ತು ವಯಸ್ಸು ಎರಡರಿಂದಲೂ ವೃದ್ಧರು. ಈತ ನೋಡಿದ್ರೆ ಎಳೆ ನಿಂಬೆಕಾಯಿ. ಇವನಿಗೆ ಇಂಥ ದೊಡ್ಡ ವಿದ್ವಾಂಸರಿದ್ದಾರೆ, ಪಲ್ಲಕ್ಕಿ ಹಿಂದೆ ಒಳ್ಳೆ ಸೇವಕಂತರ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಇವನಿಗೆಂತ ಧಿಮಾಕು ಅಂತ. ಹಾಗಾಗಿ ನಾವು ಪ್ರತಿಭಟಿಸ್ತೀವಿ ಅಂತ ಗುರುಗಳನ್ನು ಕೇಳಿದ್ರಂತೆ. ಇವರು ಮೇನೆಯಲ್ಲಿ ಅವರು ಪ್ರಯಾಣ ಮಾಡೋ ಹೊತ್ತಿಗೆ ಅವರು ಹಿಂದೆ ಕೈ ಕಟ್ಟಿಕೊಂಡು ನಡೆಯೋದು. ಊಟ ಮತ್ತೊಂದು ಬಂದಾಗ ಇವರು ಹಿಂದೆ ಬಂದು ಎಲ್ಲಿ ಆದರೂ ಇರುವ ಧರ್ಮಛತ್ರದಲ್ಲಿಯೋ ಇನ್ಯಾರೋ ಬ್ರಾಹ್ಮಣರ ಮನೆಯಲ್ಲೋ ಹೋಗಿ ಊಟ ಮಾಡಿ ತಂಪಾಟ ತಾವು ನೋಡ್ಕೊಳ್ಳೋದು. ನಡೆಯುವಾಗ ಮಾತ್ರ ಅವರ ಅನುಸರಣ ಮಾಡೋದು. ಹೀಗೆ ಮಾಡ್ತಾ ಇದ್ರಂತೆ. 1 ವಾರ ಆಯಿತು. ರಾಜಶಾಸ್ತ್ರಿಗಳು ಹೇಳಿದ್ರು, ನೀವು ಹಾಗೆಲ್ಲ ಕೋಪ ಮಾಡ್ಕೊಳ್ಬೇಡಿ. ಹಾಗೆ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದವನು ಅಪರ ಗೌತಮ ಅಂತ ನ್ಯಾಯಶಾಸ್ತ್ರದಲ್ಲಿ ಹೆಸರಾದಂಥ ವ್ಯಕ್ತಿ. ನವದ್ವೀಪದ ಒಂದು ಹೊಸದ ಪದ್ಧತಿ, ನ್ಯಾಯ ಪದ್ಧತಿ ನವೀನ ನ್ಯಾಯ ಅಂತ ಉಂಟು. ಆ ನವೀನ ನ್ಯಾಯವನ್ನ ನವದ್ವೀಪಕ್ಕೆ ಹೋಗದೆಯೇ ಕಲಿತಂಥ ವ್ಯಕ್ತಿ ಅಂತ. ನವದ್ವೀಪ ಅಂದ್ರೆ ಬಂಗಾಳದಲ್ಲಿರುವಂಥ ಜಾಗ, ನಡಿಯಾ ಅಂತ ಕರೀತಾರೆ. ಅಲ್ಲಿ ಒಂದು ವಿಶೇಷವಾದ ನ್ಯಾಯ ಪದ್ಧತಿ ರಘುನಾಥ ಶಿರೋಮಣಿಯಿಂದ ಆರಂಭವಾಗಿ ಬಂತು. ನ್ಯಾಯ ಚಿಂತಾಮಣಿ, ಅದರ ಮೇಲೆ ಧೀದತಿ, ಹೀಗೆಲ್ಲ ಗಂಗೇಶೋಪಾಧ್ಯಾಯ, ಆಮೇಲಿಂದ ಗದಾಧರ, ಜಗದೀಶ, ಹೀಗೆಲ್ಲ ಬೆಳೆದು ಬಂತು. ಅದು ದೊಡ್ಡ ಪ್ರಕ್ರಿಯೆ. ಆ ಒಂದು ನವೀನ ನ್ಯಾಯ ಪದ್ಧತಿ ದಕ್ಷಿಣ ಭಾರತದಲ್ಲಿ ಪ್ರಚಾರದಲ್ಲಿರಲಿಲ್ಲ. ಈ ಹೊತ್ತಿಗೂ ದಕ್ಷಿಣ ಭಾರತೀಯರಿಗೆ ನವೀನ ನ್ಯಾಯದಲ್ಲಿ ಪ್ರೌಢಿಮೆ ಕಡಿಮೆ ಅಂತಲೇ ಹೇಳ್ತಾರೆ. ಉತ್ತರ ಭಾರತೀಯರಿಗೆ ನವೀನ ನ್ಯಾಯದಲ್ಲಿ ಹೆಚ್ಚಿನ ಶಕ್ತಿ ಜಾಸ್ತಿ ಅಂತ ನಮ್ಮ ಗುರುಗಳ ರಂಗನಾಥ್ ಶರ್ಮರು ತಿಳಿಸ್ತಾರೆ. ಆ ಒಂದು ನವೀನ ನ್ಯಾಯವನ್ನ ಕಲಿಯೋದಿಕ್ಕೆ ನಡಿಯಾಗೆ ಹೋಗದೇನೆ ಅಲ್ಲಿ ಅನುಗಮ ಭಟ್ಟಾಚಾರ್ಯ ಅಂತ ಅಲ್ಲಿಂದ ಒಬ್ಬ ದೊಡ್ಡ ವಿದ್ವಾಂಸರು ಬಂದಿದ್ರು ಮೈಸೂರಿಗೆ. ಅವರನ್ನ ವಾದ ಮಾಡೋದಕ್ಕೆ ಯಾರ ಕೈಲೂ ಆಗ್ತಾ ಇರಲಿಲ್ಲ, ನವೀನ ನ್ಯಾಯ ಗೊತ್ತೇ ಇಲ್ಲ. ಇವರು ಹೇಳಿದ್ರಂತೆ ಮುಮ್ಮಡಿ ಕೃಷ್ಣರಾಜೊಡೆಯರಿಗೆ, ನಮ್ಮ ರಾಮಶಾಸ್ತ್ರಿಗಳು, ಕುಣಿಗಲ್ ರಾಮಶಾಸ್ತ್ರಿಗಳು, ನೀವು ಏನು ಯೋಚನೆ ಮಾಡಬೇಡಿ, ಮೊದಲು ಅವನು ಏನು ಹೇಳ್ತಾನೋ ಎಲ್ಲ ಹೇಳಲಿ, ಪೂರ್ವ ಪಕ್ಷ ಅಂತ ಕರೀತಾರೆ, ಅದನ್ನು ಸ್ಥಾಪನೆ ಮಾಡಲಿ ಅಂತ. ಪೂರ್ವ ಪಕ್ಷ ಸ್ಥಾಪನೆ ಮಾಡುವ ವಾದ ವೈಖರಿಯನ್ನು ನೋಡ್ತಲೇ ಇವರ ನವೀನ ನ್ಯಾಯದ ಪ್ರಕ್ರಿಯೆಗಳನ್ನು ತಿಳ್ಕೊಂಡು ಅವನು ಪೂರ್ವ ಪಕ್ಷವನ್ನ
ನಿರಾಸೆ ಮಾಡುವಂತೆ ಸಿದ್ಧಾಂತ ರೂಪದಲ್ಲಿ ವಾದ ಮಾಡಿ ಆಮೇಲೆ ನವೀನ ನ್ಯಾಯವನ್ನು ತಮ್ಮಂತೆ ತಾವೇ ಪಳಗಿಸಿಕೊಂಡ್ರಂತೆ. ಇದು ಎಂಥ ಅದ್ಭುತವಾದ ಶಕ್ತಿ ಇರಬೇಕು. ಎದುರಾಳಿ ಯಾವುದೋ ಒಂದು ಹೊಸ ರಾಗ ಹೇಳಿದರೆ ಜುಗಲ್ಬಂದಿಯಲ್ಲಿ ಇವನು ಅದನ್ನ ಕೇಳ್ತಿದ್ದಂತೆ ಅದರ ವಾದಿ ಯಾವುದು, ವಿವಾದಿ ಯಾವುದು, ಸಂವಾದಿ ಯಾವುದು ಅಂತ ತಿಳ್ಕೊಂಡು ಆ ರಾಗವನ್ನು ತನ್ನದಾದ ಶೈಲಿಯಲ್ಲಿ ಹೇಳುವಂಥದ್ದೇನಿದೆ ಆ ರೀತಿಯಾದಂಥ ಒಂದು ಸಾಧನೆ. ಹೀಗೆ ಮಾಡಿ ನವೀನ ನ್ಯಾಯವನ್ನು ಹಸ್ತಗತ ಮಾಡಿಕೊಂಡಿದ್ದಾರೆ ಈತ. ನಾನು ಈ ವಯಸ್ಸಿನಲ್ಲಿ ನಡಿಯಾಗಿ ಹೋಗಿ ಹೇಗೆ ಕಲಿತೇನು, ನವದ್ವೀಪಕ್ಕೆ ಹೋಗಿ ನವೀನ ನ್ಯಾಯ ಕಲಿಯೋಕ್ಕಾಗೋಲ್ಲ, ಅದು ಕಲಿಯದೆ ಶಾಸ್ತ್ರಪೂರ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಈತನ ಆಶ್ರಯಿಸಿದರೆ ನನಗೆ ತಿಳಿಯುತ್ತೆ ಅಂತಿದ್ದೀನಿ. ಈತ ಜ್ಞಾನವೃದ್ಧ, ನಾನು ವಯೋವೃದ್ಧ ಆದರೆ ಏನು, ಈತನ ಮುಂದೆ ಶಿಷ್ಯನೇ ಅಂತ. ಆಮೇಲೆ ಇವರು ಹಿಂಗೆ ತಗಾದೆ ಮಾಡ್ಕೊಳ್ತಾ ಇದ್ದಿದ್ದು ಕೇಳಿಸಿ ಅವರು ಪಲ್ಲಕ್ಕಿಯಿಂದ ತಿರುಗಿ ನೋಡಿದ್ರಂತೆ. ಏನು ಅಂತ ಗೊತ್ತಾದ ತಕ್ಷಣ ಈತ ಹೀಗೆ ರಾಜಶಾಸ್ತ್ರಿಗಳು ಅಂತ ಗೊತ್ತಾದಾಗ ಇಳಿದು ಬಂದು ದಂಡವತ್ ಪ್ರಣಾಮ ಮಾಡಿ, ನೀವು ಪಲ್ಲಕ್ಕಿ ಏರಬೇಕು ಅಂದರೆ ಇಲ್ಲ, ನಾನು ವಿದ್ಯಾರ್ಥಿ, ನಾನು ಪಲ್ಲಕ್ಕಿ ಏರುವ ಹಾಗಿಲ್ಲ ಅಂತ. ಹಾಗಿದ್ದರೆ ಪಾಠ ಹೇಳ್ಕೊಡಲ್ಲ, ನಾವು ಒಟ್ಟಿಗೆ ಶಾಸ್ತ್ರ ಚಿಂತನೆ ಮಾಡಬೇಕು, ಇದು ಗುರು ಶಿಷ್ಯರ ಕ್ರಮ ಅಲ್ಲ, ಸ್ನೇಹಿತರ ರೀತಿಯಲ್ಲಿ ಸಂವಾದ ಅಂತ ಅಂದುಕೊಳ್ಳಿಂತ ಅವರು ಅದೇ ಒಂದು ಪಲ್ಲಕ್ಕಿಯ ದಾರಿಯಲ್ಲೇನೆ ಹೋಗ್ತಾ ರಾಮೇಶ್ವರಕ್ಕೆ ಹೋಗಿ ಬರೋದ್ರೊಳಗೆ ನವೀನ ನ್ಯಾಯದ ಪಾಠ ಮುಗಿಸಿದ್ರಂತೆ. ಇದು ಆ ಹಿಂದಿನ ಕಾಲದ ವಿದ್ವಾಂಸರಿಗಿದ್ದ ವಿನಯ ಮತ್ತೆ ಆತ್ಮವಿಶ್ವಾಸ ನೋಡಿ. ಯಾವುದೇ ಗುಣವಾಗಲಿ ಸಾಚ ವ್ಯಕ್ತಿಗೆ ಅಹಂಕಾರವಿದ್ರೂ ಶೋಭೆ, ವಿನಯವಿದ್ರೂ ಶೋಭೆ. ಸಾಚ ವ್ಯಕ್ತಿ ಅಲ್ಲದಿದ್ದರೆ ಯಾವುದಿದ್ರೂ ಶೋಭೆ ಆಗುವಂಥದ್ದಲ್ಲ. ಆ ವಿದ್ಯಾ ರಾಜಸ ಒಂದು ರೀತಿ ಬೇಕು, ಇಲ್ಲದೆ ಇದ್ದರೆ ದುಷ್ಟರಾದವರು ವಿದ್ಯೆಯನ್ನ ಹಾನಿ ಮಾಡಿಬಿಡ್ತಾರೆ. ಅದೇ ರೀತಿಯಲ್ಲಿ ವಿನಯವೂ ಕೂಡ ಬೇಕು. ಈ ಆರುಣಿ ಮೊದಲಾದವರು ಹೋಗಿ ಅಶ್ವಪತಿ ಕೇಕಯ್ಯನ ಹತ್ರ ಇದನ್ನು ಬೇಡದಾಗ ಅವರಿಗೆ ಆ ವಿನಯ ಇತ್ತು. ಅಶ್ವಪತಿ ಕೇಕಯ್ಯ ಇದೇನಿದು ಹೀಗೆ ಬಂದ್ರಲ್ಲ ಅಂದ್ರೆ ಇಲ್ಲ, ಇದೇ ವಿಧಿ ಅಂತಂದ್ರು. ಅಂಥದ್ದು ಅಶ್ವಪತಿ ಕೇಕಯ್ಯನ ಸತ್ವ. ಅವನ ಮಗಳು ಸಾವಿತ್ರಿ, ಅದಕ್ಕಾಗಿ ಇಷ್ಟೆಲ್ಲ ಶಾಖಾಚಂಕ್ರಮಣ ಮಾಡಿದ್ದು. ಆ ಅಶ್ವಪತಿ ಕೇಕಯ್ಯನಿಗೆ ಸಂತಾನವೇ ಇರಲಿಲ್ಲ. ಆಗ ಅವನು ನಿರಂತರವಾಗಿ ಸವಿತೃವಿನ ಪ್ರಾರ್ಥನೆ ಮಾಡಿದಾಗ ಆ ಅಗ್ನಿಹೋತ್ರದಲ್ಲಿಂದ ಸವಿತ್ರ ಆವಿರ್ಭಾವವಾಗಿ ಆತನಿಗೆ ಒಬ್ಬ ಮಗಳು ನಿನಗೆ, ಅವಳ ಮೂಲಕ ಉತ್ತರೋತ್ತರ ಕಲ್ಯಾಣವಾಗುತ್ತೆ ಅಂತ ಹೇಳಿ ಅನುಗ್ರಹ ಮಾಡ್ತಾನೆ. ಆಗ ಅವನು ತುಂಬ ಸಂತೋಷ ಪಟ್ಟುಕೊಳ್ತಾನೆ. ಈ ಕಥೆಯನ್ನೆಲ್ಲ ಮಾರ್ಕಂಡೇಯ ಮಹರ್ಷಿ ಯುಧಿಷ್ಠಿರನಿಗೆ ವನವಾಸದ ಕಾಲದಲ್ಲಿ ಹೇಳಿದ್ದು. ಅದು ಯಾಕೆ ಹೇಳಿದ್ದು ಅಂದರೆ, ನಿಮಗೆಲ್ಲ ದ್ರೌಪದಿಯ ಪಾತಿವೃತ್ಯದಿಂದ ಅವಳ ಶಕ್ತಿಯಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಹೆಂಡತಿಯಿಂದ ಹಿಂಗೆಲ್ಲ ಒಳ್ಳೇದಾಗೋದು ಉಂಟೆ ಅಂತ ಧರ್ಮರಾಜ ಕೇಳ್ತಾನೆ. ಯಾಕೆ ಹಾಗಂತ, ದಮಯಂತಿ ಇರಲಿಲ್ವೇ, ಸಾವಿತ್ರಿ ಇರಲಿಲ್ವೇ ಅಂತ ಹೇಳಿದಾಗ ಆ ಸಾವಿತ್ರಿಯ ಕಥೆ ಬರುತ್ತೆ. ಆಮೇಲೆ ಸಾವಿತ್ರಿಗೆ ಸಕಲ ವಿದ್ಯೆಗಳನ್ನು ಕಲಿಸಿಕೊಡ್ತಾನೆ. ಸಾವಿತ್ರಿಗೆ ಮದುವೆಯ ವಯಸ್ಸು ಬರುತ್ತೆ. ಕಾಲೇ ಪರಿಮಿತಾಹಾರೋ ಬ್ರಹ್ಮಚಾರಿ ಜಿತೇಂದ್ರಿಯ. ಆಗಾಗ ಅವನು ಧ್ಯಾನ ಮಾಡಿಕೊಂಡು ಮಗಳನ್ನು ಪಡೀತಾನೆ. ಪೂರ್ಣೇ ತ್ವಷ್ಟಾದಶೇ ವರ್ಷೆ ಸಾವಿತ್ರಿ ತುಷ್ಟಿಮಭ್ಯಗಾತ್ ರೂಪಿಣೀತು ತದಾ ರಾಜನ್ ದರ್ಶಯಾಮಾಸ ತಂ ನೃಪಂ ಅಗ್ನಿಹೋತ್ರಾತ್ ಸಮುತ್ಥಾಯ ಹರ್ಷೇಣ ಮಹತಾನ್ವಿತ. ಅವಳು ಸಾವಿತ್ರಿ ಅಸಮಾನ ರೂಪದಿಂದ ಲಾವಣ್ಯದಿಂದ ಶೋಭಿಸ್ತಾ ಇದ್ದಳು. ಅವಳು 18 ವರ್ಷಕ್ಕೆ ಬಂದಳು. ಅಗ್ನಿಹೋತ್ರಾದಿಗಳನ್ನು ಮಾಡ್ತಾ ಇದ್ದಳು. ನೋಡಿ, ನಮ್ಮಲ್ಲಿ ಬಾಲ್ಯ ವಿವಾಹ ಅಷ್ಟೇ ವರ್ಷೇ ಭವೇತ್ ಕನ್ಯಾ ಅಂತೆಲ್ಲ ಹೇಳ್ತಾರೆ ಅಂತ, ಅದು ಆಮೇಲೆ ಬಂದಂತಹದ್ದಷ್ಟೇನೆ. ಮೊದಲಿದ್ದದ್ದು ಪ್ರೌಢ ವಿವಾಹವೇ. ಅವಳನ್ನ ಕೇಳ್ತಾನೆ, ನೀನು ಮದುವೆ ಮಾಡಿಕೊಳ್ಬೇಕಮ್ಮ ಅಂತ. ಆಗ ಅವನು ಹಾಗೆ ಕೇಳಿದ್ದಕ್ಕೆ ಅವಳು ಹೇಳ್ತಾಳೆ, ಇಲ್ಲ, ನಾನು ನನ್ನ ಯೋಗ್ಯನಾದ ಗಂಡನನ್ನು ನಾನು ಆಯ್ಕೆ ಮಾಡಿಕೊಳ್ಬೇಕಂತಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಅಲ್ಲಿ ಬರುತ್ತೆ ಆ ವಿಷಯ. ಪುತ್ರಿ ಪ್ರಧಾನ ಕಾಲಸ್ಥೆ ನಚ ಕಶ್ಚಿತ್ ವೃಣೋತಿ ಮಾಂ ಸ್ವಯಂ ಅನ್ವಿಚ್ಛ ಭರ್ತಾರಂ ಗುಣೈ ಸದೃಶಮಾತ್ಮನಃ. ನಿನ್ನನ್ನು ಯಾರೂ ಬಯಸಿ ಬರ್ತಾ ಇಲ್ಲಮ್ಮ, ಹಾಗಾಗಿ ಏನು ಮಾಡೋದು, ನೀನೇ ಆಯ್ಕೆ ಮಾಡಿಕೊಳ್ಬೇಕು ಅಂತ. ಕಾರಣ, ಎಂತೆಂಥವ್ರು ಇದ್ರಲ್ಲ ರಾಜರುಗಳು, ಅವರೆಲ್ಲರೂ ಕೂಡ ಬಂದು ಈ ಸಾವಿತ್ರಿಯ ತೇಜಸ್ಸನ್ನು ನೋಡಿ, ವ್ಯಕ್ತಿತ್ವವನ್ನು ನೋಡಿ ಇವಳನ್ನು ಮದುವೆ ಮಾಡಿಕೊಳ್ಳೋದು ಕಷ್ಟ ಅಂತ ಹೋಗ್ತಾ ಇದ್ರಂತೆ. ತುಂಬ ಹೈಲಿ ಕ್ವಾಲಿಫೈಡ್ ಆಗಿಬಿಟ್ರೆ ಹೆಣ್ಣು ಇದೊಂದು ದೊಡ್ಡ ಕಷ್ಟ. ಗಂಡಸು ಯಾವತ್ತೂ ಹೆಣ್ಣು ತನಗಿಂತ ಕಡಿಮೆ ಇರಬೇಕು ಅಂತ ಬಯಸೋದು, ಅಥವಾ ಹೆಣ್ಣು ಯಾವತ್ತೂ ಗಂಡ ತನಗಿಂತ ಜಾಸ್ತಿ ಇರಬೇಕು ಅಂತ ಬಯಸೋದು, ಈ ತರಹ ಆಗ್ಬಿಡುತ್ತೆ. ಸಾವಿತ್ರಿಗೆ ಹಾಗಾಯಿತು. ಅಸಾಮಾನ್ಯಳು. ನೋಡಿದ ತಕ್ಷಣ ಕೈ ಮುಚ್ಚಿಕೊಂಡು ಕೃತಾಂಜಲಿ ಕೈ ಮುಕ್ಕೊಂಡು ಬಂದು ಹೊರಟೋಗ್ಬಿಡ್ತಾ ಇದ್ದಂತೆ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ. ಮತ್ತೆ ತಂದೆ ಅಶ್ವಪತಿಯಾದರೂ ಮಗಳಿಗೆ ಕೊಟ್ಟಂತ ಫ್ರೀಡಮ್ ನೋಡಿ,
ಪುತ್ರಿ ಪ್ರಧಾನ ಕಾಲಸ್ಥೆ ನಚ ಕಶ್ಚಿದ್ ಋಣೋತಿ ಮಾಂ ಸ್ವಯಂ ಅನ್ವಿಚ್ಛ ಭರ್ತಾರಂ ಗುಣೈ ಸದೃಶಮಾತ್ಮನಃ. ನಿನ್ನ ಗುಣಗಳಿಗೆ ಯೋಗ್ಯನಾದಂಥವನನ್ನು ನೀನೇ ಹುಡುಕಕು ಅಂತ. ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ ಅಂತ ಹೇಳೋರು ಸಾವಿತ್ರಿಯ ಕಥೆಯನ್ನ ನೋಡಬೇಕು. ಇವಳೆಲ್ಲ ಮತ್ತೇನು ಗಂಡನಿಗೆ ದಾಸಾನುದಾಸಳಾಗಿದ್ದಿದ್ದು ಅಂತ. ದಾಸಾನುದಾಸಳಾಗಿ ಏನಲ್ಲ, ಗಂಡನ ಗೌರವವನ್ನು ಗಮನಿಸಿಕೊಂಡು ಅವನ ವ್ಯಕ್ತಿತ್ವವನ್ನು ಗಮನಿಸಿಕೊಂಡು ಗೌರವಿಸ್ತಾ ಇದ್ದಾಳಷ್ಟೇನೆ. ಇವಳ ಬಗ್ಗೆ ಆತನಿಗೂ ತುಂಬಾ ಗೌರವ ಇತ್ತು ಅಂತ ಮುಂದೆ ಗೊತ್ತಾಗುತ್ತೆ. ಆಗ ಶ್ರುತಂ ಹಿ ಧರ್ಮಶಾಸ್ತ್ರೇಷು ಪಠ್ಯಮಾನಂ ದ್ವಿಜಾತಿಭಿಃ ತಥಾ ತ್ವಮಪಿ ಕಲ್ಯಾಣಿ ಗದತೋ ಮೇ ವಚಶೃಣು ಅಪ್ರದಾತ ಪಿತಾ ವಾಚ್ಯೋ ವಾಚ್ಯಶ್ಚ ಅನುಪಯನ್ ಪತಿಃ ಮೃತೆ ಭರ್ತರಿ ಪುತ್ರಶ್ಚ ವಾಚ್ಯೋ ಮಾತುರರಕ್ಷಿತ. ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಮದುವೆ ಮಾಡಿಸದೇ ಇದ್ರೆ ತಂದೆಯನ್ನು ಬೈತಾರೆ. ಹಾಗೆ ಅನುಪಯನ್ ಅಂದ್ರೆ ಪಾಲಿಸುವುದು ಅಂತ ಒಂದರ್ಥ. ಅವಳಿಗೆ ವಿದ್ಯಾಬುದ್ಧಿಗಳ ಉಪನಯನಾದ ಸಂಸ್ಕಾರ ಮಾಡುವುದು ಅಂತ ಒಂದರ್ಥ. ಗಂಡನಾದವನೇ ಹೆಂಡತಿಗೆ ವೇದಾಭ್ಯಾಸಾದಿಗಳನ್ನು ಮಾಡಿಸಬೇಕು, ಮಂತ್ರಾದಿಗಳನ್ನು ಉಪದೇಶ ಮಾಡಬೇಕು ಅಂತ ಇದೆ. ಮೃತೆ ಭರ್ತರಿ ಪುತ್ರಶ್ಚ ವಾಚ್ಯೋ ಮಾತುರ ರಕ್ಷಿತ. ಹಾಗೆ ತಂದೆ ಸತ್ತ ಮೇಲೆ ತಾಯಿಯನ್ನ ನೋಡಿಕೊಳ್ಳದೆ ಇದ್ರೆ ಮಕ್ಕಳು ನಿಂದಿತರಾಗುತ್ತಾರೆ ಅಂತ. ಈ ರೀತಿ ಹೆಣ್ಣಿಗೆ ಯಾವ ಕಾಲದಲ್ಲಿಯೂ ಯಾವುದೇ ಗಂಡಸು, ತಂದೆಯಾಗಲಿ ಗಂಡ ಆಗಲಿ ಮಗ ಆಗಲಿ, ಒತ್ತಾಸೆಯಾಗಿ ನಿಲ್ಲಬೇಕು, ಅವಳಿಗೆ ಬೇಕಾದ ಅನುಕೂಲ ಮಾಡಿಕೊಡಬೇಕು ಅಂತ. ಇಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಏನೂ ಬಂದಿಲ್ಲ ನೋಡಿ. ಇದು ಆ ಮನುವಿನ ವಾಕ್ಯದ ವ್ಯಾಖ್ಯಾನ. ಇದಮ್ಮೆ ವಚನಂ ಶ್ರುತ್ವ ಭರ್ತುರ ಅನ್ವೇಷಣೆ ತ್ವರ ದೇವತಾನಾಂ ಯಥಾ ವಾಚ್ಯೋ ನಭವೇಯಂ ತಥಾ ಕುರು. ಹಾಗಾಗಿ ನಾನು ದೇವತೆಗಳ ಬಾಯಿಂದಲೂ ನಿಂದಿತನಾಗಬಾರದು, ಅಂಥ ರೀತಿಯಲ್ಲಿ ನೋಡಿಕೋ, ನೀನೇ ಹುಡುಕಿಕೊಂತ. ಅವಳು ಆಗಲಿಂತ ಸಾಭ್ಯವಾದ್ಯ ಪಿತುಃಪಾದೌ ವ್ರೀಡಿತೇವ ಮನಸ್ವಿನಿ ಪಿತುರ್ವಚನಮಾಜ್ಞಾಯ ನಿರ್ಜಗ ಮಾವಿಚಾರಿತಂ. ಅವಳು ಸ್ವಲ್ಪ ಸಂಕೋಚ ಪಟ್ಟುಕೊಂಡೇ ಹೊರಟಳು ಅಂತ. ಯಾವ ಹೆಣ್ಣು ತನ್ನ ಗಂಡನ ಹುಡುಕೊಂಡು ಹೋಗಬೇಕು ಅಂದ್ರೆ ಸಂಕೋಚವಾಗುತ್ತೆ, ಅದು ಒಂದು ಭೂಷಣ. ಈಗ ಯಾಕೆ ಸಂಕೋಚ ಪಟ್ಟುಕೊಳ್ಬೇಕು, ಯಾತಕ್ಕೆ ನಾಚಿಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಆಯ್ತು, ಇನ್ನೇನಂತ ನೋಡ. ಎಲ್ಲ ಭಾವಗಳಂತೆ ಲಜ್ಜೆಯೂ ಒಂದು ಭಾವ. ಭರತ ನಾಟ್ಯಶಾಸ್ತ್ರದ 33 ಸಂಚಾರಿ ಭಾವಗಳಲ್ಲಿ ಲಜ್ಜಾ ಅನ್ನೋದು ಒಂದು ಭಾವ ಅಂತ ಹೇಳಿದ್ದಾನೆ. ಆ ಭಾವ ಅಭಾವ ಆದಮೇಲೆ ಏನು ಸೊಗಸುಂಟು. ಜೀವನದ ವ್ಯವಹಾರದಲ್ಲಿ ಮುಕ್ತತೆ ಒಂದಷ್ಟು, ಸಂಕೋಚ ಒಂದಷ್ಟು ಎಲ್ಲ ಬೇಕು. ಸಾವಿತ್ರಿಗೆ ಆಗಿತ್ತು. ಸಾಹೈಮಂ ರಥಮಾಸ್ಥಾಯ ಸ್ತವಿರೈ ಸಚಿವೈರ್ವೃತ ತಪೋವನಾನಿ ರಮ್ಯಾಣಿ ರಾಜರ್ಷೀಣಾಂ ಜಗಾಮಚ. ನೋಡಿ, ಅವಳು ಬಂಗಾರದ ರಥದಲ್ಲಿ ಕೂತುಕೊಂಡು ವೃದ್ಧರಾದ ಮಂತ್ರಿಗಳನ್ನು ಜೊತೆಯಲ್ಲಿಟ್ಟುಕೊಂಡು ತಾನು ಪರಿವಾರದ ಜೊತೆಯಲ್ಲಿ ಆಶ್ರಮಗಳಿಗೆ ಸುತ್ತಾಡಕ್ಕೆ ಹೋದಳು ಅಂತ. ರಾಜ್ಯಗಳನ್ನು ಸುತ್ತಾಡಬಹುದಾಗಿತ್ತು, ರಾಜಕುಮಾರರೆಲ್ಲ ಬಂದು ಫ್ಲಾಪ್ ಆದರು. ಹಾಗಾಗಿ ರಾಜರ್ಷಿ ಯಾರಾದರೂ ಇದಾನ ಅಂತ ಹುಡುಕೋದಿಕ್ಕೆ ಹೋದಳು. ಹಾಗೆ ಹೋಗ್ತಾ ಇದ್ದಾಗ ಅಲ್ಲಿ ಒಂದು ಆಶ್ರಮದಲ್ಲಿ ಮದ್ರ ದೇಶದ ಕೇಕೈದ ಪಕ್ಕವೇ ಮದ್ರ ಇರತಕ್ಕಂಥದ್ದು. ಅವೆಲ್ಲ ಈಗಿನ ಅಫ್ಘಾನಿಸ್ತಾನ ಅಲ್ಲಿ ಬರುವಂತಹದ್ದಾಗಿದೆ. ಅಥ ಮದ್ರಾಧಿಪೋ ರಾಜ ನಾರದೇನ ಸಮಾಗತಃ. ಮದ್ರಾಧಿಪ ಅವನಿದ್ದ, ನಾರದರ ಜೊತೆ ಅವನು ಸಂವಾದ ನಡೆಸ್ತಾ ಇರ್ತಾನೆ. ಅಲ್ಲಿಗೆ ಹೋಗಿ ಅವಳು ತುಂಬಾ ಸುಂದರವಾದ ಆಕೃತಿ, ಅದಕ್ಕಿಂತ ಸುಂದರವಾದ ಗುಣಗಳನ್ನು ಉಳ್ಳಂತಹ ಸತ್ಯವಂತನನ್ನ ವರಿಸಿಕೊಂಡು ಬರ್ತಾಳೆ. ನೋಡಿ, ಅವನ ಜೊತೆ ಮಾತಾಡಲಿಲ್ಲ, ಏನೂ ಇಲ್ಲ, ನೋಡಿ ಅಬ್ಸರ್ವ್ ಮಾಡಿ ಮೆಚ್ಚಿಕೊಂಡು ಬರ್ತಾಳೆ. ಈ ಕಡೆಗೆ ಬರುವಷ್ಟೊತ್ತಿಗೆ ತಂದೆ ಅಶ್ವಪತಿ ಕೇಕಯ್ಯ ಅವನು ನಾರದರ ಜೊತೆಯಲ್ಲಿ ಕೂತ್ಕೊಂಡಿರ್ತಾನೆ. ಆಗ ನಾರದ ಕೇಳ್ತಾನೆ, ಕ್ವಗತಾಭೂತ್ ಸುತೇಯಂತೆ ಕುತಶ್ಚೈವಾಗತ ನೃಪ ಕಿಮರ್ಥಂ ಯುವತೀಂ ಭರ್ತ್ರೆ ನಚೈನಾಂ ಸಂಪ್ರಯಿಚ್ಛಸಿ. ನಾನು ನಿನ್ನೆ ತಾನೇ ನಾರದರ ಸ್ವಭಾವ ಹೇಳಿದ್ದೆ, ಅವರು ಮಹಾರಸಜ್ಞರಾದ ಜ್ಞಾನಿಗಳು. ಏನಪ್ಪಾ ಅಶ್ವಪತಿ, ನೀನು ಮಗಳನ್ನು ಯಾರಿಗೂ ಯಾತಕ್ಕೆ ಕೊಟ್ಟು ಇನ್ನೂ ಮದುವೆ ಮಾಡಿಲ್ಲ, ಇವಳು ನೋಡಿದ್ರೆ ಎಲ್ಲೋ ಟೂರ್ ಮಾಡಿ ಬಂದಂಗಿದೆ, ಏನು ಅಂತ ಕೇಳಿದಾಗ, ಕಾರ್ಯೇಣ ಕಲ್ವನೇನೈವ ಪ್ರೇಷಿತಾದ್ಯೇವ ಚಾಗತ ಏತಸ್ಯ ಶೃಣು ದೇವರ್ಷೆ ಭರ್ತಾರಂ ಯೋನಯಾವೃತ. ಅವಳು ಇದೇ ಕೆಲಸಕ್ಕೆ ಹೋಗಿದ್ದು ಮಹರ್ಷಿ, ಕೇಳಿ ಇವತ್ತೇ ಬಂದಳು, ಏನಾಯಿತು ಅಂತ. ಆಗ ಅವಳು ಹೇಳ್ತಾಳೆ, ಈ ದ್ಯುಮತ್ಸೇನ ಅಂತ ಮಹಾರಾಜ ಒಬ್ಬ ಇದ್ದ, ಮದ್ರ ಸಾಲ್ವಗಳ ಅಧೀಶ್ವರನಾಗಿ. ಅವನು ಕಾಲಕ್ರಮೇಣ ಅಂಧನಾದ. ವಿನಷ್ಟ ಚಕ್ಷುಷಸ್ತಸ್ಯ ಬಾಲಪುತ್ರಸ್ಯ ಧೀಮತಃ. ಬಾಲಪುತ್ರ ಅಂದ್ರೆ ಚಿಕ್ಕ ಮಗ ಇದ್ದಾನೆ, ಇವನು ವಯಸ್ಸಾಗಿಬಿಟ್ಟಿದ್ದಾನೆ. ಮುಪ್ಪಿನ ಕಾಲದಲ್ಲಿ ಮಗ ಆಗಿದ್ದು ದ್ಯುಮತ್ಸೇನನಿಗೆ. ಅವನ ದಾಯಾದರು ಇದನ್ನ ಕಂಡು ಇವನಿಗೆ ಕಣ್ಣಿಲ್ಲ, ಮಗನಿಗೆ ವಯಸ್ಸು ಬಂದಿಲ್ಲ ಅಂತ
ಯುದ್ಧ ಮಾಡಿ ಅವನನ್ನು ಯುದ್ಧದಲ್ಲಿ ಪರಾಸ್ತರನ್ನಾಗಿಸಿಬಿಟ್ರು. ಅವನು ತಸ್ಯ ಪುತ್ರ ಪುರೇ ಜಾತಃ ಸಮೃದ್ಧಶ್ಚ ತಪೋವನೆ. ಹಾಗಾಗಿ ಕಾಡಿಗೆ ಓಡಿ ಬಂದ. ಊರಲ್ಲಿ ಹುಟ್ಟಿದವನು ಕಾಡಲ್ಲಿ ಬೆಳೆದ. ಅವನು ಸತ್ಯವಾನ್ ಅನುರೂಪೋಮೆ ಭರ್ತೇತಿ ಮನಸಾವೃತಃ. ಅವನು ಯೋಗ್ಯ. ಜೊತೆಗೆ ಅವನಿಗೆ ತುಂಬ ಚೆನ್ನಾದ ಶಿಲ್ಪ ಕೌಶಲ ಉಂಟು. ಅಂತ ಚೆನ್ನಾಗಿ ಶಿಲ್ಪಗಳನ್ನು ಮಾಡುವುದರಿಂದ ಅವನನ್ನು, ಅದರೊಳಗೂ ಕುದುರೆಯ ಶಿಲ್ಪಗಳನ್ನು ಬಗೆ ಬಗೆಯಾಗಿ ಮಾಡುವ ಕಾರಣ ಅವನಿಗೆ ದೇವತೆಗಳೇ ಚಿತ್ರಾಶ್ವ ಅಂತ ಬೇರೆ ಹೆಸರು ಕೊಟ್ಟಿದ್ದಾರೆ ಅಂತೆಲ್ಲ ಬರುತ್ತೆ. ಆಗ ಅದನ್ನು ಕೇಳಿದ ತಕ್ಷಣ ನಾರದರು ಅಹೋ ಬತ ಮಹತ್ಪಾಪಂ ಸಾವಿತ್ರ್ಯ ನೃಪತೆ ಕೃತಂ ಅಜಾನಂತ್ಯ ಯದನೆಯ ಗುಣವಾನ್ ಸತ್ಯವಾನ್ ಮೃತಃ. ಗುಣವಾನ್ ಆಗಿರುವ ಸತ್ಯವಾನ್ ಇವಳು ಮೆಚ್ಚುಗೆ ಆಗಿಬಿಟ್ಟಿದ್ದಾನೆ ಇವಳಿಗೆ. ಆದರೆ ಇದು ದೊಡ್ಡ ಎಡವಟ್ಟಾಯ್ತಲ್ಲ. ಯಾತಕ್ಕೆ? ಅಪಿದಾನಿಂ ಸತೇಜಸ್ವಿ ಬುದ್ಧಿಮಾನ್ ವಾನ್ ನೃಪಾತ್ಮಜ ಕ್ಷಮಾವಾನ್ ಅಪಿ ವಾಶೂರ ಸತ್ಯವಾನ್ ಪಿತೃವತ್ಸಲ. ತತ್ಕ್ಷಣ ಅಶ್ವಪತಿಗೆ ನೋಡಿ ಚಿಂತೆ ಆಗಿದ್ದು. ಅವನೇನು ಬುದ್ಧಿವಂತ ಅಲ್ವೇ, ತೇಜಸ್ವಿ ಅಲ್ವೇ, ಕ್ಷಮಾವಂತ ಅಲ್ವೇ, ಕೇಪಬಿಲಿಟಿ ಇಲ್ವೇ, ಪಿತೃವತ್ಸಲ ಅಲ್ವೇ, ಏನು ಅಂತ. ಅದಕ್ಕೆ ನಾರದರು ಹೇಳ್ತಾರೆ, ಇಲ್ಲಿ ಅವನಿಗೆ ಕುರೂಪ ಇದೆಯಾ ಅಂತ ಕೇಳಲಿಲ್ಲ, ಮತ್ತೆ ಅವನಿಗೆ ರಾಜ್ಯ ಇಲ್ಲ ಅಂತಲ್ಲ ನೀವು ಹೇಳ್ತಾ ಇರೋದು ಅಂತ ಕೇಳಲಿಲ್ಲ. ಅವೆಲ್ಲ ಆಮೇಲೆ ಬರುವಂತಹ ಗುಣಗಳು, ಅವು ಸೆಕೆಂಡ್ರಿ. ನನಗೆ ಬಹಳ ಇಷ್ಟವಾದ ಒಂದು ಸಂಸ್ಕೃತ ಸುಭಾಷಿತ, ಗುಣಂ ಪೃಚ್ಛಸ್ವ ಮಾ ರೂಪಂ, ಶೀಲಂ ಪೃಚ್ಛಸ್ವ ಮಾ ಕುಲಂ, ಸಿದ್ಧಿಂ ಪೃಚ್ಛಸ್ವ ಮಾ ವಿದ್ಯಾ, ಸುಖಂ ಪೃಚ್ಛಸ್ವ ಮಾಧನಂ ಅಂತ. ಗುಣವನ್ನು ಕೇಳು, ರೂಪವನ್ನು ಕೇಳಬೇಡ. ರೂಪ ವಯಸ್ಸಾದಂತೆ ಕಡಿಮೆ ಆಗುತ್ತೆ. ಅದು ಮಾತ್ರವಲ್ಲ, ಎಂಥ ರೂಪವಾದರೂ ನೋಡ್ತಾ ಇದ್ರೆ ಸಪ್ಪೆ ಆಗಿಬಿಡುತ್ತೆ. ಆ ರೂಪದ ಕಥೆ ತುಂಬಾ ಕ್ಷಣಭಂಗುರವಾದದ್ದು. ರೂಪಮದ ಎಷ್ಟು ಅಲ್ಪ ಅನ್ನೋದಕ್ಕೆ ಕಾಶ್ಮೀರದ ಮಹಾಕವಿ ಕ್ಷೇಮೇಂದ್ರ ಅದ್ಭುತವಾದ ಒಂದು ಕಥೆಯನ್ನು ಹೇಳ್ತಾರೆ. ಒಮ್ಮೆ ದೇವಲೋಕದಲ್ಲಿ ಚರ್ಚೆ ಬಂತಂತೆ, ಯಾರು ತುಂಬಾ ಸುಂದರ ಪುರುಷರು ಅಂತ. ಆಗ ದೇವತೆಗಳೆಲ್ಲ ಸ್ಮರ, ಜಯಂತ, ವಸಂತ, ನಳಕೂಬರ, ಮಣಿಗ್ರೀವ ಅಂತೆಲ್ಲ ಇದೆಯಲ್ಲ, ಮನ್ಮಥ, ವಸಂತ, ಚಂದ್ರ ಅಂತೆಲ್ಲ ಇಲ್ಲ ಇಲ್ಲ ಅಂತ ಎಲ್ಲರೂ ಕಡೆಗೆ ಅಶ್ವಿನಿ ದೇವತೆಗಳೇ ಅತ್ಯಂತ ಸುಂದರರು ಅಂತ ವೋಟ್ ಮಾಡಿದ್ರಂತೆ. ಕಾರಣ ಏನಂದ್ರೆ, ಪರಸ್ಪರ ಹೋಲಿಕೆ ಮಾಡಿಕೊಂಡು ನೋಡಿದ್ರೆ ಇವರು ಒಬ್ಬರಿದ್ದಂತೆ ಇನ್ನೊಬ್ಬರಿಲ್ಲ, ಬೇರೆ ಬೇರೆಯವರು. ಆದರೆ ಇವರಿಬ್ರು ಐಡೆಂಟಿಕಲ್ ಆಗಿದ್ದಾರೆ. ಆ ಐಡೆಂಟಿಕಲ್ ಟ್ವಿನ್ಸ್ ಅಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆಗೋದುಂಟು, ಇವರಲ್ಲಿ ಯಾವುದೂ ಇಲ್ಲ. ನಿತ್ಯ ಯೌವನದಿಂದ ಇದ್ದಾರೆ. ಜೊತೆಗೆ ಅವರು ದೇವವೈದ್ಯರಾಗಿರುವ ಕಾರಣ ಅವರಿಗೆ ಆ ನಿತ್ಯ ಯೌವನವನ್ನು ಉಳಿಸಿಕೊಳ್ಳುವ ಯುಕ್ತಿ ಕೂಡ ಗೊತ್ತಿದೆ. ಹಾಗಾಗಿ ಇವರೇ ಅಂತ. ಆಗ ಅಶ್ವಿನಿ ದೇವತೆಗಳು ಹೌದೇನೋ ಅಂತ ಅಂದುಕೊಂಡ್ರಂತೆ. ಆಗ ನಾರದ ಬಂದು, ಅಶ್ವಿನಿ ದೇವತೆಗಳೆಲ್ಲ ಸುಂದರರು, ಭೂಲೋಕದಲ್ಲಿರುವ ಪುರೂರವ ಅಂತ. ಆಗ ಅಶ್ವಿನಿ ದೇವತೆಗಳು ಹೌದೇ, ಹಾಗಿದ್ರೆ ಒಮ್ಮೆ ಹೋಗಿ ನೋಡಬೇಕು ಅಂತ. ಅವರ ದೊಡ್ಡತನ ನೋಡಿ ಮಾತ್ಸರ್ಯ ಬರಲಿಲ್ಲ. ಹೇಗಿದಾನೋ ನೋಡೋಣ ಪುರೂರವ ಅಂತ. ಪುರೂರವನ ಅರಮನೆಗೆ ನೇರವಾಗಿ ಹೋಗ್ತಾರೆ. ಪುರೂರವನ ಅರಮನೆಗೆ ಅಂದ್ರೆ ದೇವತೆಗಳು ಬಂದು ಉಳಿಯುವ ಗೆಸ್ಟ್ ಹೌಸ್ ಅಗ್ನಿಗ್ರಹ. ಅಗ್ನಿಗ್ರಹಕ್ಕೆ ಬರ್ತಾರೆ. ಅಗ್ನಿಗ್ರಹದಲ್ಲಿ ಸಕಲ ದೇವತೆಗಳು ಸಾಕ್ಷಾತ್ಕರಿಸ್ತಾರೆ. ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಅಗ್ನಿಗ್ರಹ ಮಾಡ್ತಾರೆ. ಆ ಈಶಾನ್ಯ ಮೂಲೆಯಲ್ಲಿ, ಆಗ್ನೇಯ ಮೂಲೆಯಲ್ಲಿ ಗೃಹ್ಯಾಗ್ನಿಯನ್ನು ಇಡ್ತಾರೆ. ಮಧ್ಯದಲ್ಲಿ ತ್ರೇತಾಗ್ನಿಗಳನ್ನು ಇಡ್ತಾರೆ. ಉತ್ತರ ದಿಕ್ಕಿನಲ್ಲಿ ಸಭ್ಯ ಮತ್ತು ಅವಸಥ್ಯಗಳನ್ನು ಕೂಡ ಇಡಬಹುದು. ಆ ರೀತಿಯಾಗಿ ಉಂಟು. ಅಲ್ಲಿಗೆ ಬಂದು ಸಾಕ್ಷಾತ್ಕರಿಸ್ತಾರೆ. ಆಗ ಅವನು ಅಗ್ನಿಗ್ರಹದಲ್ಲಿ ಇರೋದಿಲ್ಲ. ಅವನು ಸ್ನಾನಕ್ಕೆ ಸಿದ್ಧನಾಗ್ತಾ ಇರ್ತಾನೆ. ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡಿರ್ತಾನೆ. ನಿಮಗೆ ಗೊತ್ತು, ಎಂಥ ಸುಂದರ ಪುರುಷರು ಕೂಡ, ಎಂಥ ಸುಂದರವಾಗಿರೋರು ಸ್ನಾನಕ್ಕೆ ಸಿದ್ಧವಾಗಿ ಎಣ್ಣೆ ಹಚ್ಚಿಕೊಂಡಿದ್ದಾಗ ಜಿಡ್ಡು ಜಿಡ್ಡಾಗಿ ಕಾಣಿಸ್ತಾರೆ. ಅಂತ ಚೆಲುವು ಇರೋದಿಲ್ಲ. ಮುಖ ಜಿಡ್ಡಾಗ್ಬಿಟ್ರೆ ಹೇಗೆ ಚೆನ್ನಾಗಿರುತ್ತೆ. ಅಶ್ವಿನಿ ದೇವತೆಗಳು ಆದರೂ ನೋಡಿ ಬೆಕ್ಕಸ ಬೆರಗಾಗ್ಬಿಟ್ರು. ಎಂಥ ಸೌಂದರ್ಯ, ಎಂಥ ಸೌಂದರ್ಯ, ಇವನು ಅದ್ಭುತವಾಗಿದ್ದಾನೆ ಅಂತ. ಪುರೂರವ ಹೇಳ್ತಾನೆ, ನೀವು ದೇವತೆಗಳು ಬಂದ ಕಾರಣ ಏನು ಗೊತ್ತಾಗಲಿಲ್ಲ ಅಂತ. ಏನಿಲ್ಲ, ನಿನ್ನನ್ನು ನೋಡಬೇಕು ಅಂತಷ್ಟೇ ಬಂದ್ವಿ ಅಂತ. ಹಾಗಿದ್ರೆ ನೀವು ಉಳಿರಿ ಸ್ವಲ್ಪ, ನಿಮಗೆ ಪೂಜೆ ಮಾಡಬೇಕು. ನಾನು ಸ್ನಾನ ಮಾಡಿಲ್ವಾದ್ರಿಂದ ನಿಮಗೆ ಸತ್ಕಾರ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಕ್ಷಣ ವಿಶ್ರಮಿಸಿ, ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತ. ಆಯಿತು ಅಂತ ಅಗ್ನಿಗ್ರಹದಲ್ಲಿ ದರ್ಭಾಸನಗಳು ಸಿದ್ಧವಾಗುತ್ತೆ. ಈತ ಸ್ನಾನಕ್ಕೆ ಹೋಗಿ ರಾಜಭೋಗದ ಸ್ನಾನ ಮಾಡಿಕೊಂಡು ಆಮೇಲಿಂದ ಅಲಂಕಾರವನ್ನು ಮಾಡಿಕೊಂಡು ಬರ್ತಾನೆ. ಈಗ ನೋಡಿ ಎಂಥ ಚೆನ್ನಾಗಿರಬಹುದು. ಅವನು ಬಂದು ಅಗ್ನಿಗ್ರಹದಲ್ಲಿ ಹೊರಗೆ ಮಧುಪ್ರಕಾದಿಗಳಂತೆ ತೆಗೆದುಕೊಂಡು ಬರುವಷ್ಟೊತ್ತಿಗೆ ಅಶ್ವಿನಿ ದೇವತೆಗಳ ಮುಖ ಸ್ವಲ್ಪ ಸಪ್ಪೆ ಆಗುತ್ತೆ. ಅವನು ಕೇಳ್ತಾನೆ, ಯಾತಕ್ಕೆ ಸ್ವಲ್ಪ ಸಪ್ಪಗಾದ್ರೆ? ಮೊದಲು ನನ್ನ ಮುಖ ನೋಡಿದ ತಕ್ಷಣ ತುಂಬಾ ಪ್ರಫುಲ್ಲಿತರಾಗಿ ಆಶ್ಚರ್ಯಚಕಿತರಾಗಿ ಈಗ ಸ್ವಲ್ಪ ಸಪ್ಪಗಾದ್ರಲ್ಲ ಅಂತ. ಹೇಳಲೇಬೇಕಾ ರಾಜ? ಹೌದು, ಹೇಳಿ, ಪರವಾಗಿಲ್ಲ ಅಂತ. ನೋಡು, ನೀನು ಎಣ್ಣೆ ಹಚ್ಚಿಕೊಂಡಿದ್ದಾಗ ಇದ್ದಷ್ಟು ಚೆನ್ನಾಗಿ ಈಗ ಇಲ್ಲ.
ಅದಕ್ಕೆ ಕಾರಣ ಏನಂತಂದ್ರೆ, ಎರಡನೇ ಬಾರಿ ನೋಡಿರೋದು ಒಂದಿರಬಹುದು, ಜೊತೆಗೆ ನಾವು ದೇವಯೋನಿಗಳು ನಮಗೆ ಕಾಲವನ್ನ ಬಹಳ ವಿಸ್ತಾರವಾಗಿ ಬಹಳ ಹ್ರಸ್ವವಾಗಿ ಕೂಡ ಎಣಿಕೆ ಹಾಕೋದಿಕ್ಕೆ ಬರುತ್ತೆ. ಕಾಲವನ್ನ ಕಲ್ಪಗಳ ಲೆಕ್ಕದಲ್ಲಿ ಕೂಡ ನೋಡಬಲ್ಲೆವು. ಹಾಗೆ ತ್ರುಟಿ, ಕ್ಷಣ, ಲವ, ಕಾಷ್ಠ ಆ ಥರ ಮೈಕ್ರೋ ಸೆಕೆಂಡ್, ನ್ಯಾನೋ ಸೆಕೆಂಡ್ಗಳ ರೂಪದಲ್ಲಿ ನೋಡಬಹುದು. ಎಣ್ಣೆ ಹಚ್ಚಿಕೊಂಡಿದ್ದಾಗಿಂತ ಈಗ ಒಂದು 15-20 ನಿಮಿಷ ಗ್ಯಾಪ್ ಆಯ್ತಲ್ಲ ಸ್ನಾನ ಅಲಂಕಾರಕ್ಕೆ, ಅಷ್ಟರೊಳಗೆ ನಿನಗೆ ಅಷ್ಟು ಭಾಗ ಮುಪ್ಪು ಆವರಿಸಿದೆ ನಿನ್ನ ಮುಖದಲ್ಲಿ ಅಂತ. ಅದರಿಂದ ಸೌಂದರ್ಯದ ಮದ ಯಾರಿಗೂ ಬೇಡ, ನೀನು ಇದರ ಬಗ್ಗೆ ಎಚ್ಚರ ಇಟ್ಟುಕೊಳ್ಳಪ್ಪ, ಒಳ್ಳೇದಾಗಲಿ ಅಂತ ಹೇಳ್ಬೋದ್ರಂತೆ. ಹೀಗೆ ಸೌಂದರ್ಯ. ಅದಕ್ಕಾಗಿ ಗುಣಂ ಪೃಚ್ಛಸ್ವ ಮಾ ರೂಪಂ, ಶೀಲಂ ಪೃಚ್ಛಸ್ವ, ಕಾಂಡಕ್ಟ್, ಕ್ಯಾರೆಕ್ಟರ್ನ ಕೇಳು, ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೇಳಬೇಡ. ಅಲ್ಲಿ ಮೃಚ್ಛಕಟಿಕದಲ್ಲಿ ಬರುತ್ತಲ್ಲ, ಕುಲದಿಂದ ಏನು ಪ್ರಯೋಜನ, ಸ್ಫೀತಾಭವಂತಿ ಕಂಟಕಾಹ ಸುಕ್ಷೇತ್ರೇ ವರ್ಧಿತ. ಒಳ್ಳೆ ಭೂಮಿಯಲ್ಲಿ ಮುಳ್ಳಿನ ಗಿಡಗಳು ಸೊಂಪಾಗಿ ಬೆಳೆಯುತ್ತವೆ, ಒಳ್ಳೆ ಫ್ಯಾಮಿಲಿಯಲ್ಲಿ ಕೆಟ್ಟವರು ಬೆಳೆಯಬಹುದು. ಹಾಗಾಗಿ ಅದು ಅಲ್ಲ ಮುಖ್ಯ ಅಂತ. ಹಾಗೆಯೇ ವಿದ್ಯೆಗಿಂತಲೂ ಸಿದ್ಧಿ ಮುಖ್ಯ. ಏನು ಅಚೀವ್ ಮಾಡಿದ್ದಾರೆ ಅನ್ನೋದು ಮುಖ್ಯ, ಏನು ಓದಿದ್ದಾರೆ ಅಂತಲ್ಲ. ಹೆಸರು ಪಕ್ಕದಲ್ಲಿ 3 ಮೊಳದುದ್ದ ಡಿಗ್ರಿಗಳನ್ನು ಹಾಕ್ಕೊಂಡಿರ್ತಾರೆ, ಅವರಿಗೆ ಅದರೊಳಗೆ ಏನನ್ನು ಹೇಳೋದಿಕ್ಕೂ ಬರೋದಿಲ್ಲ. ಈಗಷ್ಟೇ ರಾಮಸ್ವಾಮಿಯವರ ಜೊತೆಗೆ ಮಾತಾಡ್ತಾ ಇದ್ದಾಗ ಬಂತು, ಪ್ರಯೋಗ ಪರಿಣತಿ ಇಲ್ಲದೆ ಎಷ್ಟೋ ವಿದ್ಯೆಗಳನ್ನ ನಾವು ಹೊಂದಿದ್ದೀವಿ ಅಂತ ಅಂದುಕೊಂಡ್ರೆ ಏನು ಪ್ರಯೋಜನವಾಗೋದಿಲ್ಲ ಅಂತ. ನಮಗೆ ಅದರೊಳಗೆ ಕ್ರಿಯಾತ್ಮಕತೆ ಬೇಕು. ನಾನು 12 ವರ್ಷ ಅಲಂಕಾರ ಶಾಸ್ತ್ರ ಓದಿದ್ದೀನಿ ಅಂತ ಹೇಳೋದು, ಒಂದು ಸಾಮಾನ್ಯ ಅನುಷ್ಟು ಪದ್ಯವನ್ನು ಬರೆಯೋಕೆ ಬರಲಿಲ್ಲ ಅಂತಂದ್ರೆ ಏನು ಪ್ರಯೋಜನವಾಯಿತು? ಓದಿದ್ದೇ ಅಲ್ಲ. ಒಂದು ಯಾರಿಗಾದರೂ ಕಾನೂನಿನ ಸಣ್ಣ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಹೇಳೋಕ್ಕಾಗಲಿಲ್ಲ ಅಂತಂದ್ರೆ ವಿಡಂಬನ ಅಷ್ಟೇ. ಅದೇ ತರಹ ಎಜುಕೇಷನ್ ಕ್ವಾಲಿಫಿಕೇಷನ್ಗಿಂತ ಅಚೀವ್ಮೆಂಟ್ ಏನು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಏನು ಮಾಡಿದ್ದಾರೆ ಅದರಿಂದ ಅಂತ. ಜೊತೆಗೆ ಎಷ್ಟು ಸಂಪಾದನೆ ಅನ್ನೋದಕ್ಕಿಂತ ಎಷ್ಟು ಸುಖವಾಗಿದ್ದಾರೆ ಅನ್ನೋದು ಮುಖ್ಯ. ತುಂಬಾ ಜನಕ್ಕೆ ಸಂಪಾದನೆಯೇ ಸುಖವಾಗಿಬಿಟ್ಟಿರುತ್ತೆ, ದುರ್ದೈವ ಅವರಿಗೆ. ಆದರೆ ಸಂಪಾದಿಸುವುದು ಸುಖಕ್ಕೆ ಅಂತಾದರೆ ಸುಖವಿಲ್ಲದ ಸಂಪಾದನೆ ಯಾವ ರೀತಿಯಿಂದಲೂ ಪ್ರಯೋಜನಕ್ಕಿಲ್ಲ. ಅದು ಕೇಕೆಯ ಮಹಾರಾಜನಿಗೆ, ಅಶ್ವಪತಿಗೆ ಗೊತ್ತು. ಆತ ಹೇಳ್ತಾನೆ, ಅವನು ಶೂರ ಅಲ್ಲವೇ, ಸತ್ಯವಾದಿ ಅಲ್ಲವೇ ಅಂತ. ಇಲ್ಲ, ಅದೆಲ್ಲ ಹಾಗಲ್ಲ. ವಿವಸ್ವಾನಿವ ತೇಜಸ್ವಿ ಬೃಹಸ್ಪತಿ ಸಮೋ ಮತೌ ಮಹೇಂದ್ರವ ವೀರಶ್ಚ ವಸುಧೇವ ಸಮನ್ವಿತ. ಭೂಮಿಯಂತೆ ಕ್ಷಮೆ ಇದ್ದವನು, ಸೂರ್ಯನಂತೆ ತೇಜಸ್ವಿ, ಬೃಹಸ್ಪತಿಯಂತೆ ಬುದ್ಧಿ, ಇಂದ್ರನಂತೆ ಪರಾಕ್ರಮಿ ಅಂತ. ಹಾಗಿದ್ದರೆ ಇನ್ನೇನು ಅಂತ ಕೇಳ್ತಾನೆ. ಹಾಗೆ ಹೇಳ್ತಾರೆ, ಸಾಂಕೃತೇ ರಂತಿದೇವಸ್ಯ ಸ್ವಶಕ್ತಿಯ ದಾನತಃ ಸಮಃ. ರಂತಿದೇವನ ಹಾಗೆ ದಾನಿ, ಬ್ರಹ್ಮಣ್ಯ ಸತ್ಯವಾದಿ ಚ ಶಿಬಿರ ಔಶೀನರೋ ಯಥ. ಔಶೀನರ ಶಿಬಿ ಹೇಗೆ ಸತ್ಯವಾದಿಯೋ, ಸತ್ಯಕ್ಕೋಸ್ಕರವಾಗಿ ಒಂದು ಪಕ್ಷಿ ಬಂದು ಕೇಳಿದಾಗ ಅಗ್ನಿಯೇ ಬಂದಿರ್ತಾನೆ, ಒಂದು ಕಪೋತ ರೂಪದಿಂದ, ಪಾರಿವಾಳದ ರೂಪದಿಂದ, ಇಂದ್ರನೇ ಗಿಡಗನ ರೂಪದಿಂದ ಬಂದಿದ್ದಾಗ ಮೈಯ ಮಾಂಸವನ್ನೇ ಕುಯ್ದು ಕೊಟ್ಟ ಹಾಗೆ ಆ ಶಿಬಿಯಂತೆ ಇವನು ಸತ್ಯವಾದಿ. ಈ ಥರ ಎಲ್ಲ ಉಂಟು. ಹಾಗಿದ್ದರೂ ಕೂಡ ಯಾಕೆ ಅಂತ ಹೇಳ್ತಿದ್ದೀರಾ? ಉಪಯತೋ ಸರ್ವೈಸ್ತಂ ಭಗವನ್ ಪ್ರಬ್ರವೀಷಿಮೆ ದೋಷಾನಪ್ಯಸ್ಯ ಮೇ ಬ್ರೂಹಿ ಯದಿ ಸಂತಿಹ ಕೇಚನ. ಅದಕ್ಕೆ ಒಂದೇ ಒಂದು ದೋಷ, ಇನ್ನು 1 ಸಂವತ್ಸರೇಣ ಕ್ಷೀಣಾಯು ದೇಹನ್ಯಾಸಂ ಕರಿಷ್ಯತಿ. ಆ ಮಾತೇ ತುಂಬಾ ಚೆನ್ನಾಗಿದೆ. ಸಂವತ್ಸರೇಣ ಕ್ಷೀಣಾಯು, 1 ವರ್ಷದಿಂದ ಅವನ ಆಯುಷ್ಯ ಅಷ್ಟೆ. ದೇಹನ್ಯಾಸಂ ಕರಿಷ್ಯತಿ, ಮಣ್ಣಿಗೆ ಮೈಯನ್ನ ಮುಡಿಪಾಗಿ ಇಟ್ಟುಬಿಡ್ತಾನೆ ಅಂತ. ತಕ್ಷಣವೇ ಅಪ್ಪನಿಗೆ ಚಿಂತೆ, ಇಹಿ ಸಾವಿತ್ರಿ ಗಚ್ಚಸ್ವ ಅನ್ಯಂ ವರಂ ಶೋಭನೆ. ಅಮ್ಮ ಬಾ ಸಾವಿತ್ರಿ, ಬೇರೆ ವರನ್ ಹುಡುಕಮ್ಮ. ಆ ವ್ಯಾಸರ ವಾಕ್ಯನ ರೀತಿ, ಏಹಿ ಸಾವಿತ್ರಿ ಗಚ್ಚಸ್ವ, ಬಾ ಸಾವಿತ್ರಿ ಹೋಗು, ಅನ್ಯಂ ವರಂ ಅನ್ಯಂ ವರಯ ಶೋಭನೆ. ತಸ್ಯ ದೋಷೋ ಮಹಾನೇಕೋ ಗುಣಾನಾಕ್ರಮ್ಯ ಚ ಸ್ಥಿತ. ಎಲ್ಲ ಗುಣಗಳನ್ನು ನುಂಗಿ ಕೂತ್ಕೊಳ್ತು 1000 ಚಿತ್ತಾರನ ಒಂದು ಮಸಿ ನುಂಗದಂತೆ ಅಂತಂದಾಗ ಅವಳು ಹೇಳ್ತಾಳೆ, ಸಕೃದಂಶೋ ನಿಪತತಿ ಸಕೃತ್ ಕನ್ಯಾ ಪ್ರದೀಯತೆ ಸಕೃದಾಹ ದದಾನೀತಿ ತ್ರೀಣ್ಯೇತಾನಿ ಸಕೃತ್ ಸಕೃತ್. ಒಮ್ಮೆ ಆಗುವಂಥದ್ದು ಎಲ್ಲ ಕೂಡ, ಒಮ್ಮೆ ಮಾತು ಕೊಡೋದು, ಒಮ್ಮೆ ಮನಸ್ಸು ಸೋಲೋದು, ಒಮ್ಮೆ ದಾನ ಕೊಡೋದು, ಒಮ್ಮೆ ಅಭಯ ಕೊಡೋದು, ಎಲ್ಲವೂ ಒಮ್ಮೆ, 2 ಬಾರಿ ಅಲ್ಲ. ರಾಮೋ ದ್ವಿರ್ನಾಭಿಭಾಷತೆ ಅಂತ ಮಾತಿದೆಯಲ್ಲ, ಅದೇ ರೀತಿಯಾಗಿ ಇವಳು ಹೇಳಿಬಿಡ್ತಾಳೆ, ದೀರ್ಘಾಯುರ್ ಅಥವಾಲ್ಪಾಯು ಸಗುಣೋ ನಿರ್ಗುಣೋಪಿವ ಸಕೃದ್ವೃತೋ ಮಯ ಭರ್ತ ನದ್ವಿತೀಯಂ ಋಣೋಮ್ಯಹಂ. ಅವನು ದೀರ್ಘಾಯುವೋ ಅಲ್ಪಾಯುವೋ, ಕುರೂಪಿಯೋ ಸುರೂಪಿಯೋ, ಸುಗುಣಿಯೋ ದುರ್ಗುಣಿಯೋ, ಆದರೆ ಒಂದು
ನಾನು ಮೆಚ್ಚಿದೆ, ಒಪ್ಪಿದೆ ಅಂದ ಮೇಲೆ ಆಯಿತು. ಎಂಥ ಡಿಸಿಷನ್! ಈ ಕಾಲದಲ್ಲಿ ಅಡಮೆಂಟ್ ಆಗಿರೋರಿಗೆ ಇಂಥ ಡಿಸಿಷನ್ ಇರುತ್ತೆ. ಆದರೆ ಅಡಮೆಂಟ್ ಆಗಿರೋರು ಅಚೀವ್ ಮಾಡಲಾರರು. ಇವಳು ನೋಡಿ, ಗಂಡನ್ನೇ ಸಾವಿಂದ ಬದುಕಿಸಿಕೊಂಡ್ಲು ಅಂತಂದ್ರೆ ಅದು ಎಂಥ ದೊಡ್ಡ ಡಿಟರ್ಮಿನೇಷನ್. ಮನಸಾ ನಿಶ್ಚಯಂ ಕೃತ್ವ ತಥೋ ವಾಚಾಭಿಧೀಯತೆ ಕ್ರಿಯತೆ ಕರ್ಮಣ ಪಶ್ಚಾತ್ ಪ್ರಮಾಣಂ ಮೇ ಮನಸ್ತತಃ. ಈ ಮನಃಶುದ್ಧಿ ಇದೆಯಲ್ಲ, ಅದರ ಬಗ್ಗೆ ಅವಳು ಹೇಳ್ತಾಳೆ. ಮನಸ್ಸಿನಿಂದ ಮೊದಲು ನಿಶ್ಚಯ, ಆಮೇಲೆ ಅದು ವಾಗ್ರೂಪಿನಿಂದ ಬರುತ್ತೆ, ಆಮೇಲೆ ಅದನ್ನೇ ಕ್ರಿಯಾರೂಪದಿಂದ ಎಕ್ಸಿಕ್ಯೂಟ್ ಮಾಡ್ತೀವಿ. ಹಾಗಾಗಿ ಮನಸ್ಸಿಗೆ ಬಂದ ಮೇಲೆ ಆಯಿತು. ಅದರಿಂದಲೇ ಮನಸ್ವಿನಿ ಅಂತ ಕರೀತಾರೆ ಸಾವಿತ್ರಿ ಅಂಥವ್ರನ್ನ. ಮನಸ್ಸಿನಿಂದ ನಿಶ್ಚಿತರಾದಂಥವರು. ಈ ಮನಸ್ಸಿನ ರೀತಿಯಲ್ಲಿ ಎಲ್ಲ ಪ್ರವರ್ತಿತವಾಗಬೇಕು. ಹಾಗಾಗಿಯೇ ಸಂಕಲ್ಪ ಮನಸ್ಸಿಗೆ ಸೇರಿದ್ದು. ಅದರಿಂದಲೇ ಕೆಲವ್ರನ್ನ ಕೃತಸಂಕಲ್ಪರು ಸಿದ್ಧ ಸಂಕಲ್ಪರು ಅಂತೆಲ್ಲ ಹೇಳುವುದು. ಅಂದರೆ ಅವರು ಮನಸ್ಸು ಮಾಡಿದ್ದು ಆಗುತ್ತೆ ಅಂತ. ಒಮ್ಮೆ ರಾಣಾ ಪ್ರತಾಪ್ ಸಿಂಹನಿಗೆ ಯಾರೋ ಹೇಳಿದ್ರಂತೆ, ನೀವು ಯುದ್ಧ ಮಾಡಬೇಡಿ, ಯುದ್ಧ ಭೂಮಿಯಲ್ಲಿ ನಿಮಗೆ ಸಾವಾಗಬಹುದು ಅಂತ. ಯಾತಕ್ಕೆ ಅಂತಂದರೆ ಹೀಗೆ ನಿಮ್ಮ ಗ್ರಹಗತಿ ಕ್ರೂರವಾಗಿದೆ ಅಂತ. ಇಲ್ಲ, ನನ್ನ ಮನಸ್ಸಂಕಲ್ಪ ತುಂಬ ಗಟ್ಟಿಯಾಗಿದೆ, ನನ್ನ ಮನಸ್ಸಂಕಲ್ಪವೇ ಜಾತಕವನ್ನು ಬರೆಯುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ. ಜ್ಯೋತಿಷಾಸ್ತ್ರದಲ್ಲಿ ಒಂದು ಅಲಿಖಿತ ನಿಯಮ ಉಂಟು, ನಮ್ಮ ಜಯರಾಮಾಚಾರ್ಯ ಹೇಳಬೇಕು. ಈ ವಿವಾಹವನ್ನು ನೋಡುವಾಗ 32 ಗುಣಗಳನ್ನೆಲ್ಲ ನೋಡ್ತಾರಲ್ಲ, ಗಣಕೂಟ ಯೋನಿಕೂಟ ಅಂತೆಲ್ಲ ನೋಡುವಾಗ ಈ ಮನಸ್ಸಿನ ಒಂದು ಗಟ್ಟಿತನ ಎಂಥದ್ದಿದೆ, ಮನಃಕೂಟ ಅಂತ ಒಂದು ನೋಡ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದೀನಿ. ಅದು ಉಂಟೋ ಇಲ್ಲವೋ ಗೊತ್ತಿಲ್ಲ. ಆ ಮನಸ್ಸಿನ ದಾರ್ಢ್ಯ ಬಹಳ ಮುಖ್ಯ ಅಂತ. ಆ ಮನಸ್ಸಿನ ದಾರ್ಢ್ಯದಿಂದ ಒಳ್ಳೆಯದಾಗುತ್ತೆ ಅಂತ, ಆ ರೀತಿಯಲ್ಲಾಗುತ್ತೆ. ಇವಳು ಹಾಗೆ ಮಾಡಿಕೊಂಡಿದ್ದಾಳೆ. ಇಲ್ಲದೇ ಇದ್ರೆ ದೇವರ್ಷಿ ನಾರದರೆ ಅವನಿಗೆ 1 ವರ್ಷಕ್ಕೆ ಆಯುಷ್ಯ ಇದೆ ಅಂತಂದರೆ ಈ ಧೀನಿಶ್ಚಯ ಅವಳಿಗಿದ್ದದ್ದು. ಸ್ಥಿರ ಬುದ್ಧಿರ್ ನರಶ್ರೇಷ್ಠ ಸಾವಿತ್ರ್ಯ ದುಹಿತುಸ್ತವ ನೈಷಾ ವಾರಯಿತು ಶಕ್ಯ ಧರ್ಮಾದಸ್ಮಾತ್ ಕಥಂಚನ. ನಾರದರು ಹೇಳ್ತಾರೆ, ನರಶ್ರೇಷ್ಠ ಅಶ್ವಪತಿ, ನಿನ್ನ ಮಗಳ ನಿಶ್ಚಯ ತುಂಬ ದೊಡ್ಡದು, ಅವಳನ್ನು ತಡೆಯೋದಿಕ್ಕೆ ಆಗೋಲ್ಲ. ಮತ್ತೆ ಅವಳು ಧರ್ಮದಲ್ಲಿ ನಿಂತಿದ್ದಾಳೆ. ಧರ್ಮಾತ್ ವಾರಯಿತು ನ ಶಕ್ಯ ಅಲ್ಲ, ಧರ್ಮದಿಂದ ತಡೆ ಹಿಡಿಯೋಕ್ಕಾಗುವುದೇ ಇಲ್ಲ ಅಂತ. ಇದು ತುಂಬಾ ಮುಖ್ಯ. ಎಷ್ಟೋ ಜನ ಕಾಮ ಸಂಕಲ್ಪದಿಂದ ಹೋಗ್ತಾರೆ, ಇವಳು ಧರ್ಮ ಸಂಕಲ್ಪದಿಂದ ಹೋಗಿದ್ದಾಳೆ. ಅವಿಚಾಲ್ಯಂ ತದುಕ್ತಂ ಯತ್ ತಥ್ಯಂ ಭಗವತಾ ವಚಃ ಕರಿಷ್ಯಾಂ ಯತದೇವಂಚ ಗುರುರ್ಹಿ ಭಗವಾನ್ ಮಮ. ತಂದೆಯೂ ಅಷ್ಟೇ, ನಿಮ್ಮಂತ ದೊಡ್ಡವರೇ ಹೇಳಿದ ಮೇಲೆ ನಂದಿನ್ನೇನು, ಪರ್ಸಿಯೇಡ್ ಮಾಡೋಲ್ಲ, ನಾನು ಬೇಡ ಅಂತ ಅನ್ನೋದಿಲ್ಲ, ಹಂಗರ್ ಸ್ಟ್ರೈಕ್ ಮಾಡೋದಿಲ್ಲ, ಹಠಮಾರಿತನ ಮಾಡೋದಿಲ್ಲ. ಈ ನಮ್ಮ ಮೆಲೋಡ್ರಾಮಾಗಳು ನಡೀತಲ್ಲ ಸಿನಿಮಾದಲ್ಲಿ, ಮಗಳೇ ನಾನು ಸತ್ತೋಗ್ಬಿಡ್ತೀನಿ, ನೀನು ಅವನನ್ನು ಮದುವೆ ಆಗಬೇಡ, ಹೀಗೆ ಅಂತೆಲ್ಲ ಈ ಎಮೋಷನಲ್ ಬ್ಲ್ಯಾಕ್ ಮೇಲಿಂಗ್ ಯಾವುದೂ ಮಾಡಲಿಲ್ಲ. ಒಂದು ಪ್ರಾಚೀನ ಭಾರತೀಯ ಜೀವನದ ಕೌಟುಂಬಿಕ ಸಾಮರಸ್ಯಕ್ಕೆ, ಧೀಶಾಲೀನತೆಗೆ ಇದು ಒಂದು ಒಳ್ಳೆಯ ನಿದರ್ಶನ. ನಾನ್ಯಸ್ಮಿನ್ ಪುರುಷೇ ಸಂತಿ ಯೇ ಸತ್ಯವತಿ ವೈ ಗುಣಾ ಪ್ರಧಾನಮೇವ ತಸ್ಮಾನ್ ಮೇ ರೋಚತೆ ದುಹಿತುಸ್ತವ ಅಂತ ನಾರದರು ಹೇಳಿಬಿಟ್ಟು, ಇನ್ಯಾರೂ ಇಂಥ ಒಳ್ಳೆ ವರ ಇಲ್ಲಪ್ಪ, ಹೋಗಲಿ ಅಂತ. ಆಮೇಲೆ ಅವಿಘ್ನಮಸ್ತು ಸಾವಿತ್ರ್ಯ ಪ್ರಧಾನೇ ದುಹಿತುಸ್ತವ ಸಾಧಯಿಷ್ಯಾಮ್ಯಹಂ ತಾವತ್ ಸರ್ವೇಶಾಂ ಭದ್ರಮಸ್ತು ಅಂತ ಹೇಳಿ ನಾರದರು ಹೊರಟೋಗ್ತಾರೆ. ಇತ್ತ ಕಡೆ ಸತ್ಯವಂತನ ಹತ್ತಿರ, ತಂದೆ ತಾಯಿಗಳ ಹತ್ತಿರಕ್ಕೆ ಸಾವಿತ್ರಿ, ಅವಳ ತಂದೆ ತಾಯಿ ಮೂವರು ಹೋಗ್ತಾರೆ. ಆಗ ನೋಡಿ, ಭೃಸ್ಯಾಂ ಸಮಾಸೀನಂ ಚಕ್ಷುರ್ಹೀನಂ ನೃಪಂ ತದಾ ದದೃಶು. ಭೃಸಿ ಅಂದರೆ ಚಾಪೆ, ಚಾಪೆ ಮೇಲೆ ಕೂತ್ಕೊಂಡು ಕಂಡಿಲ್ಲದೆ ಇರತಕ್ಕಂಥ ರಾಜನ್ನ, ಆ ರಾಜರ್ಷಿ ದ್ಯುಮತ್ಸೇನನ್ನ ಇವರು ನೋಡ್ತಾರೆ. ನೋಡಿ ಅವನಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಿ ಹೇಳ್ತಾರೆ, ಸಾವಿತ್ರಿ ನಾಮ ರಾಜರ್ಷೆ ಕನ್ಯೇಯಂ ಮಮ ಶೋಭನ ತಾಂ ಸ್ವಧರ್ಮೇಣ ಧರ್ಮಜ್ಞ ಸ್ನುಷಾರ್ಥೆ ತ್ವಂ ಗೃಹಾಣಮೆ. ದ್ಯುಮತ್ಸೇನ ಮಹಾರಾಜ, ಇವಳು ನನ್ನ ಒಬ್ಬಳೇ ಮಗಳು ಸಾವಿತ್ರಿ, ಇವಳನ್ನ ನಿನ್ನ ಸೊಸೆಯಾಗಿ ದಯವಿಟ್ಟು ಸ್ವೀಕರಿಸುವಂತ. ಆಗ ಅವನಾದ್ರೂ ಆಹಾ ಒಳ್ಳೆ ಅಲಯನ್ಸ್ ಬಂದ್ಬಿಡ್ತು, ಚಕ್ರವರ್ತಿ ಅಶ್ವಪತಿಯ ಮಗಳು ನಮಗೆ ಸಿಕ್ಬಿಟ್ಲು, ನಮ್ಮ ಮಗನಿಗಿನ್ನ ರಾಜ್ಯವೇ ಖುಲಾಯಿಸಿಬಿಡ್ತು, ಹೋಗಿ ಮನೆಯಲ್ಲಿ ಮನೆಯಳೆಯನಾಗಿ ಅಲ್ಲಿ ಇದ್ದು ಬಿಡ್ಲಿ, ಆ ರಾಜ್ಯವನ್ನು ಆಳ್ಲಿ ಅಂತ ಅಂದುಕೊಳ್ಳಿಲ್ಲ. ಅವನು ಹೇಳ್ತಾನೆ, ಚ್ಯುತಾಸ್ಮ ರಾಜ್ಯಾತ್ ವನವಾಸಮಶ್ರಿತಾ ಚರಾಮ ಧರ್ಮಂ ನಿಯತಾಸ್ತಪಸ್ವಿನಃ ಕಥಂ ತ್ವನರ್ಹ ವನವಾಸಮಾಶ್ರಮೆ ನಿವತ್ಸ್ಯತೆ ಕ್ಲೇಶಮಿಮಂ ಸುತ ತವ. ನೋಡಿ, ಮದುವೆನ 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತ, ಇಲ್ಲಿ ಒಂದೂ ಸುಳ್ಳು ಹೇಳಲಿಲ್ಲ ಯಾರು. ಇವರಿಗೆ ಗೊತ್ತಿದೆ ಆಯುಷ್ಯ, ಆದರೆ ಅವ್ರಿಗೆ ಹೇಳಿದ್ರೆ ಅವರು ಮದುವೆ ಮಾಡ್ಕೊಳಕ್ಕೆ ಒಪ್ಪೋದಿಲ್ಲ. ಅವ್ರಿಗೆ ಪಾಪ ಹೇಳಿ ಡಿಸ್ಟರ್ಬ್ ಮಾಡುವಂಥದ್ದಲ್ಲ.
ಹಾಗೆ ದ್ಯುಮತ್ಸೇನ, ನಮ್ಮ ರಾಜ್ಯ ನಮ್ಮ ತಮ್ಮನಿಗೋಸ್ಕರ ಬಿಟ್ಟುಕೊಟ್ಟಿದ್ದೀವಿ, ಯಾವಾಗ ಬೇಕಾದ್ರೂ ಸಿಗುತ್ತೆ, ಅದು ಒಳ್ಳೆ ಈ ಲೀಸಕ್ಕೆ ಕೊಟ್ಟಂಗೆ ಕೊಟ್ಟಿದ್ದೀವಿ ಅಂತ ಯಾವ ಸುಳ್ಳು ಹೇಳ್ತಾ ಇಲ್ಲ. ನಾವು ರಾಜ್ಯದಿಂದ ಭ್ರಷ್ಟರಾಗಿದ್ದೀವಿ, ಕಾಡಲ್ಲಿ ತಪಸ್ವಿ ವ್ರತವನ್ನು ಹಿಡಿದಿದ್ದೀವಿ. ನಿಮ್ಮ ಅಂಥ ಶ್ರೀಮಂತರ ಅರಮನೆಯ ವಾತಾವರಣದಿಂದ ಬಂದಿರುವ ಮಗಳು ನಮ್ಮ ಗುಡಿಸಲಿನಲ್ಲಿ ಕಾಡಲ್ಲಿ ಹೇಗಿರ್ತಾಳೆ, ಆಗೋಲ್ಲ ಅಂತ. ಆಗ ಅಶ್ವಪತಿ ಹೇಳ್ತಾನೆ, ಸುಖಂಚ ದುಃಖಂಚ ಭವಾತ್ಮಕಂ ಯದಾ ವಿಜಾನಾತಿ ಸುತಾಹಮೇವಚ ನಮ್ಮ ದ್ವಿದೇ ಯುಜ್ಯತಿ ವಾಕ್ಯಮೀದೃಶಂ ವಿನಿಶ್ಚಯೇ ನಾಭಿಗತೋಸ್ಮಿತೆ ನೃಪ. ಸುಖವೋ ದುಃಖವೋ ಒಳಿತೋ ಕೆಡಕೋ ಯಾವುದಿದೆ ಅದು ನನಗೆ ಗೊತ್ತು, ನನ್ನ ಮಗಳಿಗೆ ಗೊತ್ತು. ಇದನ್ನೆಲ್ಲ ನಿಶ್ಚಯ ಮಾಡಿಕೊಂಡೇ ನಾನು ಬಂದಿದ್ದೇನೆ, ನನ್ನ ಮಗಳು ಬಂದಿದ್ದಾಳೆ. ನಮಗೆ ಈ ರೀತಿಯಾದ ಮಾತುಗಳನ್ನು ಹೇಳಿ ಮಾಡಬೇಡಿ. ಆಶಾಂ ನಾರ್ಹಸಿ ಮೇ ಹಂತುಂ ಸೌಹೃದಾತ್ ಪ್ರಣತಸ್ಯ ಚ ಅಭಿತಶ್ಚಾಗತಂ ಪ್ರೇಮ್ಣ ಪ್ರತ್ಯಾಖ್ಯಾತುಂ ನ ಮಾರ್ಹಸಿ. ನಾವು ಆಸೆ ಇಟ್ಕೊಂಡು ಬಂದಿದ್ದೀವಿ, ನಿಮ್ಮ ಸಂಬಂಧ ಆಗತ್ತೆ ಅಂತ, ನಿಮ್ಮ ಸ್ನೇಹ ಸಿಗುತ್ತೆ ಅಂತ. ದಯಮಾಡಿ ನಮ್ಮನ್ನ ನಿರಾಶೆ ಮಾಡಬೇಡ್ರಿ ಅಂತ ಕೇಳ್ತಾನೆ. ಅನುರೂಪೋ ಹಿ ಯುಕ್ತಶ್ಚ ತ್ವಂ ಮಮಾಹಂ ತವಾಪಿ ಚ ಸ್ನುಷಾಂ ಪ್ರತಿಚ್ಛ ಮೇ ಕನ್ಯಾಂ ಭಾರ್ಯಾಂ ಸತ್ಯವತಸ್ಸತ. ನಮ್ಮದಿಬ್ಬರದು ಅನುರೂಪವಾದ ರಾಜಕುಲ, ಒಳ್ಳೆಯ ಮನೆತನ ಹಿನ್ನೆಲೆ, ಹಾಗಾಗಿ ಮದುವೆ ಆಗಲಿ ಅಂತ ಇಷ್ಟು ಒತ್ತಾಯ ಮಾಡಿದ ಮೇಲೆ ದ್ಯುಮತ್ಸೇನ ಹೇಳ್ತಾನೆ, ಹಿಂದೆಯೇ ನಮಗೆ ಆಸೆ ಇತ್ತು ನಿಮ್ಮಂಥವರ ಸಂಬಂಧ ಬೆಳೆಸಬೇಕು ಅಂತ. ಆದರೆ ಭ್ರಷ್ಟರಾಜ್ಯಸ್ತ್ವಹಮಪಿ ತದೇ ತತ್ ಸುವಿಚಾರಿತಂ. ನಮಗೆ ರಾಜ್ಯ ಇಲ್ಲ, ಕೇಳುವುದು ಚೆನ್ನಾಗೋದಿಲ್ಲ ಅಂತ ಸುಮ್ಮನೆ ಆದ್ವಿ. ಅಭಿಪ್ರಾಯಸ್ತ್ವಯಂ ಯೋಮೆ ಪೂರ್ವಮೇವ ಅಭಿಕಾಂಕ್ಷಿತ ಸ ನಿರ್ವರ್ತತು ಮೇದ್ಯೇವ ಕಾಂಕ್ಷಿತೋ ಹ್ಯಸಿ ಮೇತಿಥಿ. ಬಹಳ ಒಳ್ಳೆಯದು, ಈಗ ನೀವು ನಮ್ಮ ಅತಿಥಿಗಳು, ಹಾಗಾಗಿ ಈ ರೀತಿಯಲ್ಲಿ ಆಗಲಿ ಅಂತ ಹೇಳ್ತಾರೆ. ಹಾಗೆ ಮದುವೆ ಆಗುತ್ತೆ. ಮದುವೆ ಆದ ತತ್ಕ್ಷಣ ಗತೆ ಪಿತರಿ ಸರ್ವಾಣಿ ಸನ್ಯಸ್ಯಾಭರಣಾನಿ ಸ ಜಗೃಹೇ ವಲ್ಕಲಾನ್ಯೇವ ವಸ್ತ್ರಂ ಕಾಷಾಯಮೇವಚ. ತಂದೆ 10 ಕಡೆ ಕೂತ ತಕ್ಷಣ ಒಡವೆ ವಸ್ತ್ರ ಎಲ್ಲ ತೆಗೆದಿಟ್ಟು ಕಾವಿಯ ನಾರಿನ ಸೀರೆ ಉಟ್ಟುಕೊಂಡು ತಾನು ಸಿದ್ಧಳಾಗಿಬಿಡ್ತಾಳಂತೆ. ಶ್ವಶ್ರೂಂ ಶರೀರ ಸತ್ಕಾರೈ ಸರ್ವೈರಾಚ್ಛಾದನಾದಿಭಿ ಶ್ವಶ್ರುಂ ದೇವಸತ್ಕಾರೈ ವಾಚಸ್ ಸಂಯಮನೇನ ಚ ತಥೈವ ಪ್ರಿಯವಾದೇನ ನೈಪುಣೇನ ಶಮೇನ ಚ ರಹಶ್ಚೈವೋಪಚಾರೇಣ ಭರ್ತಾರಂ ಪರ್ಯತೋಷಯತ್. ಈ 2 ಶ್ಲೋಕಗಳಲ್ಲಿ ಅವಳು ಯಾರ್ಯಾರ ಜೊತೆ ಹೇಗೆ ನಡ್ಕೊಂಡ್ಲು ಅಂತ. ಅತ್ತೆಯನ್ನ ಶಾರೀರಿಕವಾಗಿ ಅವಳು, ಅಂದರೆ ಅತ್ತೆಗೂ ಕಣ್ಣಿಲ್ಲ, ಅವಳನ್ನ ಎದ್ದು ನಿಲ್ಲಿಸೋದು, ಸ್ನಾನಕ್ಕೆ ತೆಗೆದುಕೊಂಡು ಹೋಗೋದು, ವಸ್ತ್ರ ಉಡಿಸೋದು, ಈ ರೀತಿಯಾದ ಶಾರೀರಿಕ ಸೇವೆಯನ್ನ. ಮಾವನಿಗೆ ಶಾರೀರಿಕ ಸೇವೆ ತಾನು ಮಾಡೋದು ಕಷ್ಟ, ಹಾಗಾಗಿ ಗಂಡ ಮಾಡ್ತಾನೆ. ಅದಕ್ಕೆ ಬೇಕಾದ ಸದುಪಾಯ ಮಾಡುವುದು, ಅವನ ಹೋಮಕ್ಕೆ, ಅವನ ಪೂಜೆಗೆ, ಅವನ ತಪಸ್ಸಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡೋದು, ಈ ರೀತಿಯಾಗಿ ಗಂಡನಿಗೆ ಸಕಲ ರೀತಿಯಿಂದಲೂ ಸಹಕಾರಣಿಯಾಗಿ ನಡ್ಕೊಳ್ಳೋದು. ಪ್ರಿಯವಾದೇನ ನೈಪುಣೇನ ಶಮೇನ, ಒಳ್ಳೆಯ ಮಾತಿನಿಂದ. ಬರೀ ಒಳ್ಳೆ ಮಾತಲ್ಲ, ಸ್ಕಿಲ್, ಜಾಣ್ಮೆನೂ ಅವಳಲ್ಲಿತ್ತು. ಜಾಣ್ಮೆ ಇಲ್ದಿದ್ರೆ ಯಮನ ಹತ್ರ ಗೆಲ್ಲುತ್ತಾ ಇದ್ದಾಳೆ. ಮತ್ತೆ ಶಮ, ಸಮಾಧಾನ ಗುಣದಿಂದ ಸಂತೋಷ ಪಡಿಸ್ತಾ ಇದ್ಲು. ಹೀಗೆ ಏವಂ ತತ್ರಾಶ್ರಮೇ ತೇಷಾಂ ತದಾ ನಿವಸತಾಂ ಸತಾಂ ಕಾಲಸ್ತಪಸ್ಯತಾಂ ಕಶ್ಚಿತ್ ಅಪಾಕ್ರಮತ ಭಾರತ. ಹೀಗೆ ನಡೀತಾ ಹೋದಂತೆ 1 ವರ್ಷದ ಕೊನೆಯಾಗುವುದಕ್ಕೆ 3 ದಿವಸ ಇದೆ ಅಂತ ಬಂತು. ಒಂದೊಂದು ದಿವಸಕ್ಕೂ ಸಾವಿತ್ರಿಗೆ ಅಂತರಂಗದಲ್ಲಿಯೇ ಗ್ಲಾನಿ ಆಗ್ತಾ ಇತ್ತು. ಆಗ ಅವಳು ಅಂದುಕೊಂಡ್ಳು, ನಾನು ವ್ರತ ಏನಾದರೂ ಮಾಡಬೇಕು ಅಂತ. ವ್ರತಂ ತ್ರಿರಾತ್ರ ಮುದ್ದಿಶ್ಯ ದಿವಾರಾತ್ರಂ ಸ್ಥಿತಾಭವತ್ ತಂ ಶ್ರುತ್ವಾ ನಿಯಮಂ ತಸ್ಯಾಹ ಭೃಶಂ ದುಃಖಾನ್ವಿತೋ ನೃಪಃ ಉತ್ಥಾಯ ವಾಕ್ಯಂ ಸಾವಿತ್ರಿಯಂ ಅಬ್ರವೀತ್ ಪರಿಸಾಂತ್ವಯನ್. ಈ ಕಥೆಯ ಫ್ಯಾಮಿಲಿಯ ಚಿತ್ರಣ ಇದೆಯಲ್ಲ, ಬಹಳ ಇಂಟಿಮೇಟ್ ಆಗಿರುವಂಥದ್ದು. 3 ಹಗಲು 3 ರಾತ್ರಿ ಉಪವಾಸ ಮಾಡೋದು, ರಾತ್ರಿ ಜಾಗರಣೆ ಮಾಡುವುದು. ಆದರೆ ನಿತ್ಯದ ಕೆಲಸ ಯಾವುದು ಬಿಡದೇ ಇರೋದು. ಕೆಲವರು ಉಪವಾಸ ಮಾಡ್ತೀವಿ ಅಂತ ಎಲ್ಲ ಕೆಲಸವನ್ನು ಬೇರೆಯವ್ರ ಮೇಲೆ ಹಾಕ್ಬಿಟ್ಟಿದ್ರು, ತಂಪಾಡಕ್ಕೆ ತಾವು ಕೂತು ಬಿಡ್ತಾರೆ ಟಿವಿ ಮುಂದೆ. ಇದೆಂಥ ಪ್ರಯೋಜನ? ಹಾಗಲ್ಲ, ದಿನದ ಕರ್ತವ್ಯ ಮಾಡಿಕೊಂಡು ಉಪವಾಸ ಮಾಡಬೇಕು. ಆಗ ಮಾವ ಹೇಳ್ತಾನೆ, ಅತಿತೀವ್ರೋಯಂ ಆರಂಭ ತ್ವಯಾರಬ್ಧೋ ನೃಪಾತ್ಮಜೆ ತಿಸೃಣಾಂ ವಸತೀನಾಂ ಹಿ ಸ್ಥಾನಂ ಪರಮದುಶ್ಚರಂ. ಅಮ್ಮ, ನೀನು ಸುಕುಮಾರಿ, ನೃಪಾತ್ಮಜೆ ಎನ್ನುವುದಿಷ್ಟು ಧ್ವನಿಪೂರ್ಣವಾದ ಸಂಬೋಧನೆ, ತುಂಬಾ ತೀವ್ರವಾದದ್ದು. 3 ದಿವಸ ಕಷ್ಟ ನಮ್ಮ, ಇದು ಹೇಗೆ ಮಾಡ್ತೀಯಾ? ಪರಮ ದುಶ್ಚರ ಅಂತ. ಆಗ ಸಾವಿತ್ರಿ ಹೇಳ್ತಾಳೆ, ನ ಕಾರ್ಯಸ್ತಾತ ಸಂತಾಪ ಪಾರಯಿಷ್ಯಾಮ್ಯಹಂ ವ್ರತಂ ವ್ಯವಸಾಯ ಕೃತಂ ಹೀದಂ ವ್ಯವಸಾಯಶ್ಚ ಕಾರಣ.
ತಾತ ಅಪ್ಪ ಅಂತ ಕರೀತಾಳೆ. ನೋಡಿ, ಮಾವನ್ನ ತಂದೆ ಅಂತ ಕರೀತಾ ಇದ್ದಳು ಇವಳು. ಇಲ್ಲಿ ನೀವು ಚಿಂತೆ ಮಾಡಿಕೊಳ್ಬೇಕಾಗಿಲ್ಲ, ನಾನು ದಾಟಿಕೊಳ್ತೀನಿ ಈ ವ್ರತವನ್ನ. ವ್ಯವಸಾಯ ಕೃತಂ ಹೀದಂ, ಮಾಡಬೇಕು ಅಂತಲೇ ಮಾಡ್ತಾ ಇರುವಂತಹದ್ದು. ಮಾಡಬೇಕನ್ನೋ ಡಿಟರ್ಮಿನೇಷನ್ನೇ, ಆ ಒಂದು ಉತ್ಸುಕವಾದ ಇನ್ವಾಲ್ವ್ಮೆಂಟೇ ಕಾರಣ. ಆಮೇಲೆ ಅವ್ರು ಹೇಳ್ತಾನೆ, ವ್ರತಂ ಭಿಂದೀತಿ ವಕ್ತುಂ ವಾಂ ತ್ವಾಂ ನಾಸ್ಮಿ ಶಕ್ತ ಕಥಂಚನ. ಅಮ್ಮ, ವ್ರತ ಬೇಡ ಅಂತ ಹೇಳೋದಿಕ್ಕೆ ನನ್ನ ಬಾಯಿ ಬರೋಲ್ಲ, ಆದರೆ ಪಾರಯಸ್ವೇತಿ ವಚನಂ ಯುಕ್ತಂ ಅಸ್ಮದ್ವಿಧೋ ವದೇತ್, ಮಾಡಿ ಮುಂದುವರೆಸು, ಚೆನ್ನಾಗಾಗ್ಲಿ ಅಂತಲೇ ನಮ್ಮಂಥವ್ರು ಹೇಳಬೇಕು, ಆದರೂ ಕಷ್ಟವಲ್ಲ ಅಂತ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತಾಳೆ. ಆಮೇಲೆ ಏವ ಮುಕ್ತ್ವಾ ದ್ಯುಮತ್ಸೇನೋ ವಿರರಾಮ ಮಹಾಮನಾಹ ತಿಷ್ಠಂತೀ ಚೈವ ಸಾವಿತ್ರಿ ಕಾಷ್ಟಭೂತೇವ ಲಕ್ಷ್ಯತೆ. ಒಳ್ಳೆ ಮರದ ಕಾಷ್ಟ ಇದ್ದಂತೆ, ಕೊಂಬೆ ಇದ್ದಂತೆ ನಿಶ್ಚಲವಾಗಿ ನಿಂತು ಮಾಡಿದಳು ವ್ರತ. 3 ದಿವಸ ಆಯಿತು. ರಾತ್ರಿ ಜಾಗರಣೆ ಮಾಡ್ತಿದ್ದಾಳೆ. ಶೋಭೂತೆ ಭರ್ತೃಮರಣೆ ಸಾವಿತ್ರ್ಯ ಭರತರ್ಷಭ ದುಃಖಾನ್ವಿತಾಯ ತಿಷ್ಠಂತ್ಯ ಸಾರಾತ್ರಿ ವ್ಯತ್ಯವರ್ತತ ಅದ್ಯ ತದ್ದಿವಸಂ ಚೇತಿ ಹುತ್ವಾ ದೀಪ್ತಂ ಹುತಾಶನಂ ಯುಗಮಾತ್ರೋದಿತೆ ಸೂರ್ಯೆ ಕೃತ್ವಾ ಪೌರ್ವಾಣ್ಯಿಕಿ ಕ್ರಿಯಾ ತತಃ ಸರ್ವಾನ್ ದ್ವಿಜಾನ್ ವೃದ್ಧಾನ್ ಶಶ್ರೂಂ ಶುಶ್ರಮೇವ ಚ ಅಭಿವಾದ್ಯಾನುಪೂರ್ವೇಣ ಪ್ರಾಂಜಲಿರ್ನಿಯತಾ ಸ್ಥಿತ. ಇಲ್ಲಿ ನೋಡಿ, ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ, ಯಾಜನಾಧಿಕಾರ ಇಲ್ಲ, ಯಜನಾಧಿಕಾರ ಇಲ್ಲ ಅಂತ ಹೇಳುವವರಿಗೆ ಉತ್ತರ ನೋಡಿ. ಅವಳು ಆ ದಿವಸ ಬಂತು, ಡೇ ಬಂತು ಅಂತ ಅಂದುಕೊಂಡು ಹುತ್ವಾ ಅಂತ, ಹುತ್ವಾ ಅಂದ್ರೆ ಆಹುತಿ ಕೊಟ್ಟು ಅಂತಲೇನೆ ಅಷ್ಟೇ ಹೊರತು ಆಹುತಿ ಕೊಡಸಿ ಅಂತ ಅರ್ಥ ಆಗೋದಿಲ್ಲ, ಪ್ರೇರಣಾರ್ಥಕ ಅಲ್ಲ ಅಲ್ಲಿ ಬಂದಿರುವಂತಹದ್ದು. ದೀಪ್ತಂ ಹುತಾಶನಂ ಹುತ್ವಾ, ಅಗ್ನಿಯಲ್ಲಿ ಹೋಮ ಮಾಡಿ ಸೂರ್ಯ ಒಂದು ನೊಗದಷ್ಟಕ್ಕೆ ಮೇಲಕ್ಕೆ ಬಂದಿರುವಾಗ ಯುಗಮಾತ್ರೋದಿತೆ ಸೂರ್ಯ ಎಲ್ಲ ಪೌರ್ವಾಣದ ಕೆಲಸವನ್ನು ಅಡಿಗೆ ಮಾಡಬೇಕಾದದ್ದು ಮತ್ತೊಂದು ಮಗದೊಂದು ಎಲ್ಲವನ್ನೂ ಮಾಡಿ ಪ್ರತಿ ದಿವಸ ಸತ್ಯವಂತ ಆ ಕ್ರಮ ತಪ್ಪದೆ ನಮಸ್ಕಾರ ಮಾಡೋದು. ಇದು ನಮ್ಮಲ್ಲಿ ಅದೊಂದು ಉಂಟು. ಪೂಜ್ಯ ಪೂಜಾ ವ್ಯತಿಕ್ರಮ ಆಗಬಾರದು. ಸಲ್ಲಿಸಬೇಕಾದವ್ರ ಗೌರವ ಅವರ ಅನುಪೂರ್ವಿಯಲ್ಲಿ ಸಲ್ಲಿಸಬೇಕು, ಒಂದು ತರತಮ ಶ್ರೇಣಿಯಿಂದ. ಹಾಗಾಗಿ 10 ಜನ ದೊಡ್ಡವರಿದ್ದರೆ ನಮ್ಮಲ್ಲಿ ಹಿಂದೆ ಎಷ್ಟು ನೇರ ಇತ್ತು ಅಂದ್ರೆ, ದಯಮಾಡಿ ನಮಸ್ಕಾರ ಕ್ರಮ ತಿಳಿಸಿ ಅಂತ ಕೇಳ್ತಾ ಇದ್ರು ಸಭೆಯಲ್ಲಿ. ಯಾರು ಜ್ಯೇಷ್ಠರು ನಿಮ್ಮಲ್ಲಿ, ಅವರಿಗೆ ಮೊದಲು ನಮಸ್ಕಾರ ಸಲ್ಲಿಸ್ತೀನಿ ಅಂತ. ಅಂದ್ರೆ ನಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಕೇಳೋಕೆ ಸಂಕೋಚ ಪಡಬಾರ್ದು. ನಾವು ಎಲ್ರಿಗೂ ಕಾಲಿಗೆ ಬೀಳೋದು ಅಥವಾ ಎಲ್ಲರೆದ್ರಿಗೂ ಕಾಲ ಮೇಲೆ ಕಾಲು ಹಾಕೊಂಡು ಕಾಲು ಕುಣಿಸುವಂತಹದ್ದು ಇದು ತಪ್ಪಾಗಿರುವಂತಹದ್ದು. ಹಾಗೆ ಗೊತ್ತಾಗುತ್ತೆ ಜನಕ್ಕೂ ಕೂಡ ನಾವು ನಮಸ್ಕಾರಕ್ಕೆ ಅರ್ಹರೇ ಅಂತ ಅವರು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಶ್ನೆ ಮಾಡ್ಕೊಳ್ಬೇಕು. ಮತ್ತೆ ನಮಸ್ಕಾರಕ್ಕೆ ಏಧಿ ಆಯುಷ್ಮನ್ ಆಯುಷ್ಮತಿ ಅಂತೆಲ್ಲ ವಿಧಿವತ್ತಾಗಿ ಆಶೀರ್ವಾದ ಮಾಡಬೇಕು ಅಂತ ಇದೆ. ನಮಸ್ಕಾರಕ್ಕೆ ಯಾರು ಪ್ರತ್ಯುತ್ತರವನ್ನು ಕೊಡಲ್ವೋ ಅವನಿಗೆ ನಮಸ್ಕಾರವೇ ಮಾಡಬಾರ್ದು, ಅವನು ಅಯೋಗ್ಯ ಅಂತ ಗೊತ್ತಾಗುತ್ತೆ, ಅವನಿಗೆ ಪಾತಕ ಬರುತ್ತೆ ಅಂತೆಲ್ಲ ಧರ್ಮಶಾಸ್ತ್ರ ಹೇಳುತ್ತೆ. ಈ ನಮಸ್ಕಾರದ ಬಗ್ಗೆ ರಾಮಚಂದ್ರಾಯರು ಒಂದು ಪುಸ್ತಕವೇ ಬರೆದಿದ್ದಾರೆ, ಪ್ರಣಾಮ ಪದ್ಧತಿ, ಭಾರತೀಯ ಪ್ರಣಾಮ ಪದ್ಧತಿ ಅಂತ ಒಂದು ಬುಕ್ ಬರೆದಿದ್ದಾರೆ. ಅಷ್ಟರ ಮಟ್ಟಿಗೆ ಉಂಟು ನಮಸ್ಕಾರಗಳು, ಯಾರ್ಯಾರಿಗೆ ಹೇಗೆ ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಈ ಥರದ್ದೆಲ್ಲ ಉಂಟು. ಅವಳು ಹಾಗೆ ಎಲ್ಲರಿಗೂ ಕೂಡ ಅನುಪೂರ್ವಿಯಲ್ಲಿ ನಮಸ್ಕಾರ ಮಾಡಿದಾಗ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಊಚು ತಪಸ್ವಿನ ಸರ್ವೇ ತಪೋವನ ನಿವಾಸಿನಃ ಏವಮಸ್ತ್ವಿತಿ ಸಾವಿತ್ರಿ ಧ್ಯಾನ ಯೋಗ ಪರಾಯಣ. ಎಲ್ಲರೂ ದೀರ್ಘ ಸುಮಂಗಲಿ ಭವ ದೀರ್ಘ ಸುಮಂಗಲಿ ಅಂತ ಅಂದ್ರೆ ಅಸ್ತು ಅಸ್ತು ಅಂತ ಇವಳು ಒಳಗಡೆ ಅಂದುಕೋತಾ ಇದ್ದಾಳಂತ. ನೋಡಿ, ಇದನ್ನ ಮಹಾಭಾರತಕಾರರಿಂದ ಸಣ್ಣ ಸಣ್ಣ ಅಂಶವನ್ನು ಬಿಡೋದಿಲ್ವಲ್ಲ. ಮಹಾಭಾರತ ಮಹಾಸಮುದ್ರದಲ್ಲಿ ಇದೊಂದು ಸಣ್ಣ ಕಥೆ, 3 ಪೇಜ್ ಇದೆ ಒಟ್ಟು. ಆದರೆ ಈ ಮಾತುಗಳನ್ನ ಏವಮಸ್ತ್ವಿತಿ ತನ್ನ ಅಂತರಂಗದಲ್ಲಿ ತಾನು ಹೇಳ್ಕೊಂಡ್ಲು, ಇವ್ರ ಮಾತು ಸತ್ಯವಾಗಲಿ ಅಂತ. ಇದು ಮನುಷ್ಯ ಹೃದಯ ಪ್ರವೇಶ ಮಾಡಿ ಕವಿ ಬರೆಯುವಂಥದ್ದು. ಮನಸಾ ತಾ ಗಿರಸ್ಸರ್ವ ಪ್ರತ್ಯಗೃಹ್ಣ ತಪಸ್ವಿನಾಂ ತಂ ಕಾಲಂ ತಂ ಮುಹೂರ್ತಂಚ ಪ್ರತೀಕ್ಷಂತಿ ನೃಪಾತ್ಮಜ. ಆಮೇಲೆ ಗಂಡನ ಜೊತೆ ಹೊರಡೋಕೆ ಸಿದ್ಧವಾಗ್ತಾಳೆ. ಆಗ ಮಾವ ಹೇಳ್ತಾನೆ, ಅಮ್ಮ ವ್ರತಂ ಯಥೋಪದಿಷ್ಟಂತೂ ತಥಾ ತತ್ ಪಾರಿತಂ ತ್ವಯ. ವ್ರತ ಮುಗೀತಲ್ಲ, ಹಾಗಾಗಿ ಆಹಾರ ಕಾಲ ಸಂಪ್ರಾಪ್ತ ಕ್ರಿಯತಾಂ ಯದನಂತರಂ. ಪಾರಣೆ ಮಾಡು, ಆಹಾರ ತಗೊಳ್ಳೋ ಹೊತ್ತಾಯ್ತು ಅಂತ ಇಲ್ಲ. ಅಸ್ತಂಗತೆ ಮಯಾದಿತ್ಯೆ ಭೋಕ್ತವ್ಯಂ ಕೃತಕಾಮಯ. ಸೂರ್ಯ ಮುಳುಗಿದ ಮೇಲೆ ಇವತ್ತು ಪಾರಣೆ ಮಾಡ್ತೀನಿ. ಯೇಷಮೇ ಹೃದಯ ಸಂಕಲ್ಪ ಸಮಯಶ್ಚ ಕೃತೋಮಯ. ಸಮಯ ಅಂದ್ರೆ ನಾನು ಒಂದು ನನ್ನಲ್ಲಿ ನಿಶ್ಚಯ ಅಂತ ಮಾಡ್ಕೊಂಡಿದ್ದೀನಿ, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಹೀಗೆ ಅಂತ. ಏವಂ ಸಂಭಾಷಮಾಣಾಯ ಸಾವಿತ್ರ್ಯ ಭೋಜನಂ ಪ್ರತಿ ಸ್ಕಂಧೆ ಪರಶುಮಾದಾಯ ಸತ್ಯವಾನ್ ಪ್ರಸ್ಥಿತೋವನಂ. ಭುಜದಲ್ಲಿ
ಅವನು ಪರಶುವನ ಕೊಡ್ಲಿನಿಟ್ಟುಕೊಂಡು ಈ ಪೊಯಿಟಿಕ್ ಪಿಕ್ಚರ್ಸ್ ಹಾಗೆ ಹೆಗಲಿಗೆ ಕೊಡಲಿಯನ್ನು ಏರಿಸಿ ಬರ್ತಾನೆ ಅಂತ. ಸ್ಕಂಧೇ ಪರಶುಮಾದಾಯ ನೋಡಿ, ಸ್ಕಂಧೇ ಪರಶುಮಾದಾಯ ಇಟ್ಸ್ ಅನ್ ಈಡಿಯಂ, ಕಣ್ಣನವರಿಗೆ ಗೊತ್ತಾಗುತ್ತೆ. ಸ್ಕಂಧೇ ಪರಶುಂ ಊಢ್ವ ಅಂತ ಹೇಳಿಲ್ಲ, ವಹನ್ ಅಂತ ಹೇಳಿಲ್ಲ. ಸ್ಕಂಧೇ ಪರಶುಮಾದಾಯ ಅಂದ್ರೆ ಹೆಗಲಿನಲ್ಲಿ ಕೊಡಲಿಯನ್ನ ಎತ್ಕೊಂಡು ಅಂತಲ್ಲ, ತಗೊಂಡು ಅಂತ, ಕರ್ಕೊಂಡು ಅಂತ. ಹೆಗಲಿಗೆ ಕೊಡಲಿಯನ್ನು ಕರ್ಕೊಂಡು ಅಂತ, ಹೆಗಲ ಮೇಲೆ ಕೊಡಲಿ ಹಾಕೊಂಡು ಅಂತ. ಸಂಸ್ಕೃತ ಆಡು ಭಾಷೆ ಆಗಿರಲಿಲ್ಲ, ಕುರಿ ಭಾಷೆ ಆಗಿರಲಿಲ್ಲ ಅಂತೆಲ್ಲ ಹೇಳ್ತಾರಲ್ಲ ಜನ. ಯಾವತ್ತು ವ್ಯವಹಾರ ಭಾಷೆ ಆಗಿರಲಿಲ್ಲ, ಸರ್ವದಾ ವ್ಯವಹಾರ ಭಾಷೆ ಆಗಿತ್ತು. ಒಮ್ಮೆ ಇಲಿನಾ ಯೂನಿವರ್ಸಿಟಿಯ ಒಬ್ಬ ಸಂಸ್ಕೃತ ಪ್ರೊಫೆಸರ್ ಹನ್ಸೆನ್ರಿಚ್ ಹಾಕ್ ಅಂತ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಬಂದು ಸಂಸ್ಕೃತಂ ಭಾಷಿತ ಭಾಷಾ ಅಂತ ಒಂದು ಭಾಷಣ ಸಂಸ್ಕೃತದಲ್ಲೇ ಮಾಡಿಬಿಟ್ಟು ಹೋದ್ರು. ಅಂಥವ್ರು ಮಾಡಿದ್ರು ನಮಗೆ ಬರೋದಿಲ್ಲ. ಅವರು JNU ನಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿದ್ರು. ಅವರಿಗೆ ಲೆಫ್ಟಿಸ್ಟ್ ಕ್ಲೀನಿಂಗ್ ಸಾಕಷ್ಟಿತ್ತು. ಆದರೆ ಆ ಮನುಷ್ಯ ಒಪ್ಕೊಂಡಿದ್ರು ಸಂಸ್ಕೃತ ಭಾಷಿತ ಭಾಷೆಯಾಗಿತ್ತು ಅಂತ. ಪ್ರಯೋಜನ ಇಲ್ಲದೆ, ಪ್ರಸ್ತಾವ ಇಲ್ಲದೆ ಪದಗಳೇ ಹುಟ್ಟೋದಿಲ್ಲ. ಸಂಸ್ಕೃತದಲ್ಲಿ ಮಹಾಭಾಷ್ಯದಲ್ಲಿ ಬರುತ್ತೆ, ಬೀದಿನಲ್ಲಿ ಹೋಗ್ತಾ ಇರ್ತಕ್ಕಂಥ ವ್ಯಾಪಾರಿಗಳನ್ನ ಬರಪ್ಪ ಇಲ್ಲಿ ಬಾ ವ್ಯಾಪಾರ ಮಾಡಬೇಕು ಅಂತ ನಾವು ಕರಿತೀವಲ್ಲ, ತರಕಾರಿ ಬರಪ್ಪ, ತೆಂಗಿನಕಾಯಿ ಬರಪ್ಪ, ಸ್ಟೀಲ್ ಪಾತ್ರೆ ಬಾ ಇಲ್ಲಿ ಅಂತ ನಾವು ಕೇಳ್ತೀವಿ ಆ ಹೆಸರಿಂದಲೇನೆ. ಹಾಗೆ ಏಹಿ ವಣಿಜ ಅಂತ ಕರೆಯೋದೇನೆ. ಏಹಿ ವಣಿಜ ಕುರು ಅಂತಂದ್ರೆ ಅವನು ಬಾ ಅಂತ ಹೇಳು ಅಂತ. ಅಪೇಹಿ ವಣಿಜಂ ಕುರು, ಅವನು ಹೋಗು ಅಂತನಪ್ಪ. ಅಮ್ಮ ತಾಯಿ ಬಂದಿದ್ದು ಅಂತಂತೀವಿ ನಾವು ಭಿಕ್ಷಕ್ಕೆ ಬಂದ್ರೆ. ಆ ರೀತಿಯಲ್ಲ ಏಹಿ ವಣಿಜ, ಅಪೇಹಿ ವಣಿಜ, ಈ ಥರದ್ದೆಲ್ಲ ಎಷ್ಟೆಷ್ಟು. ಈಗ ನಾವು ಹೇಳ್ತೀವಿ ಕಾಮ್ಕೋ ಚಕ್ಕರ್ ಖಾನಾಕೋ ಹಾಜರ್ ಅಂತ. ಪಾತ್ರೆ ಸಮಿತ, ತಟ್ಟೆ ಹಾಕಿದ ತಕ್ಷಣ ಬಂದು ಕೂತ್ಕೋತಾನೆ ಅಂತ. ಆ ರೀತಿಯಾದಂಥದ್ದು ಇವೆಲ್ಲ ಈಡಿಯಮ್ಸು ನೂರಾರು ಇವೆ ಸಂಸ್ಕೃತದಲ್ಲಿ. ಗಲಹಸ್ತಿಕ ಅಂತ, ಅರ್ಧಚಂದ್ರ ಪ್ರಯೋಗ ಅಂತ, ಕೊರಳ ಕೈ ಹಾಕಿ ದಬ್ಬೋ ಅಂತದ್ದು ಅಂತ. ಇವೆಲ್ಲ ಹೇಗೆ ಬರುತ್ತೆ ಲೋಕದಲ್ಲಿ ವ್ಯವಹಾರ ಇಲ್ಲದೆ ಇದ್ರೆ? ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದು, ಬೈಗಳು ಯಥೇಷ್ಟವಾಗಿವೆ ಸಂಸ್ಕೃತದಲ್ಲಿ. ಬೈಗಳು ಬರುವಂಥ ಭಾಷೆ ಅಂತಂದ್ರೆ ಏನರ್ಥ? ಲೋಕ ವ್ಯವಹಾರದಲ್ಲಿ ಇದ್ದಂಥದ್ದು ಅಂತಲೇ. ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಶೂದ್ರಕಾದಿಗಳಲ್ಲಿ ಸಂಸ್ಕೃತದ ಆ ವಾಗ್ರೂಢಿಗಳನ್ನು ನಾವು ತುಂಬ ಅದ್ಭುತವಾಗಿ ಕಾಣ್ತೀವಿ. ಆಮೇಲೆ ಅವಳು ಹೋಗ್ತಾಳೆ. ಆಗ ಅವನು ಹೇಳ್ತಾನೆ ಸತ್ಯವಾನ್, ಇಲ್ಲ ವನಂನ ಗತಪೂರ್ವಂತೆ ದುಃಖ ಪಂಥಾಶ್ಚ ಭಾವಿನಿ ವ್ರತೋಪವಾಸಕ್ಷಾಮ ಚ ಕಥಂ ಪದ್ಭ್ಯಾಂ ಗಮಿಷ್ಯಸಿ. ಹಸಿವಾಗಿದೆ ನಿನಗೆ, 3 ದಿವಸದಿಂದ ಹೊಟ್ಟೆಗಿಲ್ಲ, ನಿದ್ರೆ ಇಲ್ಲ, ದಾರಿ ಬೇರೆ ಕಷ್ಟ, ನೀನೋ ಸುಕುಮಾರಿ, 1 ದಿವಸವೂ ನೋಡಿಲ್ಲ ಕಾಡು, ಹಾಗಾಗಿ ಯಾತಕ್ಕೆ ನನ್ನ ಜೊತೆ ನಡ್ಕೊಂಡು ಬರಬೇಕು ಅಂತ. ಉಪವಾಸಾನ್ ನಮೇ ಗ್ಲಾನಿಹಿ ನಾಸ್ತಿ ಚಾಪಿ ಪರಿಶ್ರಮ ಗಮನೇಚ ಕೃತೋತ್ಸಾಹಂ ಪ್ರತಿಷೇಧುಂ ನ ಮಾರ್ಹಸಿ. ನನಗೆ ಬರಬೇಕು ಅಂತ ಆಸೆ ಇದೆ, ನನಗೇನು ಸುಸ್ತಿಲ್ಲ, ಬಳಲಿಕೆ ಇಲ್ಲ ಅಂತ. ಮತ್ತೆ ಇವಳು ಏನೂ ಕೇಳಿಲ್ಲ, ಇದೇ ಕೇಳ್ತಾ ಇರೋದು, ನಿನ್ನ ಜೊತೆ ಬರಬೇಕು ಅಂತಷ್ಟೇ. ನಾನು ಎಂದೂ ನೋಡಿಲ್ಲ ಅಂತೀಯಲ್ಲ ಕಾಡು, ಅದಕ್ಕೆ ನೋಡಕ್ ಬರಬೇಕು ಅಂತ ಆಸೆ ಇದೆ ಅಂತ. ಆಗ ಅವನು ಹೇಳ್ತಾನೆ, ಎದಿತೇ ಗಮನೋತ್ಸಾಹ ಕರಿಷ್ಯಾಮಿ ತವ ಪ್ರಿಯಂ ಮಮ ತ್ವಾಮಂತ್ರಿಯ ಗುರೂನ್ ನಮಾಂ ದೋಷಃ ಸ್ಪೃಶೇದಯಂ. ನಾನೇ ನಿನ್ನ ಎಳ್ಕೊಂಡು ಹೋದೆ ಅಂತ ಯಾರು ಅನ್ನಬಾರದು, ಹಾಗಾಗಿ ನೀನೇ ಬರ್ತಾ ಇರೋದು ಅಂತ ಆಮಂತ್ರಯ ಗುರೂನ್. ನೋಡಿ, ಆಮಂತ್ರಯ ಅಂದ್ರೆ ಅವ್ರಿಗೊಂದು ಮಾತು ಹೇಳು ಅಂತ. ಇವೆಲ್ಲ ಸಂಸ್ಕೃತದ ಇಡಿಯಮ್ಮಗಳು. ಆಮಂತ್ರಣ ಅಂತಂದ್ರೆ ನಾವು ನಿಶ್ಚಯ ಮಾಡ್ಕೊಂಡಿದ್ದೀವಿ, ಸುಮ್ಮನೆ ಅವ್ರಿಗೆ ತಿಳಿಸುವಂತ ತಿಳಿಸ್ತೀವಿ. ಬಂದ್ರೆ ಬಂದ್ರೆ, ಬಿಟ್ರೆ ಬಿಡ್ಲಿ, ಇಟ್ ಈಸ್ ನಾಟ್ ಎ ಕಂಪಲ್ಸರಿ ಥಿಂಗ್. ಆದರೆ ನಿಮಂತ್ರಣ ಅಂದ್ರೆ ಕಂಪಲ್ಸರಿ ಬರಲೇಬೇಕು, ಅದು ಒಳ್ಳೆ ಕೋರ್ಟ್ ಸಮನ್ ಇದ್ದಂತೆ. ಶ್ರಾದ್ದ ಕರೆದ ಬ್ರಾಹ್ಮಣ ಶ್ರಾದ್ದಕ್ಕೆ ಹೋಗಲೇಬೇಕು, ಬರಬಾರದು ಅಂತ ಹೇಳ್ಬಾರದು, ಅದಕ್ಕೆ ನಿಮಂತ್ರಣ ಅಂತ ಕರೆದ್ರು. ಮದುವೆಗೆ ಆಮಂತ್ರಣ, ಹೋದ್ರೆ ಹೋಗ್ಬೋದು, ಬಿಟ್ರೆ ಬಿಡಬಹುದು. ನಮ್ಮಲ್ಲಿ ಸಾವಿಗೆ ಎಲ್ಲರೂ ಸಹಕಾರ ಕೊಡಬೇಕು, ಮದುವೆಗೆ ಮುಂಜಿಗೆ ಸಹಕಾರ ಇಲ್ಲದೆ ಇದ್ರು ಪರವಾಗಿಲ್ಲ, ನಗೋದಿಕ್ಕೆ 4 ಜನ ಬರ್ತಾರೆ, ಅಳೋದಿಕ್ಕೆ 4 ಜನ ಬರೋಲ್ಲ ಅಂತ ನಿಮಂತ್ರಣ ಅಂತ ಅದಕ್ಕೆ ಕರೆದ್ರು. ಈ ಭಾಷೆಯ ಸೂಕ್ಷ್ಮಗಳೆಲ್ಲ ಯಾವ ಭಾಷೆಯಲ್ಲಿವೆ? ಸಂಸ್ಕೃತದಲ್ಲಿ ಇಲ್ಲದಂತೆ. ಒಂದು ಉಪಸರ್ಗದಿಂದ ಅರ್ಥ ವ್ಯತ್ಯಾಸ ಹೇಗಾಗುತ್ತೆ ಅದನ್ನು ಅದೇ ರೀತಿಯಾಗಿ ಬಳಸ್ತಾ ಇದ್ದದ್ದು. ಸಾಭಿವಾದ್ಯಾಬ್ರವೀತ್ ಶ್ವಶ್ರೂಂ ಶ್ವಶ್ರುಂಚ ಮಹಾವ್ರತ ಅಯಂ ಗಚ್ಚತಿ ಮೇ ಭರ್ತ, ಅಯಂ ಗಚ್ಚತಿ ಮೇ ಭರ್ತ. ಫಲಾಹಾರೋ ಮಹಾವನಂ. ಫಲಾಹಾರೋ ಅಂದ್ರೆ ಆ ಹಣ್ಣುಗಳನ್ನ ಅದನ್ನೆಲ್ಲ ತೆಗೆದುಕೊಂಡು ಬರೋದಕ್ಕೋಸ್ಕರ ಅಂತ. ಫಲಾಹಾರ ಅಂದ್ರೆ ಅವ್ನು ತಗೊಂಡು ಬರುವಂಥವನು ಅಂತ. ಅದು ಮತ್ತೆ ಒಂದು ವಾಗ್ರೂಢಿಯಾಗಿರುವಂಥ ಇಡಿಯಮ್ಮು. ಇಚ್ಛೇಯಂ ಅಭ್ಯನುಜ್ಞಾತ ಆರ್ಯಯಾ ಶ್ವಶುರೇಣ ಅನೇನ ಸಹ ನಿರ್ಗಂತುಂ ನಮೇದ್ಯ ವಿರಹಕ್ಷಮ ಗುರ್ವಗ್ನಿಹೋತ್ರಾರ್ಥ ಕೃತೆ ಪ್ರತ್ಯುತಶ್ಚ ಸುತಸ್ತವ ನ ನಿವಾರ್ಯೋ ನಿವಾರ್ಯಸ್ಯಾದನ್ಯಥಾ ಪ್ರಸ್ಥಿತೋ ವನಂ ಸಂವತ್ಸರ ಕಿಂಚಿದೂನೋ ನ ನಿಷ್ಕ್ರಾಂತಂ
ಇಹಾಶ್ರಮಾತ್ ವನಂ ಕುಸುಮಿತಂ ದ್ರಷ್ಟುಂ ಪರಂ ಕೌತೂಹಲಂ ಹಿಮೆ. ಈ ಪರಂ ಕೌತೂಹಲಂ ಹಿಮೆ ರಾಮಾಯಣ ಮಹಾಭಾರತಗಳಲ್ಲಿ ಮತ್ತೆ ಮತ್ತೆ ಬರುವಂಥ ವಾಕ್ಯ. ನಾನು 1 ವರ್ಷದಿಂದಲೂ ಕಾಡನ್ನು ನೋಡಿಲ್ಲ, ಇವತ್ತು ಹೋಗಬೇಕು, ನನ್ನ ತಡೀಬೇಡಿ. ನಿಮ್ಮ ಮಗನಾದರೂ ಕಾಡಿಗೆ ಹೋಗ್ತಾ ಇರೋದು ನಾಳೆ ಸಮಿತಿಗಳನ್ನು ಎಲ್ಲ ತರೋದಕ್ಕೆ ಯಜ್ಞಕ್ಕೋಸ್ಕರವಾಗಿ, ಹಾಗಾಗಿ ಅವನನ್ನು ತಡಿಬೇಡಿ, ನಾನು ಹೋಗ್ತೀನಿ ಅಂತ. ಮಾವ ಹೇಳ್ತಾನೆ, ಯತಃ ಪ್ರಭೃತಿ ಸಾವಿತ್ರಿ ಪಿತ್ರಾ ದತ್ತ ಸ್ನುಷಾಮಮ ನಾನಯಾಭ್ಯರ್ಥನಾಯುಕ್ತಂ ಉಕ್ತಂ ಪೂರ್ವಂ ಸ್ಮರಾಮ್ಯಹಂ. ಅಮ್ಮ, ಯಾವತ್ತು ನಿಮ್ಮಪ್ಪ ಮದುವೆ ಮಾಡಿ ಕಳಿಸಿದ್ನೋ ಆವತ್ತಿಂದ ಒಂದು ದಿವಸ ಕೂಡ ಒಂದಕ್ಕೂ ನೀನು ಬೇಕು ಅಂತ ಕೇಳಿದ ಮಾತೇ ನನಗೆ ನೆನಪಲ್ಲಿಲ್ಲ. ತದೇಶ ಲಭತಾಂ ಕಾಮಃ ಯಥಾಭಿಲಷಿತಂ ವಧೂಹು. ಅಪ್ಪ, ನಮ್ಮ ಮಗು ಸೊಸೆ ಏನು ಬಯಸ್ತಾಳೋ ಅದನ್ನು ಮಾಡ್ಲಿಕ್ಕೆ ಕರ್ಕೊಂಡು ಹೋಗು. ಆದರೆ ಅಪ್ರಮಾದಶ್ಚ ಕರ್ತವ್ಯ ಪುತ್ರಿ ಸತ್ಯವತಃ ಪತಿ. ಆದರೆ ಎಚ್ಚರಿಕೆಯಿಂದ ಹೋಗಮ್ಮ, ಜೋಪಾನ. ಅಪ್ರಮಾದ ಅಂದರೆ ಎಚ್ಚರಿಕೆಯಿಂದ ಹೋಗು ಅಂತ. ಇಂಥ ಅದ್ಭುತವಾದ ಭಾವನೆಗಳು ಇಲ್ಲಿ. ಯಾವ ಪವಾಡ, ಮಂತ್ರ, ತಂತ್ರ, ಬಂಬಾಸ್ಟಿಕ್ ಆದ ವರ್ಡ್ಸು ಏನೂ ಇಲ್ಲ. ಇವತ್ತು ದಾರಿನಲ್ಲಿ ಬರ್ತಾ ಅನಂತ ಕವಿ ಅಂತ ಒಬ್ಬ ಇದ್ದಾನೆ ಕವಿ ಸಂಸ್ಕೃತದಲ್ಲಿ, ಚಮತ್ಕಾರಿಕ ಪ್ರಿಯ, ಚಂಪು ಭಾರತ ಅಂತ ಬರೆದಿದ್ದಾನೆ. ಇದೇ ಒಂಥರ ಅದು ರಸ್ತೆ ಪಕ್ಕದ ಪಾನಿಪೂರಿ ಇಲ್ಲ ಪಾಮಾಯಿಲ್ ಮಾಡಿರ್ತಕ್ಕಂಥ ಗೋಬಿ ಮಂಚೂರಿಗಳ ತರಹ ಇರುತ್ತವೆ ಆ ಕಾವ್ಯಗಳು ಅಂತ ಹೇಳ್ಬೋದು. ಎರಡೂ ನಾನು ತಿಂದಿಲ್ಲ, ಅಂದರೆ ತುಂಬಾ ಜನ ಚಪ್ಪರಿಸ್ಕೊಂಡು ತಿನ್ನೋದ್ರಿಂದ ಆಗಿರಬಹುದು ಅಂತ. ಆ ತರಹ ಸಂಸ್ಕೃತ ವಿದ್ವಾಂಸರಿಗೆ ಬರೀ ಚಮತ್ಕಾರಗಳೇ ಅಲ್ಲಿರುವಂಥದ್ದು, ಇನ್ಯಾವುದೂ ಇಲ್ಲ. ಚಂದ್ರನ ಮಧ್ಯದಲ್ಲಿ ಕಳಂಕ ಯಾತಕ್ಕಿದೆ ಅಂದರೆ ಹಸ್ತಿನಾವತಿಯ ಎತ್ತರವಾಗಿರ್ತಕ್ಕಂತಹ ಭವನಗಳ ಒಳಗೆ ಹೋಗಿ ಆ ಕಿಟಕಿಯಿಂದಲೇ ಅವನು ನುಗ್ಗಾಡಬೇಕಾಗಿತ್ತು. ಅಷ್ಟು ಎತ್ತರ ಬೆಳೆದ್ಬಿಟ್ಟಿದ್ವು ಆ ಬಿಲ್ಡಿಂಗ್ಸು, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸು. ಹಾಗೆ ಹೋಗುವಾಗ ಅಲ್ಲಿ ಲ್ಯಾಂಪ್ಸ್ ಇರುತ್ತಲ್ಲ, ಆ ಲ್ಯಾಂಪ್ಸ್ ದೀಪಗಳದೆಲ್ಲ ಮಸಿ ಮಧ್ಯಕ್ಕೆ ಬಂದು ತೆಗೆದುಕೋತಾ ಇತ್ತು. ಅದು ಚಂದ್ರನ ಮಧ್ಯದಲ್ಲಿರೋ ಪ್ಯಾಚು. ಅದನ್ನ ಮುಗ್ಧಾವದಂತಿ ಕಲಂಕ ಅಂತ ಮೂಢರ ಹೇಳ್ತಾರೆ. ಚಂದ್ರನ ಮಧ್ಯ ಇರೋ ಪ್ಯಾಚು, ಅಲ್ಲಿ ಜಿಂಕೆ ಇದೆ, ಮತ್ತೊಂದಿದೆ ಅಂತ, ಅದು ಹಾಗೆ ಅಂತ. ಈ ಥರದ ಚಮತ್ಕಾರಗಳು ತುಂಬ. ದುಶ್ಯಾಸನ ದ್ರೌಪದಿಯ ವಸ್ತ್ರವನ್ನು ಸೆಳೆಯೋಕ್ಕಾಗಲಿಲ್ಲ, ಆದರೆ ಎಲ್ಲರ ಬಾಯಿಯ ಹಲ್ಲಿನ ವಸ್ತ್ರ, ತುಟಿಗೆ ಸಂಸ್ಕೃತದಲ್ಲಿ ರದನಚ್ಛದ ಅಂತ ಕರೀತಾರೆ. ಆ ರದನ ವಸನ ಅಂದರೆ ಹಲ್ಲಿನ ಬಟ್ಟೆಯನ್ನು ಮಾತ್ರ ಬಿಚ್ಚಿಸ್ದ ಅಂತ. ಅಂದರೆ ಎಲ್ಲರೂ ಗೊಳ್ಳಂತ ನಗೋ ಹಾಗೆ ಮಾಡ್ದ. ಅವನ ಒಂದು ಮೋರೆ ಹಾಕೊಂಡು ಜಾರಿ ಬಿದ್ದಿದ್ದು, ದ್ರೌಪದಿ ವಸ್ತ್ರ ಎಳೆಯೋಕ್ಕಾಗದೆ ಸುಸ್ತಾಗಿದ್ದು ಅಂತ. ಈ ಥರದ ಚಿಲ್ಲರೆ ಚಮತ್ಕಾರಗಳು ತುಂಬ ಮಾಡ್ತಾನೆ. ಅದಕ್ಕೆ ಹೇಳ್ಕೊಡ್ತಾನೆ, ವಾಚಾಂ ಅನಂತ ಸುಖವೇರ್ ವಸುದೇವ ಮೂಲ್ಯಂ. ಈ ಅನಂತ ಕವಿಯ ಮಾತಿಗೆ ಈ ಭೂಮಿನೇ ಬೆಲೆ. ದಿಗಂತರ ಲುಠತ್ ಕೀರ್ತಿ, ದಿಗಂತರ ಲಸತ್ ಕೀರ್ತಿ, ಅನಂತ ಸುಖವೇರ್ ಯಶಃ ಅಂತೆಲ್ಲ. ಆದರೆ ಇಂಥ ಒಂದು ಟಚಿಂಗ್ ಆಗಿರೋದು ಏನೂ ಬರೆದಿಲ್ಲ. ಆ ಪ್ರಾಣಿ ಆ ದೀಪದ ಬೆಳಕಿನಿಂದ ಚಂದ್ರಬಿಂಬ ಎಲ್ಲ ಮಸಿ ಆಗ್ತಾ ಇತ್ತು ಅಂತ ಹೇಳಿದವನು ಮುಂದಿನ ಶ್ಲೋಕದಲ್ಲಿ ಏನೇ ಅಲ್ಲೆಲ್ಲ ರತ್ನದೀಪಗಳೇ ಇದ್ದಿದ್ದು, ಹೊಗೆನೇ ಕಾರ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಅಂದರೆ ಇಂಥ ಒಂದು ಕಾಂಟ್ರಡಿಕ್ಷನ್ಸ್ ಚಮತ್ಕಾರಿಕ ಪ್ರವಣತೆಯಿಂದ ಬರೆದದ್ದು. ಇದು ನಿಜವಾದ ರಸ. ಒಂದೊಂದು ವ್ಯವಹಾರ ಮಾನವ ಜೀವನದಲ್ಲಿ ಹೇಗೆ ನಡೆಯುತ್ತೆ ಅಂತ ತೋರಿಸುವಂಥದ್ದು. ಆಮೇಲೆ ಅವಳು ಕಾಡನ್ನ ಪ್ರವೇಶ ಮಾಡ್ತಾಳೆ. ಮಯೂರ ಗಣಜುಷ್ಟಾನಿ ದದರ್ಶ ವಿಪುಲೇಕ್ಷಣ. ಕಣ್ಣರಳಿಸಿ ನವಿಲುಗಳು ಓಡಾಡುವುದನ್ನು ನೋಡ್ತಾಳಂತೆ. ನದಿ ಪುಣ್ಯವಹಾಶ್ಚೈವ ಪುಷ್ಪಿತಾಂಶ್ಚ ನಗೋತ್ತಮಾನ್. ಆ ನದಿಗಳನ್ನ, ಹರಿಯೋ ನದಿಯನ್ನ, ಬೆಟ್ಟವೇ ಹೂವಿಂದ ತುಂಬೋಗಿರುತ್ತೆ. ಅದನ್ನ ಸತ್ಯವಾನಾಹ ಪಶ್ಯೇತಿ ಸಾವಿತ್ರೀಂ ಮಧುರಂ ವಚ. ನೋಡು ಸಾವಿತ್ರಿ, ಅದು ನೋಡು ಇದು ನೋಡು ಅಂತ ತೋರ್ಕೊಂಡು ಹೋಗ್ತಾನೆ. ನಿರೀಕ್ಷಮಾಣ ಭರ್ತಾರಂ ಸರ್ವಾವಸ್ಥಂ ಅನಿಂದಿತ. ಆದರೆ ಇವಳು ಅದನ್ನೇ ನೋಡ್ತಾ ಇಲ್ಲ. ಗಂಡ ಯಾವ್ಯಾವ ಕ್ಷಣಕ್ಕೆ ಸಿಂಕ್ ಆಗ್ತಾ ಇದ್ದಾನಲ್ಲ, ಏನಾಗುತ್ತೋ ಅಂತ ಮೈಯೆಲ್ಲ ಕಣ್ಣಾಗಿ ಅವನು ಬೆನ್ನನ್ನು ಇಟ್ಟುಕೊಂಡು ಬರ್ತಾ ಇದ್ದಾಳೆ. ನೋಡಿ, ಯಾರಿಗೂ ಬರಬಾರದ ಸ್ಥಿತಿ. ಸಾವು ಹತ್ರ ಆಗ್ತಾ ಇದೆ. ತನ್ನ ಜೀವೇಶ್ವರನಿಗೆ ಅಂತ ಗೊತ್ತಾಗ್ತಾ ಇದೆ. ಅದು ನೋಡ್ತಾ ಬರ್ತಾ ಇದ್ದಾಳೆ. ಅವನು ಅದು ಇದು ಅಂತ ರೊಮ್ಯಾಂಟಿಕ್ ಆಗಿ ತೋರಿಸ್ತಾ ಇದ್ದಾನೆ. ಇದು ಡ್ರಾಮಾ ಅಂದ್ರೆ, ಇದು ನಿಜವಾದ ಸ್ವಾರಸ್ಯ ಅಂದ್ರೆ. ದುರ್ದೈವ, ಸಂಸ್ಕೃತದಲ್ಲಿ ಸಾವಿತ್ರಿಯ ಚರಿತ್ರೆಯನ್ನು ಯಾವ ವರಕವಿಯೂ ಬರೀಲಿಲ್ಲ. ಕೆಲವರು ಬರೆದಿದ್ದಾರೆ, ಸಾವಿತ್ರಿ ಪ್ರಣಯ ಶಂಪು ಅಂತ ಇದೆ. ಅಯ್ಯೋ ರಾಮ ಶತನೀರಸವಾದದ್ದು. ಮೈಸೂರು ಓರಿಯೆಂಟಲ್ ಲೈಬ್ರರಿ ಬರೆದೋನ್ ದೊಡ್ಡ ಪಂಡಿತ ಅಂತ ಗೊತ್ತಾಗುತ್ತೆ ಹೊರತು ಕವಿಯೇ ಅಲ್ಲ ಅಷ್ಟಂತೂ ಹೇಳ್ಬೋದು. ಇದೆ, ಯಾತಕ್ಕೆ ತೂಕಕ್ಕೆ ಹಾಕೋದಿಕ್ಕಷ್ಟೇನೆ. ಆದರೆ ಸಾವಿತ್ರಿಯ ಕಾವ್ಯವನ್ನ ಯಾರು ಕನ್ನಡದಲ್ಲಿ ಬಸವಶಾಸ್ತ್ರಿಗಳು ಬರೆದಿದ್ದಾರೆ, ತುಂಬಾ ಸುಮಾರಾಗಿದೆ. ಇದುವರೆಗೂ ಇಂಗ್ಲಿಷ್ನಲ್ಲಿ ಅರವಿಂದರು ಬರೆದಿದ್ದಾರೆ. ಆದರೆ ಸಾವಿತ್ರಿಯನ್ನ
ಒಂದು ಸರ್ವಾಂಗ ಸುಂದರವಾದ ಕಾವ್ಯವಾಗಿ ರೂಪಿಸಿಲ್ಲ ಅಂದ್ರೆ ನಮಗೆ ಆ ಮೌಲ್ಯವೇ ಬೇಕಿಲ್ವಾ ಅಂತ ಅನ್ಸುತ್ತೆ. 20ನೇ ಶತಮಾನದ ಜನಕ್ಕೆ ಅದು ಬೇಡವಾಗಿ ಹೋಗ್ಬಿಟ್ಟಿದೆಯೋ ಏನೋ ಅಂತ ಅಷ್ಟು ಬೇಸರವಾಗತ್ತೆ. ಆಮೇಲೆ ಅವಳು ಚಿಂತೆ ಮಾಡ್ಕೊಂಡು ಬರ್ತಾಳೆ. ಅನುವ್ರಜಂತಿ ಭರ್ತಾರಂ ಜಗಾಮ ಮೃದುಗಾಮಿನಿ ದ್ವಿಧೇವ ಹೃದಯಂ ಕೃತ್ವ ತಂಚ ಕಾಲಮವೀಕ್ಷತಿ. ಹೃದಯ 2 ಹೋಳಾಯ್ತಾ ಅನ್ನುವಂತೆ ಅವಳು ಬರ್ತಾ ಇದ್ದಾಳೆ. ಹಾಗೆ ಇದ್ದಾಗ ಅವನು ಅಥ ಭಾರ್ಯಾ ಸಹಾಯಸ್ತನ್ ಫಲಾನ್ಯಾದಾಯ ವೀರ್ಯವಾನ್. ಹೆಂಡತಿಯ ಸಹಾಯದಿಂದ ಹಣ್ಣನ್ನು ಕೀಳ್ಸ್ಕೊಂಡ, ಎಲ್ಲ ಮಾಡಿಸ್ಕೊಂಡ. ಕಠಿಣಂ ಪೂರಯಾಮಾಸ ತತಃ ಕಾಷ್ಟಾನ್ ಅಪಾಟಯತ್. ಕಷ್ಟವಾದ ಸೌದೆ ಒಡೆಯುವ ಕೆಲಸಕ್ಕೆ ಅವನು ಕೂತ್ಕೊಂಡು ಮುಗಿಸ್ತಾನೆ. ಆ ಮುಗಿಸ್ತಾ ಇದ್ದಂಗೆ ತುಂಬಾ ಬೆವರೆಳೆದು ಬಿಡುತ್ತೆ. ಸ್ವೇದೋ ವೈ ಸಮಜಾಯತ ವ್ಯಾಯಾಮೇನ ಚ ತೇನಾಸ್ಯ ಜಜ್ಞೆ ಶಿರಸಿ ವೇದನ. ವ್ಯಾಯಾಮದಿಂದ ತಲೆನೋವು ಬರಕ್ಕೆ ಶುರು ಆಗುತ್ತೆ. ನೋಡಿ, ಇದೆಲ್ಲ ಹಾರ್ಟ್ ಅಟ್ಯಾಕ್ ಆಗೋರ ಸೂಚನೆ. ಬೆವರೋದು, ತಲೆನೋವು ಬರೋದು ಎಲ್ಲ ವ್ಯಾಸರಿಗೆ ಏನು ವಿಶಾಲ ದೃಷ್ಟಿ. ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಸತ್ತೋದ್ರು ಅಂತನ್ನೋದನ್ನು ಹೇಳಬೇಕಲ್ವ. ಇನ್ಯಾವ ರೋಗವೂ ಇಲ್ಲ. ಹಾರ್ಟ್ ಅಟ್ಯಾಕ್ ಕಡೆಗೆ ಡಾಕ್ಟರ್ ಹೇಳೋದು ಹಾರ್ಟ್ ಅಟ್ಯಾಕು, ಹಾರ್ಟ್ ಫೇಲು, ಅದಂತಾನೇ ಕೊಡಬೇಕಾದದ್ದು ಉತ್ತರ. ಅವನು ತತ್ಕ್ಷಣವೇ ಸೋಭಿಗಮ್ಯ ಪ್ರಿಯಾಂ ಭಾರ್ಯ ಮುವಾಚ ಶ್ರಮಪೀಡಿತ ವ್ಯಾಯಾಮೇನ ಮಮಾನೇನ ಜಾತಾ ಶಿರಸಿ ವೇದನ ಅಂಗಾನಿ ಚೈವ ಸಾವಿತ್ರಿ ಹೃದಯಂ ದೂಯತೀವ ಮೇ. ಹೃದಯವೇ ವೇದನೆ ಆಗ್ತಾ ಇದೆ. ಹಾಗಂತ ಹೇಳಿಬಿಟ್ಟು ನನಗೆ ಅಸ್ವಸ್ಥಂ ಇವಲ್ಲ ಚಾತ್ಮಾನಂ ಲಕ್ಷಯೇ ಮಿತಭಾಷಿಣಿ. ನನಗೆ ಶೂಲೈರಿವ ಶಿರೋ ವಿದ್ಧಂ ಸಂಲಕ್ಷಯಾಮ್ಯಹಂ. ಶೂಲದಿಂದ ತಲೆಯನ್ನು ಚುಚ್ಚೋ ಥರ ಕಾಣಿಸ್ತಾ ಇದೆ. ಅದೇ ಬ್ರೈನ್ ಹೆಮರೇಜೋ ಎಂಥದ್ದು. ಒಟ್ಟಿನಲ್ಲಿ ತತ್ ಸ್ವಪ್ತುಮಿಚ್ಛೆ ಕಲ್ಯಾಣಿ ನಸ್ತಾತುಂ ಶಕ್ತಿರಸ್ತಿಮೆ. ನಿಲ್ಲೋಕ್ಕಾಗ್ತಾ ಇಲ್ಲ, ಮಲಗೋ ಥರ ಆಗ್ತಾ ಇದೆ ಅಂತ. ಅಷ್ಟು ರಿಯಲಿಸ್ಟಿಕ್ ಆಗಿರುವಂತಹ, ಆದರೆ ಬಹಳ ಸುಂದರವಾದ ಚಿತ್ರಣ ಇಲ್ಲಿ. ಸಮಾಸಾಧ್ಯ ಸಾವಿತ್ರಿ ಭರ್ತಾರಂ ಉಪಗಮ್ಯ ಚ ಉತ್ಸಂಗೇನಸ್ಯ ಶಿರಃ ಕೃತ್ವ ನಿಶಸಾದ ಮಹೀತಲೆ. ತಲೆಯನ್ನು ತೊಡೆ ಮೇಲೆ ಇರಿಸ್ಕೊಂಡು ಮಲಗಿಸ್ಕೋತಾಳೆ. ಅವಳು ನಾರದ ವಚೋ ವಿಮೃಶಂತಿ ತಪಸ್ವಿನಿ. ನಾರದನ ಮಾತನ್ನೇ ಮತ್ತೆ ಮತ್ತೆ ಮೆಲುಕಾಗ್ತಾ ಇದ್ದಾಳೆ. 1 ವರ್ಷದಿಂದ ಎಷ್ಟು ಸಾರಿ ಅದನ್ನು ಜ್ಞಾಪಿಸಿಕೊಂಡಿದ್ದಾಳು. ಇನ್ನು ಬಂತು ತಮ್ಮ ಮುಹೂರ್ತಂ ಕ್ಷಣಂ ವೇಲಾಂ ದಿವಸಂಚ ಯೋಜ. ಆಗ ನೋಡ್ತಾಳೆ, ಯಾರೋ ಒಬ್ಬ ಶ್ಯಾಮಾವದಾತಂ ರಕ್ತಾಕ್ಷಂ ಪಾಶಹಸ್ತಂ ಭಯಾವಹಂ ಸ್ಥಿತಂ ಸತ್ಯವತಃ ಪಾರ್ಶ್ವೇ ನಿರೀಕ್ಷಂತಂ ತಮೇವಚ. ಕಪ್ಪು ಬಣ್ಣದವನು, ಕೆಂಪು ಕಣ್ಣಿನವನು, ಹೊಳಿತಾ ಇರ್ತಕ್ಕಂಥವನು, ಅವನು ಘೋರಾಕಾರನಾಗಿ ಅವನು ಕಾಣಿಸ್ತಾನೆ. ತನ್ನ ಗಂಡನ ಹತ್ರ ಬಂದಿದ್ದಾನೆ. ಅದನ್ನು ನೋಡಿ ಕೃತಾಂಜಲಿ ರುವಾಚಾರ್ಥ ಹೃದಯೇನ ಪ್ರವೇಪತಿ. ಹೃದಯೇನ ಪ್ರವೇಪತಿ ಅಂದರೆ ಅಪ್ ಟು ದಿ ಹಾರ್ಟ್ ಟ್ರೆಂಬಲಿಂಗ್, ಗಡಗಡ ನಡುಕೊಂಡು ಕೈ ಮುಗಿದು ಹೇಳ್ತಾಳೆ, ದೈವತಂ ತ್ವಭಿಜಾನಾಮಿ ವಪುರೇ ತತ್ ಅಮಾನುಷಂ ಕಾಮಯ ಬ್ರೂಹಿ ದೇವೇಶ ಕಸ್ತ್ವಂ ಕಿಂಚ ಚಿಕೀರ್ಷಸಿ. ನೀನು ಏನು ಮಾಡಬೇಕು ಅಂತ ಅಂದುಕೊಂಡಿದೀಯಾ? ನೀನು ಯಾರೋ ದೇವತೆ ಅಂತ ಅನ್ಸುತ್ತೆ, ಯಾರು ಹೇಳು ಅಂತ. ಆಗ ಯಮ ಹೇಳ್ತಾನೆ, ಪತಿವ್ರತಾಸಿ ಸಾವಿತ್ರಿ ತಥೈವ ಚ ತಪೋನ್ವಿತ ಅತಸ್ತ್ವಾಂ ಅಭಿಭಾಷಾಮಿ. ನೀನು ಪತಿವ್ರತೆ, ಮಹಾ ತಪಸ್ವಿನಿ, ಹಾಗಾಗಿ ನಿನ್ನ ಜೊತೆ ಮಾತಾಡ್ತೀನಿ ಅಂತ. ನೋಡಿ, ಮೃತ್ಯು ದೇವತೆ ಮಾತಾಡಬೇಕು ಅಂದ್ರೆ ಇಷ್ಟು ಕ್ವಾಲಿಫಿಕೇಶನ್ ಇರಬೇಕು. ವಿದ್ಧಿಮಾಂ ತ್ವಂ ಶುಭೇ ಯಮಂ ಅಯಂ ತೇ ಸತ್ಯವಾನ್ ಭರ್ತ ಕ್ಷೀಣಾಯು ಪಾರ್ಥಿವಾತ್ಮಜ ನೇಷ್ಯಾಮಿ ತಮಹಂ ಬದ್ಧ್ವಾ ವಿದ್ಯೆ ತನ್ಮೇ ಚಿಕೀರ್ಷಿತಂ. ತಗೊಂಡು ಹೋಗ್ತೀನಿ ಅಂತಂದ್ರೆ ಆಗ ಅವಳು ಹೇಳ್ತಾಳೆ, ಶ್ರೂಯತೆ ಭಗವಾನ್ ದೂತಾಹ ತವಾ ಗಚ್ಚಂತಿ ಮಾನವಾನ್. ನಿನ್ನ ದೂತರು ಬರ್ತಾರೆ, ಅರೆ ನೀನೇ ಬಂದ್ಬಿಟ್ಟಿದ್ಯಲ್ಲ ಅಂದ್ರೆ ಆಗ ಅವನು ಹೇಳ್ತಾನೆ, ಅಯಂಚ ಧರ್ಮ ಸಂಯುಕ್ತೋ ರೂಪವಾನ್ ಗುಣಸಾಗರ ನಾರ್ಹೋ ಮತ್ಪುರುಷೈರ್ ನೇತುಂ ಅಥೋಹಮಸ್ಮಿ ಆಗತಃ. ಅಮ್ಮ, ನಿನ್ನ ಗಂಡ ದೊಡ್ಡವನು, ಧರ್ಮಿಷ್ಠ, ಹಾಗಾಗಿ ಅವನಿಗೊಂದು ಗೌರವ ತೋರಿಸಬೇಕು, ಅದಕ್ಕೆ ದೂತರು ಬೇಡ ಅಂತ ನಾನೇ ಪ್ರಾಣ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಹಾಗೆ ಹೇಳಿ ಪಾಶ ಹಾಕಿ ಅಂಗುಷ್ಠ ಮಾತ್ರಂ ಪುರುಷಂ ನಿಶ್ಚಕರ್ಷ ಯಮೋ ಬಲಾತ್. ಬಲದಿಂದ ಅಂಗುಷ್ಠ ಮಾತ್ರ ಪುರುಷ ಅಂತ ಹೇಳ್ತಾರೆ, ಹೃದಯದ ಜ್ಯೋತಿ ರೂಪನಾಗಿರ್ತಾನೆ ಅಂತ ಅವನನ್ನು ಎಳ್ಕೊಂಡು ಹೋಗ್ತಾನೆ. ಹೋಗಿ ದಕ್ಷಿಣಾಭಿಮುಖ ಪ್ರಯಾತೋ ದಕ್ಷಿಣಾಭಿಮುಖ. ಆಗ ಹೇಳ್ತಾನೆ ಸಾವಿತ್ರಿ ಹೇಳ್ತಾನೆ, ನಿವೃತ್ತ ಗಚ್ಚ ಸಾವಿತ್ರಿ ಕುರುಷ್ವ ಅಸ್ಯ ಊರ್ಧ್ವದೇಹಿಕಂ. ಹೋಗಮ್ಮ, ಇವನಿಗೆ ಮುಂದೆ ಮಾಡಬೇಕಾದಂಥ ತಿಥಿ ಅದರ ಕಡೆಗೆ ನೋಡು. ಕೃತಂ ಭರ್ತು ತ್ವಯಾ ನೃಣ್ಯಂ. ಗಂಡನ್ ಋಣ ತೀರ್ತು, ಮಾಡೋದೆಲ್ಲ ಮಾಡಿದ್ದೀಯಾ. ಯಾವತ್ ಗಮ್ಯಂ ವನಂ ಗತಂ ತ್ವಯ. ಆಗಿದ್ದೆಲ್ಲ ಆಯ್ತು, ಹೋಗಿ ನಿನ್ನ ಮನೆಗೆ ಅಂತ.
ಯತ್ರ ಮೇ ನೀಯತೆ ಭರ್ತ ಸ್ವಯಂ ವಾ ಯತ್ರ ಗಚ್ಚತಿ ಮಯಾ ತತ್ರ ಗಂತವ್ಯಂ ಯಶಧರ್ಮ ಸನಾತನಃ. ಎಲ್ಲಿ ನನ್ನ ಗಂಡ ಹೋಗ್ತಾನೋ, ಎಲ್ಲಿ ಅವನನ್ನು ಯಾರು ತಗೊಂಡು ಹೋಗ್ತಾರೋ ಅಲ್ಲಿಗೆ ಹೋಗಬೇಕಾದದ್ದು ನನ್ನ ಧರ್ಮ. ಹಾಗಾಗಿ ನಾನು ನಿನ್ನ ಹಿಂಬಾಲಿಸ್ತೀನಿ, ಇದೇ ನನ್ನ ವ್ರತ ಅಂತ ಹೇಳ್ತಾ ಪ್ರಾಹು ಸಪ್ತಪದಂ ಮೈತ್ರಂ. ಇದು ಪಾಣಿನಿಯ ಸೂತ್ರ, ಸಖ್ಯಂ ಸಪ್ತಪದೀನಂ ಅಂತ. ಸ್ನೇಹ 7 ಹೆಜ್ಜೆ ನಡೆದು ಬಿಟ್ಟರೆ ಬರುತ್ತೆ ಅಂತಾರೆ. ಮಿತ್ರತಾಂಚ ಪುರಸ್ಕೃತ್ಯ ಕಿಂಚಿತ್ ವಕ್ಷ್ಯಾಮಿ ತಚ್ಛೃಣು. ನಿನ್ನ ಜೊತೆ ಈಗ 7 ಹೆಜ್ಜೆ ನಡೆದು ಬಿಟ್ಟಿದ್ದೀನಿ, ನಿನ್ನ ಸ್ನೇಹ ನನಗೆ ಬಂದಿದೆ, ಹಾಗಾಗಿ ಆ ಸ್ನೇಹವನ್ನು ಮುಂದಿಟ್ಕೊಂಡು ಪುರಸ್ಕೃತ್ಯ ಮಾತಾಡ್ತಾ ಇದ್ದೀನಿ. ನೋಡಿ ಎಂಥ ಸಂದರ್ಭ, ಎದೆ ಬಿರಿದು ಹೋಗೋ ಸಂದರ್ಭ. ಗಂಡ ಸತ್ತೋಗಿದ್ದಾನೆ, ಆದರೂ ಇವಳು ಮೆಂಟಲ್ ಫ್ಯಾಕಲ್ಟಿ, ಫಿಸಿಕಲ್ ಫ್ಯಾಕಲ್ಟಿ, ಇಂಟೆಲೆಕ್ಚುಯಲ್ ಫ್ಯಾಕಲ್ಟಿ, ಎಮೋಷನಲ್ ಫ್ಯಾಕಲ್ಟಿ ಎಲ್ಲವನ್ನ ಸ್ಪಿರಿಚುವಲ್ ಫ್ಯಾಕಲ್ಟಿಯಿಂದ ಗಟ್ಟಿಯಾಗಿ ಇಟ್ಕೊಂಡಿದ್ದಾಳೆ. ಆಗ ನಾನಾತ್ಮವಂತಸ್ತು ವನೇ ಚರಂತಿ ಧರ್ಮಂಚ ವಾಸಂಚ ಪರಿಶ್ರಮಂಚ ವಿಜ್ಞಾನತೋ ಧರ್ಮ ಮುದಾಹರಂತಿ ತಸ್ಮಾತ್ ಸಂತೋ ಧರ್ಮಮಾಹು ಪ್ರಧಾನಂ. ಎಲ್ಲರೂ ಧರ್ಮವನ್ನೇ ದೊಡ್ಡದು ಅಂತಾರೆ. ಏಕಸ್ಯ ಧರ್ಮೇಣ ಸತಾಮ್ಮತೇನ ಸರ್ವೇಸ್ಮತಂ ಮಾರ್ಗಂ ಅನುಪ್ರಪನ್ನಾಹ ಮಾ ವೈ ದ್ವಿತೀಯಂ ಮಾ ತೃತೀಯಂ ಚ ವಾಂಛೇತ್ ತಸ್ಮಾತ್ ಸಂತೋ ಧರ್ಮಮಾಹು ಪ್ರಧಾನಂ. ಎಲ್ಲಕ್ಕಿಂತ ಧರ್ಮದ ದಾರಿ ದೊಡ್ಡದು, ಅದಕ್ಕಿರೋದು ಒಂದೇ, ಎರಡನೇದಲ್ಲ, ಮೂರನೇದಲ್ಲ. ಆ ಧರ್ಮದ ದಾರಿಯಲ್ಲಿ ನಾನು ನಡೀತಿದ್ದೀನಿ, ಅದು ನನ್ನ ಪತ್ನಿ ಧರ್ಮ ಅಂತ. ಆಗ ಯಮನಿಗೆ ಇವಳ ಮಾತು ಕೇಳಿ ಸಂತೋಷವಾಗುತ್ತೆ. ನಿವರ್ತ ತುಷ್ಟೋಸ್ಮಿ ತವಾನಯಾಗಿರ ಸ್ವರಾಕ್ಷರವು ವ್ಯಂಜನ ಹೇತುಯುಕ್ತಯ. ಧರ್ಮ, ಯಮಧರ್ಮ ಕೂಡ ಅವಳ ಮಾತನ್ನು ಪ್ರಶಂಸೆ ಮಾಡ್ತಾನೆ. ಸ್ವರ, ಅಕ್ಷರ, ವ್ಯಂಜನ ಎಲ್ಲವೂ ಚೆನ್ನಾಗಿದೆಯಮ್ಮ ನಿನ್ನ ಮಾತಲ್ಲಿ, ಒಂದು ಸ್ವಲ್ಪವೂ ಗ್ರಾಮ್ಯಾಟಿಕಲ್ ಎರರ್ ಇಲ್ಲ. ಈ ಸಂದರ್ಭದಲ್ಲಿ ಇದು ಯಾರಿಗೆ ಆ ಒಂದು ಡಿಟ್ಯಾಚ್ಮೆಂಟ್ನ ಕ್ಯಾಪಬಿಲಿಟಿ ಇರುತ್ತೆ ಅವರಿಗೆ ಇದೆಲ್ಲ ಬರುತ್ತೆ. ಅಲ್ಲಿ ಹನುಮಂತನಿಗೆ ರಾಮ ಹೇಳ್ತಾನೆ, ಅವಿಸ್ತರಂ ಅಸಂದಿಗ್ಧಂ ಅದ್ರುತಂ ಅವಿಲಂಬಿತಂ ಉರಸ್ಥಂ ಕಂಠಗಂ ವಾಕ್ಯಂ ಶೋಭತೆ ಮಧ್ಯಮೇ ಸ್ವರೇ ಬಹುಧಾ ವ್ಯಾಹೃತಾನೇನ ನ ಕಿಂಚಿತ್ ಅಪಶಬ್ದಿತಂ ಉಚ್ಚಾರೈತಿ ಕಲ್ಯಾಣಿಂ ವಾಚಂ ಹೃದಯ ಹಾರಿಣಿಂ ಅಂತೆಲ್ಲ ಎಂತೆಂಥ ಸೊಗಸಾದ ಮಾತುಗಳನ್ನು ಹೇಳ್ತಾ ಇದೆಯಂತ. ಇದು ಬಹಳ ಮುಖ್ಯ. ಇದನ್ನ ಇವನು ಕೂಡ ಹೇಳ್ತಾನೆ, ಭಾರವಿ ಕೂಡ ತುಂಬ ಚೆನ್ನಾಗಿ ಬಳಸ್ತಾನೆ. ಅವನು ಕಿರಾತಾರ್ಜುನಿದ 2ನೇ ಸರ್ಗದಲ್ಲೇ ಹೇಳ್ತಾನೆ, ಸ್ಫುಟತಾ ನಪದೈರಪಾಕೃತ ನಚನ ಸ್ವೀಕೃತ ಮರ್ಥಗೌರವಂ ರಚಿತಾ ಪೃಥಗರ್ಥತಾ ಗಿರಾಂ ನಚ ಸಾಮರ್ಥ್ಯಂ ಅಪೋಹಿತಂ ಕ್ವಚಿತ್. ಸ್ಫುಟತಾ ನಪದೈರಪಾಕೃತ, ಪದಗಳಲ್ಲಿ ಕ್ಲಾರಿಟಿ ಇಲ್ಲದೇ ಇಲ್ಲ. ಆ ಡಬಲ್ ನೆಗೆಟಿವ್ ನೋಡಿ. ಸ್ಫುಟತಾ ನಪದೈರಪಾಕೃತ ನಚ ನ ಸ್ವೀಕೃತ ಮರ್ಥಗೌರವಂ, ಅರ್ಥದಲ್ಲಿ ಘನತೆ ಗೌರವ ಇಲ್ಲದೇ ಇಲ್ಲ. ರಚಿತಾ ಪೃಥಗರ್ಥತಾಗಿರಾಮ್, ಏನು ಅರ್ಥ ಬೇಕೋ ಅದು ಡೆಲಿಬರೇಟ್ ಆಗಿ, ಡಿಸ್ಟಿಂಕ್ಟ್ ಆಗಿ, ಕ್ಲಿಯರ್ ಆಗಿ ಇದೆ. ನಚ ಸಾಮರ್ಥ್ಯಂ ಅಪೋಹಿತಂ ಕ್ವಚಿತ್, ಯಾವ ಶಬ್ದಕ್ಕೆ ಯಾವ ಅರ್ಥ ಕೊಡೋಕ್ಕೆ ಏನು ಸಾಮರ್ಥ್ಯ ಇದೆಯೋ ಅದು ಯಾವುದೂ ಬಿಡಲಿಲ್ಲ ಅಂತ. ಎಷ್ಟೋ ಸತಿ ನಾವು ಹೇಳುವ ಮಾತಿಗೆ ತಕ್ಕಂಥ ಪದಗಳಿರೋದಿಲ್ಲ, ವಿವಕ್ಷೆಗೆ ತಕ್ಕಂತೆ ಭಾಷೆ ಇರೋದಿಲ್ಲ. ಅದಕ್ಕಿಂತ ದೊಡ್ಡ ಸಂಕಟ ಇನ್ಯಾವುದೂ ಇಲ್ಲ. ಭೀಮನ ವೇಷ ಹಾಕೋದಿಕ್ಕೆ ನರಪೇತಲ್ ನಾರಾಯಣ ಹೋದರೆ ಏನಾಗುತ್ತೆ? ಆ ರೀತಿ ಆಗತ್ತೆ. ವಿವಕ್ಷಾ ಸದೃಶವಾದಂತಹ ಪದಗಳಿಲ್ಲದೆ ಇದ್ರೆ ಹಾಗೆ ಬೇಕು, ಅವೆಲ್ಲ ಸೇರಿಕೊಳ್ಳಬೇಕು. ಅಂಥ ಮಾತು ಒಂದು ಯಜ್ಞ, ಅದು ವಾಚಿಕ ತಪಸ್ಸು ಅಂತ ಹೇಳ್ತಾರೆ. ಅಂಥದ್ದನ್ನ ಅಲ್ಲಿ ನಮ್ಮ ಕವಿಗಳು ಮತ್ತೆ ಮತ್ತೆ ಪರಂಪರೆಯಿಂದ ಹೇಳ್ಕೊಂಡು ಬಂದಿದ್ದಾರೆ. ಕಾಳಿದಾಸ, ಭಾರವಿ, ಮಾಘ ಎಷ್ಟು ಚೆನ್ನಾಗಿ. ಮಾಘನ ಶಿಶುಪಾಲವಧದ 2ನೇ ಸರ್ಗವೇ ಬೆಸ್ಟ್. ಅಲ್ಲಿ ಮಾತಿನ ಬಗ್ಗೆ ಎಷ್ಟು ಎಲ್ಲ ಚೆನ್ನಾಗಿರ್ತಕ್ಕಂಥ ಉಲ್ಲೇಖಗಳು ಬರುತ್ತೆ, ಎಲ್ಲೆಲ್ಲಿಯೂ ಬರುತ್ತೆ. ನಮ್ಮಲ್ಲಿ ಗೌರವ ಘನತೆ ಅದಕ್ಕೆ ತುಂಬ ಇತ್ತು. ರಾವಣ ಅವನು ಸಭೆಯಲ್ಲಿ ಮಾತನಾಡುವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ. ಭಾರವಿಯಂತೂ ಒಬ್ಬೊಬ್ಬರು ಮಾತಾಡಿದಾಗಲೂ ವಾಕ್ಕೌಶಲದ ಗರಿಷ್ಠವಾದದ್ದು. ಅದೆಂಥದ್ದು? ಪ್ರಸಾದ ರಮ್ಯ ಮೋಜಸ್ವಿ ಗರಿಯೋ ಲಾಘವಾನ್ವಿತಂ ಅಂತಲೇ ಇಂದ್ರ ಅರ್ಜುನನ ಮಾತನ್ನು ಕೊಂಡಾಡ್ತಾನೆ. ಇದು ಆ ಒಂದು ಶಕ್ತಿ. ಇಲ್ಲಿ ಹಾಗೆ ವರಂ ವೃಣೀಶ್ವೇಹ ವಿನಸ್ಯ ಜೀವಿತಂ ದದಾನಿತೆ ಸರ್ವಮನಿಂದಿತೆ ವರಂ. ಗಂಡನ ಪ್ರಾಣ ಬಿಟ್ಟು ಇನ್ನೇನಾದ್ರೂ ತಗೊಳಮ್ಮ ವರ, ಪರವಾಗಿಲ್ಲ. ಆಗ ಅವಳು ಹೇಳ್ತಾಳೆ, ಚ್ಯುತ ಸ್ವರಾಜ್ಯಾತ್ ವನವಾಸಮಾಶ್ರಿತೋ ವಿನಷ್ಟ ಚಕ್ಷು ಶ್ವಶುರೋ ಮಮಾಶ್ರಮೆ ನ ಸ ಲಬ್ಧ ಚಕ್ಷು ಬಲವಾನ್ ಭವೇನ್ ನೃಪಃ ತವ ಪ್ರಸಾದಾತ್ ಜ್ವಲಾರ್ಕ ಸನ್ನಿಭ. ನಮ್ಮ ಅಪ್ಪನಿಗೆ ಒಳ್ಳೇದು ಮಾಡು ಅಂತ ಮೊದಲು ಕೇಳಲಿಲ್ಲ, ಮಾವನಿಗೆ ಒಳ್ಳೇದು ಮಾಡು ಅಂತ ಕೇಳಿದಳು. ನೋಡಿ, ರಾಜ್ಯ ಹೋಗಿದೆ, ಕಾಡಲ್ಲಿದ್ದಾನೆ, ಕಣ್ಣು ಹೋಗಿದೆ,
ಶರೀರದಲ್ಲಿ ಶಕ್ತಿ ಕುಗ್ಗಿದೆ, ಅವರು ಬೆಂಕಿಯಷ್ಟು ತೇಜಸ್ವಿಯಾಗಿ ಕಣ್ಣು ಕೈಕಾಲು ಗಟ್ಟಿತನ ರಾಜ್ಯವನ್ನು ಪಡ್ಕೊಳ್ಳಿದ್ದು ಕೊಟ್ಟೆ ಅಂತಂದು ಬಿಡ್ತಾನೆ. ತವಾಧ್ವನ ಗ್ಲಾನಿಂ ಇವೋಪಲಕ್ಷಯೇ ನಿವರ್ತ ಗಚ್ಚಸ್ವ ನತೇ ಶ್ರಮೋ ಭವೇತ್. ಅಮ್ಮ ನೀನು ಹಿಂದಕ್ಕೆ ಹೋಗು, ತುಂಬಾ ಸುಸ್ತಾಗಿರೋ ಹಾಗಿದೆ, ಸಾಕು ಇನ್ನು ಹೋಗು. ದದಾನಿ ತೇಹಂ, ಹೋಗು ಇನ್ನಂತ. ಶ್ರಮ ಕುತೋ ಭರ್ತೃ ಸಮೀಪತೋ ಹಿಮೆ, ಗಂಡ ಜೊತೆಲಿರಬೇಕಾದಾಗ ಶ್ರಮ ಎಲ್ಲಿಂದ ಆಗತ್ತೆ? ಯತೋ ಹಿ ಭರ್ತಾ ಮಮ ಸಾ ಗತಿರ್ಧ್ರುವ. ಹಾಗಾಗಿ ಯತಃ ಪತಿಂ ನೇಷ್ಯಸಿ ತತ್ರ ಮೇ ಗತಿ, ಎಲ್ಲಿ ಗಂಡ ಹೋಗ್ತಾನೋ ಅಲ್ಲಿ ನನ್ನ ಗತಿ. ಸುರೇಶ ಭೂಯಶ್ಚ ವಚೋ ನಿಬೋಧಮೆ, ಮತ್ತು ನನ್ನ ಮಾತು ಕೇಳೋ ಮಹಾದೇವ. ಸತಾಂ ಸಕೃತ್ಸಂಗ ಸಮೀಪ್ಸಿತಂ ಪರಂ ತತಃಪರಂ ಮಿತ್ರಮಿತಿ ಪ್ರಚಕ್ಷತೆ ನ ಚಾಫಲಂ ಸತ್ಪುರುಷೇಣ ಸಂಗತಂ ತತಃ ಸತಾಂ ಸನ್ನಿವಸೇತ್ ಸಮಾಗಮೆ. ಸಜ್ಜನರ ಜೊತೆ ಮಾತಾಡಿದ್ರೆ ಮೈತ್ರಿ ಅಂತಾರೆ. ದುರ್ಜನರ ಜೊತೆ ಸಂಸಾರ ಮಾಡಿದ್ರೂ ಮೈತ್ರಿ ಸಿದ್ಧವಾಗಲ್ಲ. ಸಜ್ಜನರನ್ನೊಮ್ಮೆ ನೋಡಿದ್ರೆ ಸಾಕು, ಚಕ್ಷುಷಾ ಮೈತ್ರಿ ಅಂತ ಹೇಳ್ತಾರೆ. ನೋಡಿದ ತಕ್ಷಣ ದೃಶಾ ಮೈತ್ರಿ ಅಂತ, ಹೀಗೆ ಆ ತರಹ. ಅದರಿಂದ ಆಗ ಅವನು ಹೇಳ್ತಾನೆ, ಅಮ್ಮ ಮನೋನುಕೂಲಂ ಬುಧಬುದ್ಧಿ ವರ್ಧನಂ ತ್ವಯಾ ಯದುಕ್ತಂ ವಚನಂ ಹಿತಾಶ್ರಯಂ. ತುಂಬಾ ಅನುಕೂಲ, ಮನಸ್ಸಿಗೆ ಸಂತೋಷಕಾರಿ, ಬುದ್ಧಿ ವಿವರ್ಧನ. ಹಾಗಾಗಿ ವಿನಾ ಪುನಃ ಸತ್ಯವತೋದ್ಯ ಜೀವಿತಂ ವರಂ ದ್ವಿತೀಯಂ ವರಯಸ್ವ. ಹಾಗಾಗಿ ಸತ್ಯವಂತನ ಪ್ರಾಣ ಬಿಟ್ಟು ಇನ್ಯಾವುದಾದ್ರು ಒಂದು ವರ ತಗೋಂತ. ಆಗ ಅವಳು ಹೇಳ್ತಾಳೆ, ನಮ್ಮ ಮಾವನಿಗೆ ರಾಜ್ಯ ಹೋಗಿದೆ, ರಾಜ್ಯವನ್ನ ಕೊಡಿಸು ಅಂತ. ಆಯ್ತು. ಸ್ವಮೇವ ರಾಜ್ಯಂ ಪ್ರತಿಪತ್ಸ್ಯತೆ ಅಚಿರಾತ್ ನಚ ಸ್ವಧರ್ಮಾತ್ ಪರಿಹಾಸ್ಯತೆ ನೃಪ. ನಿನ್ನ ತಂದೆಗೆ ಧರ್ಮಕ್ಕೂ ನಿನ್ನ ಮಾವನಿಗೆ ಧರ್ಮವೂ ತಪ್ಪೋದಿಲ್ಲ. ಹೋಗು. ಕೃತೇನ ಕಾಮೇನ ಮಯಾ ನೃಪಾತ್ಮಜೇ ನಿವರ್ತ ಗಚ್ಚಸ್ವ ನತೇ ಶ್ರಮೋ ಭವೇತ್. ಆ ಯಮನದಾದ್ರೂ ಎಂಥ ದೊಡ್ಡ ಡಿಗ್ನಿಟಿ. ಆಗ ಅವಳು ಹೇಳ್ತಾಳೆ, ಪ್ರಜಾಸ್ತ್ವಯೇತ ನಿಯಮೇನ ಸಂಯತ ನಿಯಮ್ಯ ಚೈತ ನಯಸೇ ನಿಕಾಮಯ ತಥೋ ಯಮತ್ವಂ ತವದೇವ ವಿಶ್ರುತಂ ನಿಬೋಧಚೇ ಮಾಂ ಗಿರಮೀರಿತಂ ತ್ವಯ. ನೀನು ಪ್ರಜೆಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತೀಯ, ನಿಯಮನ ಮಾಡ್ತೀಯ, ಅವರಿಗೆ ನೆಮ್ಮದಿಯ ಜೀವನಕ್ಕೆ ಬೇಕಾಗಿರುವ ಧರ್ಮವನ್ನು ಕೊಡ್ತೀಯ. ನೀನು ಬರೀ ಯಮ ಅಲ್ಲ, ಯಮಧರ್ಮ. ಆತನಿಗೆ ಸಮವರ್ತಿ ಅಂತ ಬೇರೆ ಹೆಸರಿದೆಯಲ್ಲ, ಎಲ್ಲರಿಗೂ ಒಂದೇ ರೀತಿಯಾದಂಥದ್ದು. ಅದರಿಂದಲೇ ನೀನು ಯಮ ಅಂದ್ರೆ ಸಂಯಮ ಇರ್ತಕ್ಕಂಥ ಸೆಲ್ಫ್ ಕಂಟ್ರೋಲ್. ವೇದಗಳಲ್ಲಿ ಬರುತ್ತೆ ಯಮ ಯಾವ ತರ ಯಮಲೋಕಕ್ಕೆ ಅಧೀಶ್ವರನಾದ ಅಂದ್ರೆ, ಮೊದಲು ಅವನು ಸತ್ತೋದನಂತೆ. ಅವನು ಮೊದಲು ಸತ್ತೋಗಿ ಆಮೇಲೆ ಪಿತೃಲೋಕವನ್ನ ಅವನು ಆಳಿದ ಅಂತ. ಅಂದ್ರೆ ತಾನು ಸಾಯದೆ ಬೇರೆಯವ್ರನ್ನ ಸಾಯಿಸ್ತಾ ಇಲ್ಲ ಅಂತ. ಅದರ ಆಧ್ಯಾತ್ಮಿಕವಾದ ಅರ್ಥ ತುಂಬಾ ಚೆನ್ನಾಗಿದೆ. ಯಾವನು ದೇಹೋಹಂಭಾವದ ಮಮಕಾರವನ್ನು ಕಳ್ಕೊಂಡಿದ್ದಾನೋ ಅವನು ಮಾತ್ರ ಮೃತ್ಯು ದೇವತೆ ಆಗಬಲ್ಲ ಅಂತ. ಅದ್ರೋಹ ಸರ್ವಭೂತೇಷು ಕರ್ಮಣ ಮನಸಾಗಿರ ಅನುಗ್ರಹಶ್ಚ ದಾನಂಚ ಸತಾಂ ಧರ್ಮ ಸನಾತನಃ ಏವಂ ಪ್ರಾಯಶ್ಚ ಲೋಕೋಯಂ ಮನುಷ್ಯ ಶಕ್ತಿಪೇಶಲಾಹ. ಹಾಗಾಗಿ ನೀನು ಧರ್ಮವನ್ನ ಎಲ್ಲವನ್ನ ವ್ಯವಸ್ಥೆ ಮಾಡೋದ್ರಿಂದ ಲೋಕದಲ್ಲಿ ಭೂತಗಳಲ್ಲಿ ಅದ್ರೋಹ, ಕರ್ಮದಲ್ಲಿ ಶ್ರದ್ಧೆ ಇವೆಲ್ಲ ಬಂದಿದೆ ಅಂತ. ಆಗ ಯಮ ಹೇಳ್ತಾನೆ, ಪಿಪಾಸಿ ತಸ್ಯೇವ ಭವೇದ್ ಯಥಾಪಯ ತಥಾ ತ್ವಯಾ ವಾಕ್ಯಮಿದಂ ಸಮೀರಿತಂ. ಬಾಯಾರದವನಿಗೆ ನೀರು ಕೊಟ್ಟಂತೆ ಇದೆ ನಿನ್ನ ಮಾತು. ಹಾಗಾಗಿ ಇನ್ನೊಂದು ವರ ಕೇಳ್ಕೊ, ಸತ್ಯವಂತನ ಪ್ರಾಣ ಬಿಟ್ಟು. ವಿನಾ ಪುನಃ ಸತ್ಯವತೋಸ್ತ್ಯ ಜೀವಿತಂ. ಮಮಾನಪತ್ಯ ಪೃಥಿವೀಪತಿಪಿತ ಭವೇತ್ಪಿತು ಪುತ್ರಶತಂ ತಥೋರಸಂ. ನಾನು ಬಿಟ್ಟು ನಮ್ಮ ಅಪ್ಪನಿಗೆ ಸಂತಾನ ಇಲ್ಲ, ಅವನಿಗೆ 100 ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡುವಂತ. ಕುಲಸ್ಯ ಸಂತಾನಕರಂಚ ಯದ್ಭವೇತ್ ತೃತೀಯಮೇ ತತ್ವರಯಾಮಿ ತೇವರ. ಅದೊಂದೇ ನನಗೆ ಇನ್ಯಾವುದು ಬೇಡ ಅಂತ. ಆಯ್ತು. ಕುಲಸ್ಯ ಸಂತಾನಕರಂ ಸುವರ್ಚಸಂ ಶತಂ ಸುತಾನಾಂ ಪಿತೃಸ್ತುತೇ ಶುಭೆ. ಆಯ್ತಮ್ಮ ಕೊಡ್ತೀನಿ, ಮತ್ತೆ ಹೋಗ್ತೀನಿ ಅಂತ. ಆಗ ಅವಳು ಹೇಳ್ತಾರೆ, ನದೂರಮೇತಂ ಮಮ ಭರ್ತೃ ಸನ್ನಿಧವು ಮನೋಹಿಮೇ ದೂರತರಂ ಪ್ರಧಾವತಿ. ಅಯ್ಯೋ, ನನ್ನ ಗಂಡನ ಸನ್ನಿಧಿಯಲ್ಲಿ ನನಗೆ ದೂರ ಏನು, ನನ್ನ ಮನಸ್ಸು ಇನ್ನೂ ದೂರಕ್ಕೆ ಓಡೋಗ್ತಾ ಇದೆ, ಮುಂದಕ್ಕೆ ಓಡೋಗ್ತಾ ಇದೆ. ಅಥವಾ ರಜನ್ನೇವ ಗಿರಂ ಸಮುತ್ಯತಾಂ ಮಯೋಚ್ಯಮಾನಂ ಶೃಣುಭೂಯ ಏವಚ. ಹಾಗಾಗಿ ನಮಗೆ ಯಾರಿಗೂ ಕೆಲಸ ಡಿಸ್ಟರ್ಬ್ ಆಗ್ತಾ ಇಲ್ಲ. ನಿನ್ನ ಕೆಲಸ ಮಾಡ್ತಾ ಇದೀಯಾ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನಿನಗೆ ನಡೀತಲೇ ಉತ್ತರ ಕೊಡ್ತೀನಿ. ತಗೋ. ವಿವಸ್ವತಸ್ತ್ವಂ ತನಯಃ ಪ್ರತಾಪವಾನ್ ತಥೋ ಹಿ ವೈವಸ್ವತ ಉಚ್ಯಸೇ ಬುಧೈಃ ಸಮೇನ ಧರ್ಮೇಣ ಚರಂತಿತಃ ಪ್ರಜಾಃ ತತಸ್ತವೇಹೇಶ್ವರ ಧರ್ಮರಾಜತ. ನೀನು ಸೂರ್ಯನ ಮಗ, ಕಾಲಸ್ವರೂಪಿ ಸೂರ್ಯ, ಅವನ ಮಗ ನೀನು ಮೃತ್ಯು ಸ್ವರೂಪಿ ಆಗೋದೊಳಗೆ ಆಶ್ಚರ್ಯ ಏನೂ ಇಲ್ಲ. ಕಾಲ ಕಲಯತಾಂ
ಅಹಂ ಅಂತ ಕೃಷ್ಣ ಹೇಳ್ದ. ಎಣಿಕೆ ಮಾಡೋರಲ್ಲಿ ಕಾಲ ಅಂತ, ಆ ಕಾಲ ಸ್ವರೂಪಿ ಸೂರ್ಯ. ಹಾಗಾಗಿ ಅವನ ಮಗ ನೀನು ಮಾಡ್ತಿದ್ದೀಯ. ಆತ್ಮನ್ಯಪಿಚ ವಿಶ್ವಾಸ ತಥಾ ಭವತಿ ಸತ್ಸುಯ. ಮತ್ತು ನಿನ್ನಲ್ಲಿ ನನಗೆ ತುಂಬ ವಿಶ್ವಾಸವಾಗ್ತಾ ಇದೆ. ನಿನ್ನನ್ನು ಕಂಡ್ರೆ ಹೆದರಿಕೆ ಆಗ್ತಾ ಇಲ್ಲ. ಜನ ನಿನ್ನನ್ನು ಯಮ ಅಂತ ಭಯಪಡಿಸ್ತಾರೆ, ನನಗೇನು ಹೆದರಿಕೆ ಇಲ್ಲ. ಹಾಗಾಗಿ ನೀನು ಸಜ್ಜನ, ತಸ್ಮಾತ್ ಸತ್ಸು ವಿಶೇಷೇಣ ವಿಶ್ವಾಸಂ ಕುರುತೆ ಜನ ಅಂತ. ತುಂಬಾ ಒಳ್ಳೆಯದಾಯ್ತಮ್ಮ, ಹಾಗಾಗಿ ಇನ್ನೊಂದು ವರ ಕೇಳು ಅಂತ. ಆಗ ಮಮಾತ್ಮಜಂ ಸತ್ಯವತಸ್ತಥೋರಸಂ ಭವೇದುಭಾಭ್ಯಾಮಿಹ ತತ್ಕುಲೋದ್ವಹಂ ಶತಂ ಸುತಾನಾಂ ಬಲವೀರ್ಯಶಾಲಿನಾಂ ಇದಂ ಚತುರ್ಥಂ ವರಯಾಮಿ ತೇ ವರಂ. ನನಗೆ ಸತ್ಯವಂತನ ಔರಸ ಪುತ್ರರು 100 ಜನ ಹುಟ್ಟಬೇಕು ಅಂದ್ಬಿಟ್ರು. ನೋಡಿ, ನನಗೆ ಮಕ್ಕಳು ಹುಟ್ಟಲಿ ಅಂತಂದ್ರೆ ಇವಳಿಗೆ ದ್ವಿತೀಯವಾಗಬಹುದು ಅಥವಾ ನಿಯೋಗವಾಗಬಹುದು, ಎಲ್ಲ ಉಂಟು. ಇಲ್ಲ, ಅದು ಯಾವುದೂ ಇಲ್ಲ. ಸತ್ಯವಂತನಿಂದಲೇ ನನಗೆ 100 ಜನ ಮಕ್ಕಳು ಬೇಕು ಅಂತ. ಆಮೇಲೆ ಅವಳು ಹೇಳ್ತಾಳೆ, ಹೋಗು, ಆಯ್ತು, ತಥಾಸ್ತು ಅಂತ ಹೇಳ್ಬಿಟ್ಟಂತಾನೆ. ಯಥಾ ಯಥಾ ಭಾಷಸಿ ಧರ್ಮ ಸಂಹಿತಂ ಮನೋನುಕೂಲಂ ಸುಪದಂ ಮಹಾರ್ಥವತ್ ತಥಾ ತಥಾ ಮೇ ತ್ವಯಿ ಭಕ್ತಿರುತ್ತಮ. ಹಾಗಾಗಿ ವರಂ ವೃಣೀಶ್ವ ಅಂತ ಆಗಿದೆಯಲ್ಲ, ಇನ್ನೇನು ವರವನ್ನು ಕೇಳ್ಕೊಳ್ಳುವಂಥದ್ದು, ಗಂಡನು ಕೊಡುವುದಷ್ಟೇನೆ ಅಂತ. ಅದು ಹೇಗೆ ಅಂತ ಕೇಳಿದಾಗ ನಕಾಮಯೇ ಭರ್ತೃವಿನಾಕೃತ ಸುಖಂ. ಅದು ಹೇಗೆ? ಅವಳು ಹೇಳ್ತಾಳೆ, ನೀನೇ ಸೋತು ಬಿಟ್ಟಿಯಲ್ಲ, ಹಾಗಾಗಿ ವರಂ ವೃಣೇ ಜೀವತು ಸತ್ಯವಾನಯಂ ತಥೈವ ಸತ್ಯಂ ವಚನಂ ಭವಿಷ್ಯತಿ. ನೀನು ನಿನ್ನ ಮಾತು ಸತ್ಯ ಮಾಡ್ಕೊಳ್ಬೇಕಾದ್ರೆ ಇದೆ ಅಂತ. ಆಗ ತಥೇತ್ಯುಕ್ತ, ಇನ್ನೇನು ಹೇಳಿದೆ, ತಥೇತ್ಯುಕ್ತ ಆಗಲಿ ಅಂತ ಹೇಳಿ ಮುಕ್ತ ಹೊರಟೋಗ್ಬಿಟ್ಟ ಅಂತ. ಇದು ನೋಡಿ, ಯಮನಿಗೇನಿದು ವಿನೋದವೇ ಅಂದರೆ ಇದೊಂದು ದೊಡ್ಡ ಸಂಕೇತ. ಮುಂದೆ ಅದನ್ನು ವಿವರಿಸ್ತೀನಿ. ಆಮೇಲೆ ಬರ್ತಾಳೆ, ಬಂದು ಗಂಡನ್ನ ನೋಡ್ತಾಳೆ. ಅವನು ಎಚ್ಚರಗೊಳ್ತಾನೆ. ಎಚ್ಚರಗೊಂಡು ನನ್ನನ್ನು ಸುಚಿರಂ ಬತ ಸುಪ್ತೋಸ್ಮಿ ಕಿಮರ್ಥಂ ನವಬೋಧಿತ. ನಾನು ತುಂಬಾ ಹೊತ್ತು ನಿದ್ದೆ ಮಾಡಿಬಿಟ್ಟೆ ಅನ್ಸುತ್ತೆ, ನಾನು ಯಾಕೆ ಎಚ್ಚರಿಸಲಿಲ್ಲ. ಕ್ವಚಾಸೋ ಪುರುಷ ಶ್ಯಾಮೋ ಯೋಸೋ ಮಾಂ ಸಂಚಕರ್ಷಸ. ಯಾರೋ ಒಬ್ಬ ಕಪ್ಪಗಿರೋ ವ್ಯಕ್ತಿಯನ್ನು ಎಳ್ಕೊಂಡು ಹೋದಂಗಾಯ್ತು ಅಂತ. ಸುಚಿರಂ ತ್ವಂ ಪ್ರಸುಪ್ತೋಸಿ ಮಮಾಂಕೆ ಪುರುಷರ್ಷಭ ಗತಃ ಸ ಭಗವಾನ್ ದೇವ ಪ್ರಜಾ ಸಂಯಮನೋ ಯಮಃ. ಅವನು ಬಂದದ್ದು ಯಮನೇ, ಇನ್ನೇನು ಅಲ್ಲ, ಯೋಚನೆ ಮಾಡಬೇಡ ಅಷ್ಟೇ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಅವನಿಗೆ ಹೇಳೋಕ್ಕೂ ಆಗ್ತಾ ಇಲ್ಲ, ಸುಸ್ತಾಗಿರುತ್ತೆ. ಆ ಬುಟ್ಟಿಯನ್ನು ತೆಗೆದುಕೊಂಡು ಹೋಗೋಕ್ಕಾಗೋಲ್ಲ. ಆಗ ಒಂದು ಮರಕ್ಕೆ ತೂಗಾಕ್ಬಿಡುತ್ತೆ. ತೂಗಾಕಿ ಕೊಡ್ಲಿಯನ್ನು ಇವಳು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾಳೆ. ಹೀಗೆ ದಾರಿಯಲ್ಲಿ ಬರ್ತಾ ಕಥೆಯನ್ನೆಲ್ಲ ಹೇಳ್ತಾಳೆ. ಇತ್ತ ಕಡೆ ಕತ್ತಲಾಯಿತು, ಬರಲೇ ಇಲ್ಲ ಅಂತ ಹೇಳಿ ತುಂಬಾ ಒದ್ದಾಡಿಕೊಂಡು ಆ ಮಾವ ಅತ್ತೆ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಜೊತೆಗೆ ಅವರಿಗೆ ಕಣ್ಣು ಬಂದಿರುತ್ತೆ, ಶಕ್ತಿ ಬಂದಿರುತ್ತೆ. ಎಲ್ಲಿ ಹೋದನೋ ಸತ್ಯವಂತ, ಎಲ್ಲಿ ಹೋದನೋ ಏನಾದನೋ ಅಂತ ಹೇಳಿ ತುಂಬಾ ಒದ್ದಾಡ್ತಾ ಇರ್ತಾರೆ. ಆಗ ಇವರು ಬಂದು ಎಲ್ಲ ಘಟನೆಯನ್ನು ಹೇಳಿ ಆಮೇಲೆ ತುಂಬ ಸಂತೋಷವಾಗುತ್ತೆ. ಆಮೇಲೆ ಅವಳು ಹೇಳ್ತಾಳೆ, ಈ ತರಹ ಕಥೆಯೆಲ್ಲ ಆಯಿತು ಅಂತ. ಮಾತಾ ವೃದ್ಧ ಪಿತಾ ವೃದ್ಧ ತಯೋರ್, ಇಲ್ಲ ಮುಂದೆ ನಾನು ಮುಂದೆ ಬಂದುಬಿಟ್ಟೆ, ಸಮಯ ಇಲ್ಲ ಅಂತ. ಆಗ ದ್ಯುಮತ್ಸೇನಾದಿಗಳಿಗೆ ಕಥೆಯನ್ನು ತಿಳಿಸ್ತಾಳೆ. ಆಮೇಲೆ ಸಾವಿತ್ರಿ ತನ್ನ ತಂದೆಗೆ ಮತ್ತು ತವರಿಗೆ ಆಗಿರುವ ಹಿತವನ್ನು ಕೂಡ ತಿಳಿಸ್ತಾಳೆ. ಏವಂ ಆಶ್ವಾಸಿತಸ್ತೈಸ್ತು ಸತ್ಯವಾಗ್ಭಿಸ್ತಪಸ್ವಿಭಿ ತಾನ್ಸ್ತಾನ್ ವಿಗಣಯನ್ ಸರ್ವಾನ್ ತತಸ್ಥಿರ ಇವಾಭವತ್. ಹಾಗೆ ಎಲ್ಲವನ್ನು ವಿವರಿಸಿ ನೆಮ್ಮದಿಯನ್ನು ಪಡ್ಕೊಳ್ತಾಳೆ. ಹೀಗೆ ಇದು ಒಳಿತಲ್ಲಿ ಆಯಿತು. ಸಾವಿತ್ರಿಯ ಕಥೆ ಪರಮ ಪಾವನವಾಯಿತು ಅಂತ ಉಪಸಂಹಾರ ಮಾಡ್ತಾರೆ. ಈ ಕಥೆಯ ತತ್ವಕ್ಕೆ 5 ನಿಮಿಷದಲ್ಲಿ ಬಂದು ಬಿಡೋಣ. ಇದನ್ನ ನಾವು ಬಹಳ ಗಂಭೀರವಾದ ಆಧ್ಯಾತ್ಮಿಕ ಅರ್ಥದಲ್ಲಿ ನೋಡಬಹುದು. ಇದು ಆದಿಭೌತಿಕವಾದ ಅರ್ಥ ಮತ್ತು ಆದಿದೈವಿಕವಾದದ್ದು ಹೇಳಿದೆ. ಲೋಕಸಾಮಾನ್ಯದ ವರ್ತನೆ ಹೇಗೆ, ಆತ್ಮೀಯತೆ ಹೇಗಿರುತ್ತೆ ಅಂತ. ಜೊತೆಗೆ ಆಧ್ಯಾತ್ಮಿಕವಾದ ಆದಿದೈವಿಕವಾದದ್ದು ಯಮ ಬಂದದ್ದು, ತೆಗೆದುಕೊಂಡು ಹೋದದ್ದು ಪುರಾಣದ ಕಥೆ. ಆಧ್ಯಾತ್ಮಿಕ ಏನಂದ್ರೆ, ನಮ್ಮಲ್ಲಿ ಸತ್ಯ ಅನ್ನೋದು ನಿತ್ಯವೂ ಸಾಯ್ತಿರುತ್ತೆ. ಸತ್ಯವನ್ನು ಹೊಂದಿರೋರು ಸತ್ಯವಾನ್. ಸತ್ಯ ಅಂದ್ರೆ ಅಸ್ತಿತ್ವ. ನಾವು ನಮ್ಮ ಅಸ್ತಿತ್ವವನ್ನ ಮಾತ್ರವಲ್ಲ, ನಮ್ಮ ಸತ್ಯವಂತಿಕೆಯನ್ನ, ವಾಕ್ಸತ್ಯವನ್ನ ನಿತ್ಯವೂ ಸಾಯಿಸಿಕೊಳ್ತಾ ಇರ್ತೀವಿ. ಹಾಗಾಗಿ ನಮ್ಮ ಸತ್ಯಕ್ಕೆ ಅಲ್ಪಾಯುಷ್ಯ. ಅದನ್ನ ಸೂರ್ಯ ಸಂಬಂಧಿಯಾದ ಉಪಾಸನೆಯಿಂದ, ಸವಿತ್ರ ಸಂಬಂಧಿಯಾದ ಉಪಾಸನೆ ಸಾವಿತ್ರಿ, ಅದರ ಮೂಲಕ ಉಜ್ಜೀವನ ಮಾಡಿಕೊಳ್ಳಬಹುದು ಅಂತ. ಸಾವಿತ್ರಿ ಸತ್ತ ಸತ್ಯವಂತನನ್ನ ಬದುಕಿಸಿಕೊಂಡಳು ಅಂತಂದ್ರೆ ಅದೇ ಗಾಯತ್ರಿ ಮಂತ್ರದಿಂದ, ಸಾವಿತ್ರಿ ಮಂತ್ರದಿಂದ
ನಾವು ಸತ್ಯವಂತರಾಗಬಹುದು, ನಾವು ಆಯುಷ್ಯವಂತರಾಗಬಹುದು, ಆರೋಗ್ಯವಂತರಾಗಬಹುದು, ಭಾಗ್ಯವಂತರಾಗಬಹುದು ಅಂತ. ಅದು ಹೇಗೆ? ಗಾಯತ್ರಿ ಮಂತ್ರವನ್ನು ಜಪ ಮಾಡಿಬಿಟ್ರೆ ನಮ್ಮ ಆಯುಷ್ಯ ಸಿಕ್ಬಿಡುತ್ತ್ಯಾ ಅಥವಾ ನಮಗೆ ಆರೋಗ್ಯ ಸಿಕ್ಬಿಡುತ್ತ್ಯಾ ಅಂತಂದ್ರೆ ಗಾಯತ್ರಿ ಮಂತ್ರದ ಅರ್ಥಾನುಸಂಧಾನದಿಂದ ಅಂತ. ನಮ್ಮಲ್ಲಿ ಅರ್ಥಾನುಸಂಧಾನಕ್ಕೆ ತುಂಬಾ ಪ್ರಾಶಸ್ತ್ಯ ಉಂಟು. ಅರ್ಥ ಇಲ್ಲದೆ ಬರೀ ಮಂತ್ರವನ್ನು ಜಪ ಮಾಡೋದ್ರೊಳಗೆ ವಿಶೇಷವಾದ ಪ್ರಯೋಜನ ಏನೂ ಇಲ್ಲ, ಅಲ್ಪ ಪ್ರಯೋಜನ ಅಷ್ಟೇ. ಅರ್ಥ ಏನು ಅಂದರೆ ಧೀ ಪ್ರಚೋದನೆ, ಬುದ್ಧಿಯ ಪ್ರಚೋದನೆ ಅಲ್ವೇ ಅಲ್ಲಿರೋದು. ಅಲ್ಲಿ ನೋಡಿ, ಗಾಯತ್ರಿ ಮಂತ್ರದಲ್ಲಿ ತತ್ ಸವಿತು ವರೇಣ್ಯಂ ಭರ್ಗಃ, ತತ್ ಸವಿತು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್ ಅಂತ. ಸವಿತು ತತ್ ವರೇಣ್ಯಂ ಭರ್ಗಃ ಧೀಮಹಿ, ಸವಿತುವಿನ ಎಲ್ಲವನ್ನ ಹುಟ್ಟಿಸುವಂತಹ ಸೃಷ್ಟಿಶಾಲಿಯಾದ ಪರಮಾತ್ಮನ ಆತನ ವರೇಣ್ಯಂ ಎಲ್ಲರೂ ಬಯಸುವಂತಹ ಭರ್ಗ ಪರಿಪಾಕದ ಸಂಕೇತವಾದ ಕಾಂತಿಯನ್ನ ನಾವು ಧೀಮಹಿ, ಅದು ವಿಧಿಲಿಂಗ್ ರೂಪ, ಧ್ಯಾನ ಮಾಡಿಯೇ ಮಾಡ್ತೀವಿ, ಅದು ಮಾಡಬೇಕಾದ ಕರ್ತವ್ಯ. ಸಹ ಯಹ ಯಾವನು ಅವನು ಸಹ ನಹಧಿಯ ನಮ್ಮ ಬುದ್ಧಿಗಳನ್ನು ಪ್ರಚೋದಯಾತ್, ಆಶೀರ್ಲಿಂಗ್ ರೂಪ. ಮೇ ಹಿ ಸ್ಟಿಮ್ಯುಲೇಟ್ ಅವರ್ ಮೈಂಡ್ಸ್, ವಿ ಶಲ್ ಮೆಡಿಟೇಟ್. ನಾವು ಅದನ್ನು ಖಂಡಿತವಾಗಿ ಕರಾರವಾಕ್ಕಾಗಿ ಧ್ಯಾನ ಮಾಡಿಯೇ ಮಾಡ್ತೀವಿ. ಆದರೆ ಅವನು ನಮ್ಮ ಬುದ್ಧಿಯನ್ನು ಪ್ರಚೋದಿಸುವುದು ನಮ್ಮ ಕೈನಲ್ಲಿಲ್ಲ. ಅವನ ಇಚ್ಛೆ ಇದ್ದರೆ ಆಗತ್ತೆ, ಇಲ್ಲದೆ ಇದ್ರೆ ಇಲ್ಲ. ದ್ಯೋ ವೆಲೆಂಟೆ ಅಂತ ಇದೆಯಲ್ಲ, ದೇವರ ಇಚ್ಛೆ ಇದ್ದರೆ ಹಾಗಾಗತ್ತೆ ಅಂತ, ಅದು ಪರಮಾತ್ಮ ಮಾಡಬೇಕಾದ ಅನುಗ್ರಹ ಅಂತ. ಇಲ್ಲಿ ಸಂಪೂರ್ಣವಾದ ಶರಣಾಗತಿ ಉಂಟು. ಅಂತೆಯೇ ಶರಣಾಗತಿ ಅಂತ ಹೇಳಿ ಕರ್ತವ್ಯ ಪರಾಂಗುಖತೆ ಇಲ್ಲ. ನಾವು ಮಾಡುವ ಕರ್ತವ್ಯವನ್ನು ಮಾಡಿಯೇ ಮಾಡ್ತೀವಿ, ಆದರೆ ಅದನ್ನ ಸಮರ್ಪಣ ರೂಪದಿಂದ ಮಾಡ್ತೀವಿ. ಅವನ ಅನುಗ್ರಹ ಇದ್ದರೆ ಅದು ಆಗಲಿ ಅಂತ. ಇದು ಬಹಳ ಮುಖ್ಯ. ಕುರುಭುಂಕ್ಷ್ವ ಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿ ಸತತಂ ಹರಿರೇವ ಗುರು ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತ್ರಗತಿ ಅಂತ ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ, ಮಾಡಬೇಕು, ಅನುಭವಿಸಬೇಕು ನಿಯತವಾದ ಕರ್ಮ. ಆದರೆ ಹರಿಪಾದ ವಿನಮ್ರಧಿಯ, ಇದು ಶರಣಾಗತಿ ಯಾವಾಗ ಕರ್ತವ್ಯತಾಪೂರ್ವಕವಾಗಿ. ಇದನ್ನ ಲೋಕಸಂಗ್ರಹ ಅಂತ ಕರೆದರು, ಇದು ಕರ್ಮಯೋಗ ಅಂತ ಕರೆದದ್ದು. ಎಲ್ಲರೂ ಇಲ್ಲಿ ಐಕಮತ್ಯಕ್ಕೆ ಬರ್ತಾರೆ. ಮಾಡಬೇಕಾದದ್ದು ಮಾಡಲೇಬೇಕು, ಆದರೆ ಮಾಡಿದ ಬಳಿಕ ತನ್ನದಲ್ಲ. ಡಿ ವಿ ಜಿಯವರ ಮಾತಿನಲ್ಲಿ ಹೇಳೋದಾದ್ರೆ, ಮಾಡಿದ್ದೆಲ್ಲ ಪೂಜೆ, ಪಡೆದದ್ದೆಲ್ಲ ಪ್ರಸಾದ ಅಂತ. ಇದು ಅವರು ಗೀತಾ ತಾತ್ಪರ್ಯದಲ್ಲಿ ಹೇಳುವ ಮಾತು. ಹಾಗೆ ಮಾಡಿದಾಗ ನಹಧಿಯ ಪ್ರಚೋದಯಾತ್. ಆಮೇಲೆ ಅಲ್ಲಿಯ ಬಹುವಚನ ಕೂಡ ಗಮನಾರ್ಹ. ಮಮ ಧಿಯಂ ಪ್ರಚೋದಯಾತ್ ಅಂತ ಇಲ್ಲ, ಅಥವಾ ಮೇ ಧಿಯಂ ಪ್ರಚೋದಯಾತ್ ಅಂತ ಇಲ್ಲ. ಛಂದಸ್ಸಿಗೇನೂ ತೊಡಕಾಗ್ತಾ ಇರಲಿಲ್ಲ. ನಹ ನಮ್ಮ ಅಂತ ಪ್ಲೂರಲ್, ನಮ್ಮ ಬುದ್ಧಿಗಳನ್ನ. ನಹ ಅನ್ನೋದು ರಾಯಲ್ ವೀಗ್ ಅಂತ ಹೇಳ್ಕೊಂಡಿದ್ರೆ ನಹ ಧಿಯಮ್ಮೇ ಆಗಬೇಕಾಗಿತ್ತು. ಬುದ್ಧಿಗಳು ತುಂಬಾ ಇದ್ರೆ ದುರ್ಬುದ್ಧಿ, ಒಬ್ಬನಿಗೆ ಅನೇಕ ಬುದ್ಧಿಗಳಿದ್ರೆ ವಿಪರೀತ ಬುದ್ಧಿ. ಹಾಗಾಗಿ ನಹಧಿಯ ಅಂದ್ರೆ ಯಾರೆಲ್ಲ ಜೀವಿಗಳಿದ್ದೀವೋ ಅವರೆಲ್ಲರದು ಅಂತ. ಒಬ್ಬ ಗಾಯತ್ರಿಯನ್ನು ಮಾಡುವಾಗಲೂ ಅವನು ಯೂನಿವರ್ಸಲ್ ರೆಪ್ರೆಸೆಂಟೇಟಿವ್ ಆಗಿ ಸಕಲರಿಗೂ ಒಳಿತಾಗಲಿ ಎನ್ನುವ ದೃಷ್ಟಿಯಿಂದ ಧ್ಯಾನ ಮಾಡ್ತಾ ಇದ್ದಾನೆ ಅಂತ. ಇದು ಗಾಯತ್ರಿ ಮಂತ್ರದ ವಿಶೇಷ. ಅದು ಮಾಡೋದ್ರಿಂದ ಏನಾಗುತ್ತೆ? ಅವನು ನನ್ನ ಬುದ್ಧಿಯನ್ನು ಪ್ರಚೋದಿಸಲಿ ಅಂದರೆ ಬುದ್ಧಿಯದು ಕೆಲಸ ಏನು? ನಿಶ್ಚಯಾತ್ಮಿಕ ಬುದ್ಧಿ ಅಂತ ಯೋಗಶಾಸ್ತ್ರದಲ್ಲಿ ಬರುವಂಥದ್ದು. ನಿಶ್ಚಯಾತ್ಮಕತೆ ಬುದ್ಧಿಯ ಮುಖ್ಯ ಲಕ್ಷಣ. ನಿಶ್ಚಯ ಮಾಡುವುದು ಅಂತಂದ್ರೆ ಏನು? ಸಂಶಯಕ್ಕೆ ಅವಕಾಶ ಇಲ್ಲದೆ ಮಾಡುವುದು, ಮನಸ್ಸಿಗಿಂತ ಮೀರಿರತಕ್ಕಂಥದ್ದು. ಮನಸ್ಸಸ್ತು ಪರಾ ಬುದ್ಧಿ ಅಂತ. ಮನಸ್ಸಿಗಿಂತ ಮೀರಿದ್ದು ಬುದ್ಧಿ. ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳ ಚಾಂಚಲ್ಯ, ಇಂದ್ರಿಯ ಲೌಲ್ಯ ಮನಸ್ಸಿಗೆ ಸಂಬಂಧಪಟ್ಟಿದೆ ಹೊರತು ಬುದ್ಧಿಯದಲ್ಲ. ಯಾವಾಗ ಬುದ್ಧಿ ಪ್ರೇರಿತವಾಗುತ್ತೋ ಬುದ್ಧಿ ಹೋಗ್ಬಿಟ್ಟಿದ್ದನುವೆ ಮಹತ್ತಲ್ಲಿ, ಅಹಂಕಾರದಲ್ಲಿ, ಅವ್ಯಕ್ತದಲ್ಲಿ, ಪರಮ ಪುರುಷದಲ್ಲಿ ಲೀನವಾಗುತ್ತೆ. ಹೀಗಾಗಿ ದೇಹಭಾವ, ಅರ್ಥಕಾಮಭಾವ ತನ್ನಂತೆ ತಾನೇ ಹೋಗಿ ಮೋಕ್ಷ ಪ್ರವಣತೆ ಬರುತ್ತೆ. ಯಾವಾಗ ಶರೀರದ ಅಭಿಮಾನ ಹೋಗುತ್ತೋ ಆಗ ಸಾವು ಇರೋದಿಲ್ಲ. ಯಾರಿಗೆ ಸಾವು ಉಂಟು, ಯಾರಿಗೆ ಶರೀರ ಇದೆಯೋ ಅದು. ಮೃತ್ಯುರಾಹಿತ್ಯದ ಲಕ್ಷಣ ಏನು ಅಂದರೆ ಪುನರ್ಜನ್ಮ ಇಲ್ಲದಂತೆ ಆಗುವುದು. ಈ ಶರೀರವನ್ನು ಉಳಿಸಿಕೊಳ್ಳೋದು ಮೃತ್ಯುರಾಹಿತ್ಯ ಅಂತ ಯಾರೂ ಹೇಳಿಲ್ಲ. ನನಗೆ ಈ ಶರೀರವನ್ನೇ ಉಳಿಸಿಕೊಡುವಂತ ಯಾವ ಪ್ರಾರ್ಥನೆ ಮಾಡಲ್ಲ, ಪುನರ್ಜನ್ಮ ಇಲ್ಲದಂತೆ ಮಾಡುವಂತ. ಮಮಾಪಿಚ ಕ್ಷಪಯತು ನೀಲಲೋಹಿತ ಪುನರ್ಭವಂ.
ಪುನರ್ಜನ್ಮ ಇಲ್ಲದಂತೆ ಮಾಡು. ಯಾವುದು ನೋಡಿದ್ರು ಅಷ್ಟೇ. ಆ ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಅಂತಂದ್ರು. ಕಾಶಿ ಕ್ಷೇತ್ರಂತೂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಅಂತ ಕಾಶಿ ಖಂಡದಲ್ಲಿ ಬರುತ್ತೆ. ಈಗ ಎಲ್ಲೆಲ್ಲೂ ಪುನರ್ಜನ್ಮ ಇಲ್ಲದಂತೆ ಮಾಡೋದು ಅಂದರೆ ಟು ಓವರ್ಕಮ್ ಡೆತ್ ವಿ ಶುಡ್ ನಾಟ್ ಬಾರ್ನ್. ಆ ದೃಷ್ಟಿಯಲ್ಲಿ ಸಾವಿತ್ರಿಯ ಕಥೆ ಆತ್ಮಾನುಸಂಧಾನಕ್ಕೆ, ದೇಹ ಮನಸ್ಸುಗಳ ಅಭಿಮಾನವನ್ನು ಬಿಡುವುದಕ್ಕೆ ದೊಡ್ಡ ಸಂಕೇತವಾಗಿದೆ. ಅಲ್ಲಿ ಸಾವಿತ್ರಿ ಅನ್ನೋದು ಗಾಯತ್ರಿ ಮಂತ್ರವೇ ಹೊರತು ಮತ್ಯಾವುದೂ ಅಲ್ಲ ಅಂತ ಆಧ್ಯಾತ್ಮಿಕವಾದ ಅರ್ಥ. ಇನ್ನೂ 4-5 ಉಪಾಖ್ಯಾನಗಳನ್ನು ಹೇಳಬೇಕು ಅಂದ್ಕೊಂಡು ಬಂದೆ. ತ್ರಿಪುರಾಸುರ ಸಂಹಾರದ ಉಪಾಖ್ಯಾನ ಹೇಳಬೇಕು, ಏಕಾದ್ವಿತ ತ್ರಿತರ ಉಪಾಖ್ಯಾನವನ್ನು ಹೇಳಬೇಕು ಅಂತ ಬಂದೆ, ಬುಜ್ಜುವಿನ ಉಪಾಖ್ಯಾನ ಹೇಳಬೇಕು ಅಂತ ಬಂದೆ, ಮತ್ತೆ ಸುವರ್ಣಷ್ಠೀವಿ ಅಂತ ಅದು ಒಂದು ಪಕ್ಷಿಯ, ಹಾಗೆ ಆಪದ್ಧರ್ಮದ ಪ್ರಕರಣವನ್ನು ಹೇಳಬೇಕು ಅಂತ ಒಂದು 6-7 ಉಪಾಖ್ಯಾನ ಹೇಳೋಣ ಅಂತ ಬಂದೆ. ಅದು ಹಾರಿಯೇ ಹೋಯಿತು. ಮುಂದೆ ನೋಡೋಣ. ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ಶತಾವಧಾನಿ ಡಾಕ್ಟರ್ ಗಣೇಶ್ ಅವರ ಪ್ರವಚನ ಮಾಲೆಗೆ ಅದರ ಮುಕ್ತಾಯ ಸಮಾರಂಭದಂದು ವಂದನಾರ್ಪಣೆಯನ್ನು ಮಾಡುವಂತಹ ಸೌಭಾಗ್ಯ ಮತ್ತೆ ನನ್ನ ಪಾಲಿಗೆ ಬಂದಿದೆ. ಗಣೇಶರನ್ನ ವಂದನೆ ಮಾಡೋದಕ್ಕೆ ಮೊದಲು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂತಹ ಇದರ ಸೇವಾಕರ್ತರಾದಂತಹ ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀ ಬಿ ವೆಂಕಟಾಚಲಪತಿ ಅವರ ಮಕ್ಕಳು, ಅವರ ಧನ ಸಹಾಯದಿಂದ ಈ ವಿಶೇಷ ಪ್ರವಚನ ಮಾಲೆ ನಡೆದಿದೆ. ಅವರಿಗೆ ನಾವೆಲ್ಲರೂ ಕೂಡ ಅತ್ಯಂತ ಋಣಿಗಳಾಗಿದ್ದೇವೆ. ಮುಂದೆಯೂ ಸಹ ಮತ್ತೊಂದು ಪ್ರವಚನ ಮಾಲೆ ಗಣೇಶ ಅವರಿಂದಲೇ ಮಹಾಭಾರತದ ಉಪಾಖ್ಯಾನಗಳ ಬಗ್ಗೆನೇ ನಡೆಯೋದಿದೆ. ಅದನ್ನು ನಾವು ಸ್ವಾಗತಿಸಬೇಕು. ಈ ಕಾರ್ಯಕ್ರಮದ ಪಟ್ಟಿಯಲ್ಲಿ ಅದನ್ನು ತಾವುಗಳೆಲ್ಲರೂ ಕೂಡ ನೋಡ್ಕೊಳ್ಬಹುದು. ಮಹಾಭಾರತದ ಆರಂಭದಲ್ಲಿಯೇ, ಅದರ ಮೊದಲನೇ ಪರ್ವದ ಮೊದಲನೇ ಅಧ್ಯಾಯದಲ್ಲೇನೆ, ಮೊದಲನೇ ಪೇಜಲ್ಲೇನೆ 8ನೇ ಶ್ಲೋಕದಲ್ಲಿ ಅಲ್ಲಿ ಬರುತ್ತೆ. ಏನಂತಂದರೆ, ನಾವೆಲ್ಲ ಅನ್ಕೊಂಡಿರ್ತೀವಲ್ಲ ತಪಸ್ವಿಗಳು ಅಂತಂದರೆ ಏನೋ ಗಡ್ಡ ಬೆಳೆಸ್ಕೊಂಡ್ಬಿಟ್ಟು ಸದಾ ಸೀರಿಯಸ್ ಆಗಿ ಏನೋ ಮಾಡ್ಕೊಂಡಿರ್ತಾರೆ ಅಂತಂದ್ಬಿಟ್ಟು ಅಂತ. ಅಲ್ಲಿ ಹಾಗಲ್ಲ. ಅಲ್ಲಿ ಎಷ್ಟು ಲೈಫ್ ಇತ್ತು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳುತ್ತೆ. ಅಲ್ಲಿ ಹೇಳೋ ಮಾತು, ಚಿತ್ರ ಶ್ರೋತುಂ ಕಥಾಸ್ತತ್ರ ಪರಿವವರು ತಪಸ್ವಿನಃ ಅಂತಂದ್ಬಿಟ್ಟು. ಬಗೆಬಗೆಯಾದ ಒಂಥರ ವೆರೈಟಿ ಇರುವಂತಹ ಕಥೆಗಳನ್ನು ಕೇಳೋದಕ್ಕೆ ಅಲ್ಲಿ ತಪಸ್ವಿಗಳೆಲ್ಲರನ್ನು ಸುತ್ತ ಬಂದು ಕೂತ್ಕೊಂಡ್ರು ಅಂತಂದ್ಬಿಟ್ಟು ಅಂತ ಹೇಳೋವಂಥ ಒಂದು ಮಾತು ಬರುತ್ತೆ. ಇವತ್ತು ಪ್ರಾಸಂಗಿಕವಾಗಿ ನಾನು ಈ ಕಥಾಸರಿತ್ ಸಾಗರ ಅದನ್ನು ನೋಡೋದ್ರಲ್ಲಿ ಸುಮ್ಮನೆ ನೋಡ್ತಾ ಇದ್ದೆ ನಾನು. ಅದರಲ್ಲಿ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಬರೆದಂಥವನು ಪೆನ್ಸರ್ ಅನ್ನೋನು ಒಂದು ಮಾತು ಹೇಳ್ತಾನೆ. ಏನಂತಂದರೆ, ಈ ಕಥಾ ಈ ಸಂಪ್ರದಾಯ ಇದೆಯಲ್ಲ, ಇದು ಹೆಂಗೆ ಬೆಳೀತು, ಎಲ್ಲಿ ಬೆಳೀತು, ಏನು ಇದರ ಮೂಲ ಏನು ಅನ್ನೋದೆಲ್ಲ ತೋರಿಸ್ತಾ ಕೊನೆಗೆ ಇದೆಲ್ಲ ನೀವು ಯಾವ ಅರೇಬಿಯನ್ ನೈಟ್ಸ್ ತಗೊಳ್ಳಿ ನೋಡಿ, ಇದು ಕಥಾಸರಿತ್ ಸಾಗರದ ಒಂದು ಸಂಗ್ರಹ. ಯಾರು ಇದನ್ನು ಮಾಡಿರುವಂಥವ್ರು ಅಂದರೆ ಅರ್ಷಿಯಾ ಸತ್ತರ್ ಹೆಸರು, ತುರ್ಕರ ಹೆಸರಿದ್ದಂಗೆ ಇದೆ ಇದು. ಸರಿ, ಆದರೆ ಅವ್ರು ಬರೆಯೋದೇನಪ್ಪ ಅಂದರೆ ಅರೇಬಿಯನ್ ನೈಟ್ಸ್ ಇರಬಹುದು, ಕ್ಯಾಂಟರ್ಬರಿ ಟೇಲ್ಸ್ ಇರ್ಬೋದು, ದೇ ಆರ್ ಆಲ್ ರೂಟೆಡ್ ಇನ್ ದಿ ಕಥಾಸರಿತ್ ಸಾಗರ ಅಂತ. ಇದೆಲ್ಲ ಇದರಲ್ಲೇ ಬಂದಿರೋದು, ಇದೇ ಮೂಲ ಇದಕ್ಕೆ ಅಂತಂದ್ಬಿಟ್ಟು ಅಂತ. ಥಿಯೋಡೋರ್ ಬೆನಿಫೆ ಅನ್ನುವಂಥವನು ಪಂಚತಂತ್ರದ ಒಂದು ಎಡಿಷನ್ ಮಾಡಿದಾಗ ಆವಾಗ ಪಾಶ್ಚಾತ್ಯರಿಗೆ ಜ್ಞಾನೋದಯವಾಯಿತು. ನಾವೆಲ್ಲ ಈ ಕಥೆಗಳು ಅಂತಂದ್ರೆ ಇದೆಲ್ಲ ಏನೋ ಈ ಅರೇಬಿಯನ್ ನೈಟ್ಸ್ ಇದೆಲ್ಲಾನು ಕೂಡ ನಮ್ಮ ಅಲ್ಲೆಲ್ಲ ಬಂತು, ಅಲ್ಲಿಂದ ಬಂತು ನಮಗೆ ಯುರೋಪ್ಗೆ ಅಂತೆಲ್ಲ ನಾವು ಅನ್ಕೊಂಡಿದ್ವಿ. ಎಲ್ಲಾನು ನೋಡಿದ್ರೆ ಕೊನೆಗೆ ಈ ನೆರಟಾಲಜಿ ಅಥವಾ ಸ್ಟೋರಿಯಾಲಜಿ ಅಂತಲೇ ಹೇಳ್ತಾರೆ. AR ಕೃಷ್ಣಶಾಸ್ತ್ರಿಗಳು ಕಥಾಮೃತದಲ್ಲಿ ಪೀಠಿಕೆನಲ್ಲಿ ಬೇಕಾಷ್ಟು ಬರೆದಿದ್ದಾರೆ ಅದ್ರ ಬಗ್ಗೆ. ಎಲ್ಲದಕ್ಕೂ ಮೂಲ ಸ್ರೋತಸ್ಸು ಭಾರತವೇ ಅಂತಂದ್ಬಿಟ್ಟು ಅಂತ ನಾವು ಅನ್ಕೊಳ್ಳೋದು. ಇಲ್ಲೇನೋ ಏನು ಬರೀ ಏನು ಇಂಡಿಯಾ ವಾಸ್ ಆಲ್ವೇಸ್ ಅದರ್ ವರ್ಲ್ಡ್ಲಿ ಅಂತ ಹೇಳುವಂಥ ಮೂರ್ಖರಿಗೆ ಇದೊಂದು ಬಹಳ ಪ್ರಬಲವಾದಂತಹ ಪ್ರತ್ಯುತ್ತರ ಇಲ್ಲಿರುವಂತಹದ್ದು. ಹಾಗೆ ಅವನು ಹೇಳ್ತಾನೆ, ಇಂಡಿಯಾ ಇಸ್ ಇಂಡೀಡ್ ದಿ ಹೋಮ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತಂದ್ಬಿಟ್ಟು ಅಂತ ಅವನು ಪೆನ್ಸರ್ ಹೇಳುವಂಥ ಮಾತು. ಆಮೇಲೆ ಇದ್ಯಾವುದೋ ಬಾಬುರಾಯನ್ ಕಥೆಗಳು ಯಾರಿಗ್ರಿ ಇಂಟ್ರೆಸ್ಟ್ ಆಗುತ್ತೆ ಇದು ಅಂತ ಹೇಳುವಂಥವ್ರಿದ್ರೆ ಅದಕ್ಕೆ ಅವನ ಮಾತೇ ಇದೆ. ಕಥಾಸರಿತ್ ಸಾಗರ ಅಂದರೆ ಅದ್ರ ಮಹಿಮೆ ವರ್ಣನೆ ಮಾಡ್ತಾ ಕೂತ್ಕೊಂಡ್ರೆ ನಾನು ಟೈಮ್ ಸಾಕಾಗೋದಿಲ್ಲ, ಅದನ್ನೇ ಹೇಳಕ್ ಹೋಗೋದಿಲ್ಲ ಅಂತ ದೊಡ್ಡ ಅದೊಂದು ಓಷನ್ ಅದು. ಅದಕ್ಕೆ ಅದ್ರಲ್ಲಿ ಅವನು ಹೇಳ್ತಾನೆ, ದಿ ಅಪೀಲ್ ಆಫ್ ದಿ ಸ್ಟೋರೀಸ್ ಈಸ್ ಇಮಿಡಿಯೇಟ್ ಅಂಡ್ ಲಾಸ್ಟಿಂಗ್ and time has proved incapable of robbing them of their freshness and fascination. ಅವಳ ಆ ಫ್ರೆಶ್ನೆಸ್ ಮತ್ತು ಫ್ಯಾಸಿನೇಷನ್ ಇವತ್ತಿಗೂ ಆಹಾ ಆಹಾ ಅಂತಂದ್ಬಿಟ್ಟು ಅಂತ ಕೇಳ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಂತಂದ್ಬಿಟ್ಟು.
ಅವರು ಈ ಅರೇಬಿಯನ್ ನೈಟ್ಸ್ ಇದೆಯಲ್ಲ ಅದರಲ್ಲೇ ಅತ್ಯದ್ಭುತವಾದ್ದು ಕಥೆ ಕಥೆ ಅಂತೆಲ್ಲ ಅನ್ಕೊಂಡಿದ್ರು. ಕಥಾಸರಿತ್ ಸಾಗರ ನೋಡಿದ ಮೇಲೆ ತುಂಬಾ ಸುಸ್ತಾಗೋಯ್ತು ಅವ್ರಿಗೆ. ಅಯ್ಯೋ ಹಬ್ಬ, ಅದ್ರ ಮುಂದೆ ಇದೆಲ್ಲ ಏನು ಇಲ್ಲ ಅಂತ ಅಂದ್ಬಿಟ್ಟು ಅಂತ. ಯಾಕೆಂದ್ರೆ ಕಥೆ ಯಾರಿಗೆ ಹೇಳ್ತಿದ್ದಾರೆ ಅನ್ನೋದೇ ಮಧ್ಯದಲ್ಲಿ ಮರ್ತೋಗ್ಬಿಡುತ್ತೆ, ಹಾಗೆಲ್ಲ ಆಗೋಗ್ಬಿಡುವಂತಹದ್ದು. ಈ ಪುಸ್ತಕದಲ್ಲಿ ಬರೆದಿರೋ ಇಂಟ್ರೊಡಕ್ಷನ್ ಬರೆದಿರುವಂತ ಅವ್ರು ಹೇಳ್ತಾರೆ, ದಿ ಕಥಾಸರಿತ್ ಸಾಗರ ಹ್ಯಾಸ್ ಎ ರಿಲೇಟಿವ್ಲಿ ಸಿಂಪಲ್ ಫ್ರೇಮಿಂಗ್ ಸ್ಟ್ರಕ್ಚರ್ ಕಂಪೇರ್ಡ್ ಟು ದಿ ಕಾಂಪ್ಲೆಕ್ಸಿಟಿ ಅಂಡ್ ಸಫಿಸ್ಟಿಕೇಶನ್ ಆಫ್ ದಿ ಫ್ರೇಮಿಂಗ್ ಡಿವೈಸಸ್ ಯೂಸ್ಡ್ ಇನ್ ದಿ ಇಂಡಿಯನ್ ಎಪಿಕ್ಸ್. ನಮ್ಮ ರಾಮಾಯಣ ಮಹಾಭಾರತಗಳಲ್ಲಿ, ವಿಶೇಷವಾಗಿ ಮಹಾಭಾರತಗಳಲ್ಲಿ ಇರುವಂತಹ ಕಥೆಯ ಸ್ಟ್ರಕ್ಚರ್ ಅದ್ರ ಎಷ್ಟು ಅಂತಂದ್ರೆ ಅದು ಏನ್ ಹೇಳ್ಬೇಕಾಗ್ಲಿ ಹೇಳ್ತಾನೆ ಅದರಲ್ಲಿ. ಏನಪ್ಪಾ ಅಂದ್ರೆ, at the slightest provocation, a speaker recalls a tale in which a speaker recalls another tale. ಸುಮ್ಮನೆ ಒಂದು ಚೂರು ಏನೋ ನೆಪ ಸಿಕ್ಬಿಟ್ರೆ ಸಾಕು ಒಂದು ಕಥೆ ಹೇಳೋದು. ನೀವು ಮಹಾಭಾರತದಲ್ಲಿ ನೀವು ಯಾವ ಒಂದು ಈ ತರ ಉಪಾಖ್ಯಾನಗಳು ತಗೊಳ್ಳಿ, ಯಾರೊಬ್ರು ಯಾರನ್ನೋ ಏನೋ ಕೇಳ್ತಾರೆ, ಅದಕ್ಕೆ ತಕ್ಷಣ ಅವರು ಅತ್ರ ಪಿದಾಹರಂತಿ ಮಮ್ ಇತಿಹಾಸಂ ಪುರಾತನಂ. ನಾವು ಮಹಾಭಾರತ ಇತಿಹಾಸ ಅಂತಂದ್ರೆ ಅದರೊಳಗಡೆ ಇತಿಹಾಸ. ನಮಗೆ ಯಾರಾದ್ರೂ ರೂಲ್ಸ್ ಹೇಳಿದ್ರೆ, ನೋಡು ಹೀಗೆ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗ್ ಮಾಡಿದವ್ರು ಹಿಂಗಾಗತ್ತೆ ಅಂತೆಲ್ಲ ಹೇಳಿದ್ರೆ ನಮಗೆ ಅದನ್ನೆಲ್ಲ ಕೇಳೋದಕ್ಕೆ ಬೇಜಾರು ಅಂತ. ಈ ರೂಲ್ಸ್ ಅಲ್ಲಿ ನಿಮಗಿಂತ ಚೆನ್ನಾಗಿ ನಾನೇ ಉಪದೇಶ ಮಾಡ್ತೀನಿ ಅಂತ, ಸದಾ ಸತ್ಯವನ್ನೇ ಹೇಳಬೇಕು, ನಾನು ನಿಮಗಿಂತ ಇನ್ನೂ ಚೆನ್ನಾಗಿ ಹೇಳಬಲ್ಲೆ ಬೇಕಾದ್ರೆ ಇದನ್ನೆಲ್ಲ ಕೂಡ ಅಂತ ಅನ್ಸೋವಂತಹದ್ದು. ಹಾಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಇದರ ಪ್ರಸ್ತಾವನೆಯ ಭಾಷಣದಲ್ಲಿ ರಾಮಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳಿದ್ರು. ಏನಂದ್ರೆ 100 ಉಪದೇಶ ವಾಕ್ಯಗಳನ್ನು ಮಾಡದೇ ಇರೋದನ್ನ ಒಂದು ಕಥೆ ಮಾಡುತ್ತೆ ಅಂತ ಬಿಟ್ಟು ಅಂತ. ಹಿತೋಪದೇಶದಲ್ಲಿ ಆರಂಭದಲ್ಲಿ ಅದನ್ನ ಹೇಳ್ತಾನ ಅವನು. ಏನಪ್ಪಾ ಅಂದ್ರೆ, ಇಲ್ಲಿ ಕಥೆ ನಾವು ಯಾತಕ್ಕೆ ಹೇಳ್ತೀವಿ ಅಂದ್ರೆ, ಕಥಾ ಛಲೇನ ಬಾಲಾನಾಂ ನೀತಿ ಸ್ತದಿಹ ಕಥ್ಯತೆ ಅಂತ. ಕಥೆ ಏನದು ನೆಪ ಅಷ್ಟೇನೆ, ಅಲ್ಲಿ ಹೇಳ್ತಿರೋಂಥದ್ದು ನೀತಿ. ಆದ್ರೆ ನೀತಿ ಅಂತ ಹೇಳ್ತಾ ಇದ್ರೆ ಅದು ಬೋರ್ ಆಗೋಗ್ಬಿಡುತ್ತೆ. ಅದನ್ನ ಫಾರ್ಮಲ್ ಆಗಿ ಅದನ್ನ ಹಂಗೆ ಹೇಳಬಾರದು. ರಾಮಾದಿವತ್ ವರ್ತಿತವ್ಯಂ ನ ರಾವಣಾದಿವತ್ ಅಂತ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ರಾಮಾಯಣವನ್ನ ಓದ್ದವ್ರಿಗೆ, ಅದನ್ನ ಕೇಳಿದಂಥವ್ರಿಗೆಲ್ಲರಿಗೂ ತಾನೇ ಆ ಇನ್ಫರೆನ್ಸ್ ಮನಸ್ಸಿನೊಳಗೆ ತಾನೇ ಫಾರ್ಮ್ ಹಾಕೊಳ್ಳುತ್ತೆ. ಅದನ್ನ ಯಾರು ಬಾಯ್ಬಿಟ್ಟು ವಾಚ್ಯವಾಗಿ ಹೇಳಲೇಬೇಕಾಗಿಲ್ಲ. ಆ ಥರದ್ದು ಹಿತೋಪದೇಶದಲ್ಲಿ ಇನ್ನೊಂದು ಮಾತು ಬರುತ್ತೆ, ಕಥಾ ರಾಮೇ ರಮ್ಯೆ ಸತತಮಿಹ ಬಾಲೋ ಅಪಿ ರಮತಾಂ ಅಂತ. ಇದು ಕಥೆಗಳ ತೋಟ, ಮಕ್ಕಳು ಇದ್ರಲ್ಲಿ ಹಾಯಾಗಿ ಆಟ ಆಡ್ಕೊಂಡಿರ್ಬೋದು ಅಂತ. ಆರಾಮ ಅಂದ್ರೆ ತೋಟ ಅಂತ ಸಂಸ್ಕೃತದಲ್ಲಿ. ಹಾಗೆ ಕಥೆಗಳ ತೋಟ ಇದು, ಅದರಲ್ಲಿ ಮಕ್ಕಳು ಆಡ್ಬೋದು ಅಂತ. ಮಕ್ಕಳು ಅಂದ್ರೆ ದೊಡ್ಡವರು ಅಂತ ಅರ್ಥನೇ. ಅದಕ್ಕೆ ಬರೀ ಮಕ್ಕಳಿಗೋಸ್ಕರ ಮಾಡಿರೋದಷ್ಟೇ. ಏನು ಎಳೆ ಮಕ್ಕಳ ಹತ್ರ ಏನೋ ಪಂಚತಂತ್ರ ಓದ್ತಾ ಇದೆಯಾ ಅಂತ ಅಲ್ಲ. ಪಂಚತಂತ್ರದಲ್ಲಿ ಅವನು ಪ್ರತಿಜ್ಞೆ ಮಾಡೋದೇನಪ್ಪಾ ಅಂದ್ರೆ, ಈ ನೀತಿಶಾಸ್ತ್ರವನ್ನು ಓದಂತವನು ಎಂತ ಬುದ್ಧಿವಂತನಾಗ್ತಾನೆ ಅಂದ್ರೆ ಎಂತ ಇಂದ್ರನನ್ನು ಸೋಲಿಸ್ಬಿಡ್ತಾನೆ, ಇಂದ್ರನಿಂದಲೂ ಅವನಿಗೆ ಎಂದೂ ಸೋಲ್ ಬರೋದಿಲ್ಲ ಅಂತಂದ್ಬಿಟ್ಟು ಅಂತ ಹೇಳುವಂತ ರಾಜನೀತಿಯನ್ನು ಹೇಳುವಂತಹದ್ದು. ಒಬ್ಬ ಶ್ರೇಡರ್ ಅಂತಂದ್ಬಿಟ್ಟು ಪಂಚತಂತ್ರ ಅಂಡ್ ದಿ ಸ್ಮೃತೀಸ್ ಅಂತಲೇ ಅವನು ಬರೆದಿದ್ದಾನ. ಅವನು ಅದರಲ್ಲಿ ನೋಡ್ಬಿಟ್ಟು ಅವನು ಲಾ ಓದಿರೋಂಥವನು. ಎಷ್ಟು ಲೀಗಲ್ ಇಶ್ಯೂಸ್ ಪಂಚತಂತ್ರದಲ್ಲಿ ಬಂದಿದೆ ಅಂತ ಒಂದೊಂದು ಕಥೆಯಿಂದಲೂ ಕೂಡ ಅದರಲ್ಲಿ ಬರುವಂತಹ ಲೀಗಲ್ ಇಂಪೋರ್ಟ್ ಏನು ಅನ್ನೋದನ್ನ ಸ್ಟಡಿ ಮಾಡಿ ಒಂದೊಂದಕ್ಕೂ ಲಾ ಪ್ಯಾರಲಲ್ಸ್ ನ ಕೋಟ್ ಮಾಡಿ ಈ ಕಡೆ ಧರ್ಮಶಾಸ್ತ್ರಗಳಿಂದ, ಈ ಕಡೆ ವೆಸ್ಟರ್ನ್ ಲಾಗಳಿಂದ ಎಲ್ಲ ಕೋಟ್ ಮಾಡಿ ಪ್ರಾಪರ್ಟಿ ರೈಟ್ಸ್ ನಲ್ಲಿ ವಿವಾದಗಳು ಬಂದ್ರೆ ಹೇಗೆ, ಪ್ರತಿಯೊಂದಕ್ಕೂ ಅದನ್ನು ಹೆಚ್ಚು ವಿಸ್ತಾರ ಮಾಡುವಂತಹದ್ದು ಅವಶ್ಯಕತೆ ನನಗಿಲ್ಲ. ಮಹಾಭಾರತದ ಬಗ್ಗೆನೇ ಅದನ್ನು ಹೊಗಳುವಂತಹ ಶ್ಲೋಕ ಏನಪ್ಪ ಹೇಳ್ತಂದ್ರೆ, ನಾನಾಖ್ಯಾನಕ ಕೇಸರಂ ಅಂತ. ಭಾರತವನ್ನೇ ಒಂದು ಕಮಲ ಅಂತ ಭಾವಿಸ್ಕೊಂಡ್ರೆ ಅದರಲ್ಲಿ ಆ ಕೇಸರಗಳು ಏನಪ್ಪಾ ಅಂದ್ರೆ ಬೇರೆ ಬೇರೆ ಆಖ್ಯಾನಗಳು, ಉಪಾಖ್ಯಾನಗಳು ಇದೆಲ್ಲಾನು ಕೂಡ ಇರುವಂತಹದ್ದು. ಪ್ರತಿಪರ್ವ ರಸೋದಯ ಅಂತ ಹೇಳುವಂತಹದ್ದು ಬರೀ ಮಹಾಭಾರತದ ಆಖ್ಯಾನಗಳಿಗೆಲ್ಲ, ಉಪಾಖ್ಯಾನಗಳಿಗೂ ಕೂಡ ಅದು ಉಂಟು. ಅದರಲ್ಲಿ ಒಂದೊಂದು ಘಟ್ಟದಲ್ಲೇ ಹಂಗೆ ಬರುತ್ತೆ. ಪರ್ವ ಅನ್ನೋದಕ್ಕೆ ಗಿಣ್ಣು, ಘಟ್ಟ ಅನ್ನುವಂತಹ ಅರ್ಥ ಇದೆ. ಹಾಗೆ ಅಂಥ ಅತ್ಯದ್ಭುತವಾದಂಥದ್ದು ಈ ಮಹಾಭಾರತ ಮತ್ತು ಅದರಲ್ಲಿ ಬರುವಂತಹ ಕಥೆಗಳು. ಆಮೇಲೆ ಇದರಲ್ಲಿ ನಮಗೆ ಗಣೇಶರು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿರುವಂತಹದ್ದು, ನಮಗೆ ಜೀವನಕ್ಕೆ ಬಹಳ ಮುಖ್ಯವಾಗಬೇಕಾಗಿರುವಂತಹದ್ದು ಇವತ್ತಿನ ಎಜುಕೇಶನ್ ಸಿಸ್ಟಮ್ ತೋರಿಸುವಂತಹ ಮಾಸ್ ಆಫ್ ಇನ್ಫಾರ್ಮೇಶನ್, ಅದನ್ನ ಕ್ರಾಮಿಂಗ್ ಇಂಟು ದಿ ಬ್ರೈನ್ ಅಲ್ಲ, ಬರೀ ಫ್ಯಾಕ್ಟ್ಸ್ ಅಲ್ಲ. ಅಷ್ಟರಿಂದಲೇ ನಮ್ಮ ಜೀವನ ಏನು ತೀರ್ಮಾನ ಆಗೋದಿಲ್ಲ. ನಮಗೆ ಬೇಕಾದ್ದು ಒಂದು ಒಳ್ಳೆಯ ದಾರಿ, ಸರಿಯಾದ ದಾರಿ. ಅದಕ್ಕೆ ಬೇಕಾದಂತಹ ಒಳ್ಳೊಳ್ಳೆ ಐಡಿಯಾಗಳನ್ನು ಕೊಡುವಂತಹದ್ದು. ಲೈಫ್ ಅನ್ನೋದು ಏನು ಅಂದ್ರೆ ಇಟ್ಸ್ ಎ ಬಂಡಲ್ ಆಫ್ ರಿಲೇಶನ್ಶಿಪ್ಸ್. ಆ ಯಾವ ರಿಲೇಶನ್ಶಿಪ್ ಹೇಗೆ ಇರಬೇಕು ಅನ್ನೋದನ್ನು ಮಹಾಭಾರತ ತೋರಿಸ್ಕೊಡತ್ತೆ. ಅದಕ್ಕೆ ಕನ್ನಡಿ ಹಿಡಿದಿರುವಂತಹವರು